ರೈತ ಬಾಂಧವರಿಗೆ ಮೊಟ್ಟ ಮೊದಲನೇ ನಮಸ್ಕಾರಗಳು. ಈ ತಾಂತ್ರಿಕ ಅಧಿವೇಶನದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ವಹಿಸಿದ್ದಾರೆ. ಅವ್ರಿಗೂ ಸಹ ನಮಸ್ಕಾರರು. ಮತ್ತು ಸ್ಪೀಕರ್ಸ್ ಆಗಿ ಇಬ್ಬರಿದ್ದಾರೆ, ಮೇಡಮ್ ಮತ್ತು ಇನ್ನೊಬ್ಬರು, ಅವ್ರಿಗೂ ಸಹ ನಮಸ್ಕಾರಗಳನ್ನು ತಿಳಿಸ್ತಾ, ಮತ್ತು ರೈತರಿಗೆ ನೋಡಿ, ನಾವು ನಾರ್ಮಲಿ ಯಾವುದೇ ಫಂಕ್ಷನ್ ಆದರೂ ರೈತರ ಹಿರಿಮೆ ಮತ್ತು ರೈತರ ಮೇಲ್ಮೆ ಬಗ್ಗೆ ಒಂದು ಮಾತು ಹೇಳಿ ಮುಂದೆ ಹೋಗಬೇಕಾಗಿದೆ. ರೈತ ಗೀತೆಯನ್ನು ಹಾಕ್ತಾರೆ, ಬಟ್ ಇವತ್ತು ಹಾಕಿದ್ರೋ ಬಿಟ್ಟರೋ ಗೊತ್ತಿಲ್ಲ, ನಾನು ಲೇಟಾಗಿ ಬಂದಿದ್ದೆ, ಹಾಕಿದ್ದಾರೆ, ಸಂತೋಷ ಅಂತೇಳಿ. ನೋಡಿ, ನಮ್ಮ ಡಾಕ್ಟರ್ ಮರಿಗೌಡರು ತೋಟಗಾರಿಕೆ ಪಿತಾಮಹರು ಒಂದು ವರ್ಡ್ ಹೇಳಿದರು, ಭೂಮಿಯ ಮೇಲೆ ಕಾಲನ್ನು ಊರಿ ನಿಂತಿಹನೊಬ್ಬನೇ ಆನೆಗಿಲ್ಲ ಯೋಗಿ ಅಂತೇಳಿ. ಉಳಿದವರೆಲ್ಲರೂ ಆತನ ಮೇಲೆ ಸವಾರಿ ಮಾಡೋರೆ, ಭದ್ರವಾಗಿ ಕಾಲೂರು ನಿಂತವನು ರೈತ ಒಬ್ಬನೇ. ಎಲ್ಲರೂ ಅವನ ಹೆಗಲ ಮೇಲೆ, ತಲೆ ಮೇಲೆ, ಎಲ್ಲದ್ರ ಮೇಲೆ ಸವಾರಿ ಮಾಡಿದ್ದಾರೆ. ಅಂತಹ ಒಂದು ಹಿತವಚನವನ್ನು ಕೊಟ್ಟಂತಹ, ರೈತನ ಹೆಗ್ಗಳಿಕೆಯನ್ನು ಮಾಡಿದಂಥ ಡಾಕ್ಟರ್ ಮರಿಗೌಡರಿಗೂ ಸಹ ನನ್ನ ನಮನಗಳನ್ನು ತಿಳಿಸ್ತಾ, ತಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು ಮಾವಿನ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಮೆಜಾರಿಟಿಯಲ್ಲಿ ಬಂದವರು ಸ್ವತಃ ಮಾವು ಬೆಳೆಗಾರರಾಗಿದ್ದೀರ. ಮತ್ತು ಅವ್ರು ಹೇಳ್ದಂಗೆ ನಾನು ಇಲ್ಲಿಯವನಾಗಿಬಿಟ್ರು, ನಾನು ಭಾಷೆಯಲ್ಲಿನೂ ಬೇರೆ ಆಗಿಬಿಟ್ಟಿದೆ. ಅಲ್ಲಿ ಭಾಳ ದಿನದಿಂದ ಒಂದು ಬೇರೆ ಪ್ರದೇಶದಲ್ಲಿದ್ದಾಗ ಅದು ಸಹಜವಾಗಿ ಆಗುತ್ತೆ, ಆ ರೀತಿ ಇದೆ. ಮತ್ತು ಇನ್ನೊಂದು, ಡಾಕ್ಟರ್ ಸಬ್ರದವರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ, ತೋಟಗಾರಿಕೆ ಇಲಾಖೆಗೆ ನಾನು ಅಭಿನಂದನೆ ಮತ್ತು ಥ್ಯಾಂಕ್ಸನ್ನು ಸಲ್ಲಿಸ್ತೇನೆ. ಯಾಕಂತಂದರೆ ಭಾಳ ದಿವಸದಿಂದ ನೋಡಿ, ಅನೇಕ ದಿವಸದಿಂದ ಬಸವರಾಜ್ ಹೊರಟ್ಟಿ ಸಾಹೇಬರು, ಚಂದ್ರಕಾಂತ್ ಬೆಲ್ಲದವರು ತುಂಬ ನೋಡಿ ಅಲ್ಲಿದ್ದವ್ರಿಗೆಲ್ಲ ಬೈತಾಯಿದ್ರು. ಅವರು ಏನು ನೀವು ಬರೀ ಈ ಕಡೆನೇ ಮಾಡ್ತಾಯಿದ್ದೀರಲ್ಲ, ನಿಮ್ಮ ಹಾರ್ಟಿಕಲ್ಚರನ್ನು ಬರೀ ಲಾಲ್ಬಾಗು, ಕಬ್ಬನ್ ಪಾರ್ಕು, ನಂದಿ ಬೆಟ್ಟ, KRS ಮಾತ್ರನ, ಇಲ್ಲಿವ್ರಿಗೆ ಏನು ಮಾಡ್ತಾಯಿದ್ರ ನೀವು, ಎಲ್ಲ ತೊಗೊಂಡಾಗ ಅಲ್ಲೇ ಆಗ್ತಿದ್ರಲ್ಲ, ಇಲ್ಲಿ ಸ್ವಲ್ಪ ನೋಡಿ ಅಂತ ಹೇಳಿ ಎವ್ರಿ ಟೈಮ್ ಬೈತಾಯಿದ್ರು ಅವರು, ಅಥವಾ ಒತ್ತಾಯ ಪಡಿಸ್ತಾಯಿದ್ರು. ಇವತ್ತಿಗೆ ಅದು ನಿಜವಾಗಲೂ ಅವರು ಅಷ್ಟು ಕಳಕಳಿ ಇವತ್ತಿಗೆ ಒಂದು ಸಾಕಾರಗೊಂಡ್ಬಿಟ್ಟು 6 ಕೋಟಿ ರೂಪಾಯಿ ಇಲ್ಲೇ ಕೊಟ್ಟಿದ್ದಾರೆ, ಮತ್ತು ಕೊಪ್ಪಳಕ್ಕೂ ಸಹ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಒಂದು ದೊಡ್ಡ ಮಾವು ಬೆಳೆಗಾರರ ಹಿತರಕ್ಷಣೆಗೆ ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಅವ್ರ ಮೂಲಕ ಕರ್ನಾಟಕ ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆಗೆ ಅಭಿನಂದನೆಯನ್ನು ಡಾಕ್ಟರ್ ಸಬ್ರದವ್ರ ಮೂಲಕ ಸಲ್ಲಿಸ್ತೇನೆ. ಮತ್ತು ಈಗ ನಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ನಾನು ನೋಡಿ ಬಾಯಿಂದ ಎಷ್ಟೇ ಹೇಳ್ಬೋದು, ಬಟ್ ಚಿತ್ರಗಳ ಮೂಲಕ ಅದು ಹೇಳೋದ್ರಿಂದ ಹೇಳ್ತಾರೆ ನೋಡಿ, 1 ಗಂಟೆ ಭಾಷಣ ಮಾಡೋದು ಒಂದು ಚಿತ್ರಕ್ಕೆ ಸಮ ಅಂತ ಹೇಳ್ಬಿಟ್ಟು. ಆದ್ದರಿಂದ ಆ ಚಿತ್ರಗಳ ಮೂಲಕ ನಾವು ನೋಡೋಣ ಅಂತ. ಈ ಲೈಟು ಫ್ಲಡ್ ಲೈಟ್ ಇರಲಿ ಅಂತೀರಾ? ಫ್ಲಡ್ ಲೈಟ್ ಬೇಕಾದ್ರೆ ತೆಗೆದುಬಿಡಿ, ಬೇಕಾಗಿಲ್ಲ, ಕಣ್ಣು ಹಾಂ ಇಷ್ಟು ಸಾಕು ಅನ್ನಿಸ್ತದೆ. ಥ್ಯಾಂಕ್ ಯು. ಈಗ ನೋಡಿ, ಮುಖ್ಯವಾಗಿ ನೋಡಿ, ಬೆಳಿಗ್ಗೆ ತಾವು ನೋಡಿ ದೊಡ್ಡ ಸಾಹೇಬರೆಲ್ಲ ಬಂದಿದ್ದರು. ಮತ್ತು ಈ ಏನು ಯಾವ ರಂಗ ಅಂದರೆ ಮಾರುಕಟ್ಟೆ ಮತ್ತು ಪ್ರಾಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ರಂಗದಲ್ಲಿ ಇಡೀ ರಾಷ್ಟ್ರದಲ್ಲಿ ದೊಡ್ಡ ಹೆಸರು ಮಾಡಿದಂತಹ ವಿಲಾಸರಾವ್ ಸಿಂಧೆ ಅವರು ಬಂದಿದ್ದರು. ಅವರೆಲ್ಲರಿಗೂ ನಾನು ದೊಡ್ಡ ಒಂದು ನಮಸ್ಕಾರಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗಿದೆ. ಯಾಕಂದರೆ ಅವರೆಲ್ಲ ನೋಡಿ, ನಾನು ನಾರ್ಮಲ್ ಏನು ಹೇಳ್ತೀನಿ ಕೇಳಿ, ಎಲ್ಲರೂ ನಮ್ಮ ಸಮಾಜದಲ್ಲಿ ಒಂದೊಂದು ಕೆಲಸವನ್ನು ಹಂಚ್ಕೊಂಡ್ಬಿಟ್ಟಿರ್ತಾರೆ. ಅವರು ಮೇಲ್ ಸ್ತರದಲ್ಲಿರ್ತಾರೆ, ಅವರು ಅಂದರೆ ಆಕಾಶದಲ್ಲಿ ಸ್ವಲ್ಪ ಮೇಲೆ ಅವರು. ಯಾಕಂದರೆ ಅವ್ರ ಕಾರ್ಯಕ್ರಮ ದೊಡ್ಡದಿರ್ತದೆ, ಭಾಳ ಜನಕ್ಕೆ ರೀಚ್ ಆಗುತ್ತೆ. ನಾವೆಲ್ಲ ಕೆಳಗಡೆ ನೆಲದ ಮೇಲೆ ಅಡ್ಡಾಡ್ಕೊಂಡು ರೈತನ ಹತ್ರ ಹೋಗೋಂಥವ್ರು. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಈಗ ನನ್ನ ಕೆಲಸ ನಾನು ಮಾಡ್ತೇನೆ. ಅದು ಏನಂತಾರೆ, ಡಿವಿಷನ್ ಆಫ್ ಲೇಬರ್ ಅಂತ ಹೇಳ್ತಾರೆ, ಅದನ್ನು ನಾನು ಮಾಡ್ತಿದ್ದೇನೆ. ಇವತ್ತಿಗೆ ನೋಡಿ, ಪ್ರೊಡಕ್ಷನ್ದಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಅಂತಂದರೆ, ಭಾಳ ಜನ ಹೇಳ್ಬೋದು ನಾವು ಇಷ್ಟೆಲ್ಲ ಪ್ರಗತಿ ಆಗಿಬಿಟ್ಟು ನಾವು ಎಲ್ಲಿದ್ದೇವೆ ಅಂತ ಪ್ರಶ್ನೆ ಮಾಡಿಕೊಂಡಾಗ ಇನ್ನೂ ನಾವು ಅಲ್ಲೇ ಇದ್ದೇವೆ ಅಂತ ಅನ್ನೋ ಒಂದು ದುಃಖಕರವಾದ ಒಂದು ವಿಚಾರ ಬರ್ತದೆ. ಅನೇಕ ವಿಷಯಗಳಲ್ಲಿ ತುಂಬ ಗೊಂದಲಗಳಿವೆ, ತುಂಬ ಸಮಸ್ಯೆಗಳಿವೆ, ಪ್ರಶ್ನೆಗಳಿವೆ. ಹೇಳ್ತೀನಿ ಕೇಳಿ, ಸಣ್ಣ ಸಣ್ಣ ವಿಷಯಕ್ಕೆ ಸಂಬಂಧಿಸಂಗೆ ಇಲ್ಲಿನೂ ಆಗ್ಬೋದು, ಕೋಲಾರ ಚಿಕ್ಕಬಳ್ಳಾಪುರದಲ್ಲಿನೂ ಆಗ್ಬೋದು, ರಾಮನಗರ, ತುಮಕೂರು ಆಗಿರ್ಬೋದು, ಚಾಮರಾಜನಗರ, ಬೆಳಗಾಂ, ಹಾವೇರಿ, ಧಾರವಾಡ, ಬೀದರ್, ಕೊಪ್ಪಳ, ಎಲ್ಲೆಲ್ಲಿ ಮಾವು ಬೆಳೀತಾರೆ ಅಲ್ಲೆಲ್ಲನೂ ಅದೇ ಸಮಸ್ಯೆ ಇದೆ. ಯಾಕಂದರೆ ನನಗೆ ದಿನಕ್ಕೆ ಅನೇಕ ಮೆಸೇಜ್ಗಳು, ಅನೇಕ ಪ್ರಶ್ನೆಗಳು ನನಗೆ ಹಾಕ್ತಾ ಇರ್ತಾರೆ, ಉತ್ತರ ಕೊಡ್ತೇವೆ. ಯೂಟ್ಯೂಬಲ್ಲಿ ನಾವು ಬೇಕಾದಷ್ಟನ್ನು ತಿಳಿಸಿದ್ರೂ ಸಹ ಏನೇನೋ ಸಾಲದು ಅಂತ ಅನ್ನಿಸ್ತದೆ. ಅಂಥದ್ರಲ್ಲಿ ಇದೊಂದು ಸಣ್ಣ ಪ್ರಯತ್ನ, ಇದು ವಿಷಯವನ್ನು ಹಂಚಿಕೊಳ್ಳುವ ಪ್ರಯತ್ನ. ಮತ್ತು ನಾನಿಲ್ಲಿ ನಾನೇ ಫಸ್ಟ್ ಟೈಮ್ ಹೇಳಿದ್ದೆ ಅಂತ ಅಂದ್ಕೋಬೇಡಿ, ಎಲ್ಲರೂ ಜ್ಞಾನಿಗಳು ಹೇಳಿದ್ದನ್ನು ಒಂದು ರೂಪದಲ್ಲಿ ತೋರಿಸ್ತಾ ಇದ್ದೇನೆ ಅಷ್ಟೇ ಅಂತ ಹೇಳ್ತಾ ಇವತ್ತೇ ಶುರು ಮಾಡ್ತೇನೆ. ಇದು ಫಾರ್ವರ್ಡ್ ಯಾವ ಕಡೆ ಇದೆ ಅಂತೀರ? ಇದನ್ನು ಇದು ಫಾರ್ವರ್ಡಾ? ಓಕೆ ಹಾಂ ಇರಲಿ. ನೋಡಿ, ಇದು ಮಾವಿಗೆ ನೋಡಿ, ಹಣ್ಣುಗಳ ರಾಜ ಅಂತ ಹೇಳ್ತಾರಲ್ಲ, ಹಣ್ಣುಗಳ ರಾಜ ಅಂತ ನಾವು ಅದನ್ನು ಒಪ್ಕೊಂಡಾಗೆ ಅಥವಾ ಅದನ್ನು ಬಿಂಬಿಸಿದಾಗ ಹಣ್ಣುಗಳಿಗೆ ರಾಜನಿಗೆ ಸಲ್ಲುವಂತಹ ಒಂದು ಪ್ರಶಸ್ತಿಗಳು, ಮಾನ ಸನ್ಮಾನಗಳು ಸಲ್ಲಬೇಕಾಗೋದಲ್ಲ. ಅದು ನಾವು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅದನ್ನು ನಾವು ಪ್ರಮೋಟ್ ಮಾಡಬೇಕಾಗಿದೆ. ಬರೀ ರಾಜನ ಅಲ್ಲೇ ಇಟ್ಕೊಂಡು ಅದನ್ನು ಪೂಜೆ ಮಾಡೋದಲ್ಲ. ನಮ್ಮ ಮಾವು ಚೆನ್ನಾಗಿದೆ ಅಂತ ನಾವು ಒಪ್ಕೊಂಡ್ಮೇಲೆ ರಾಜ್ಯಕ್ಕೆ ಮತ್ತು ಇದು ದೇಶಕ್ಕೆ ಮತ್ತು ಜಗತ್ತಿಗೆ ಅದನ್ನು ಪರಿಚಯಿಸಬೇಕು. ಅದೊಂದು ದೊಡ್ಡ ಕಾರ್ಯ ಆಗಬೇಕಾಗಿದೆ, ಈಗ ನಡೀತಾ ಇದೆ. ಬಟ್ ಅದೇನು ಸಾಲದು, ಇನ್ನೂ ದೊಡ್ಡ ರೀತಿಯಲ್ಲಿ ಆಗಬೇಕಿದೆ. ಯಾಕಂದರೆ ರಾಜ ನೋಡಿ, ಹಣ್ಣುಗಳ ರಾಜನಂತಹ ಒಂದು ಮಾವು, ಮತ್ತು ಮಾವಿನಲ್ಲಿ ಮತ್ತೆ ರಾಜ ಅಂತಿದೆ, ಅದು ಅಲ್ಫಾನ್ಸೋ.
ಅಂದರೆ ಈ ಕಡೆ ಇಲ್ಲ ಅಪ್ಪಸ್ ಅಂತ ಹೇಳ್ತಾರೆ, ಬೆಂಗಳೂರು ಕಡೆ ಅದನ್ನು ಬಾದಾಮಿ ಅಂತ ಹೇಳ್ತಾರೆ. ನೋಡಿ, ಬಾದಾಮಿ ಅಲ್ಫಾನ್ಸೋ ಎರಡು ಒಂದೇ. ಡಿಫ್ರೆನ್ಸ್ ಏನಾದರೂ ಇದ್ದರೆ ಅದು ಹೆಸರಲ್ಲಿ ಮಾತ್ರ ಡಿಫ್ರೆನ್ಸ್. ಬಾದಾಮಿ ಹೇಳ್ತಾರೆ, ಅದರಲ್ಲಿ ಡಿಫ್ರೆನ್ಸ್ ಏನಿದೆ? ಡಿಫ್ರೆನ್ಸ್ ಎರಡು ಒಂದೇ. ಆ ಭಾಗದವ್ರು ಆ ರೀತಿ, ಈ ಭಾಗದವ್ರು ಈ ರೀತಿ ಕರೀತಾರೆ. ಅದು ಮತ್ತು ಕೇಸರನ್ನು ಇನ್ನೊಂದು ವೆರೈಟಿ ಇದೆಯಲ್ಲ, ಅವೆರಡೂ ತುಂಬ ಚೆನ್ನಾಗಿ ಎಕ್ಸ್ಪೋರ್ಟಿಗೆ ಎಲ್ಲರೂ ಒಪ್ಪಿಕೊಂಡಂತಹ ಟ್ರೇಡರ್ಸು ಮತ್ತು ಎಕ್ಸ್ಪೋರ್ಟರ್ಸ್ ಒಪ್ಪಿಕೊಂಡಂತಹ ಎಕ್ಸ್ಪೋರ್ಟಬಲ್ ವೆರೈಟೀಸ್. ಬೇರೆ ಇರ್ಬೋದು, ಕೆಲವರು ತೋತಾಪುರಿನೂ ಎಕ್ಸ್ಪೋರ್ಟ್ ಮಾಡಿದ್ದಾರೆ, ಮಲ್ಲಿಕಾನು ಮಾಡಿದ್ದಾರೆ. ಹಂಗಂತಕೊಂಡು ಲಾರ್ಜ್ ಸ್ಕೇಲಲ್ಲಿ ಆಗಿಲ್ಲ, ಅವೆಲ್ಲ ಸಣ್ಣ ಪ್ರಯತ್ನಗಳಾಗಿವೆ ಅಷ್ಟೇ. ಆ ರೀತಿ ಇದ್ದಾಗ ಅದನ್ನು ನಾವು ಜಗತ್ತಿಗೆ ಪರಿಚಯಿಸುವ ಕೆಲಸ ಆಗಬೇಕಾಯಿತು. ಅಲ್ಫಾನ್ಸದ ಬಗ್ಗೆ ಒಂದು ಮಾತು ಹೇಳ್ತೇನೆ, ತುಂಬ ದೊಡ್ಡ ರೀತಿಯಲ್ಲಿ ಇವನು ಮಹಾರಾಷ್ಟ್ರದಿಂದ ಒಬ್ಬರು ಯಾರೋ ಒಬ್ಬರು ದೊಡ್ಡ ಇವರು ಏನಂತಂದರೆ ಇದನ್ನೇ ಏನಂತ ಹೇಳ್ತಾರೆ, GI. ನೋಡಿ, GI ಮಾಡೋಕ್ಕೆ ಒಬ್ಬರು ದೊಡ್ಡ ಅಧಿಕಾರಿ ಬಂದಿದ್ದರು ಮಹಾರಾಷ್ಟ್ರದಿಂದ. ಅವರು ಹೇಳ್ತಾ ಇದ್ರು, ಅಲ್ಫಾನ್ಸೋ ನಮ್ದು ಅಲ್ಲ ಅಂತ ಹೇಳ್ತಾ ಇದ್ರು ಅವರು. ನಾನು ಹೇಳಿದೆ, ನಮ್ದು ಅಲ್ಲ ಅಂತ ನಿಮ್ಮ ಹತ್ರ ಏನಿದೆ ದಾಖಲೆ? ಅಲ್ಫಾನ್ಸೋ ನೋಡಿ, ಇನ್ನೊಂದ್ಸರಿ ಹೇಳ್ತೇನೆ, ದಯವಿಟ್ಟು ಹೇಳ್ತೇನೆ, ಜಗತ್ತಿನೆಲ್ಲರೂ ಯಾವ ವೇದಿಕೆ ಇದ್ರೂ ನಾನು ಹೋಗಿ ಹೇಳ್ತೇನೆ, ಅಲ್ಫಾನ್ಸೋ ನಮ್ಮ ದೇಶದ್ದೇ. ಹೋಗಲಿ, ನಮ್ಮ ದೇಶದಲ್ಲ ಅಂದರೆ ಯಾವ ದೇಶದ್ದು ಹೇಳಿ? ಯಾವ ದೇಶದ್ದು? ಯಾವ ದೇಶದಲ್ಲಿ ಇತ್ತು ಹೇಳಿ? ಯಾಕೆ ಆ ದೇಶದಲ್ಲಿ ಅದು ಪ್ರಸಿದ್ಧಿ ಆಗಲಿಲ್ಲ? ಇಷ್ಟು ದಿನ ಯಾರ ಕಣ್ಣಿಗೆ ಯಾಕೆ ಬೀಳಿಲ್ಲ? ನೋಡಿ, ಅಲ್ಫಾನ್ಸದ ಬಗ್ಗೆ ಒಂದು ನಿಮಿಷದಲ್ಲಿ ಹೇಳ್ತೇನೆ. ಅಲ್ಫಾನ್ಸೋ ಮೂಲತಃ ಹುಟ್ಟಿದ್ದು ಗೋವಾದಲ್ಲಿ. ಅಲ್ಫಾನ್ಸೋದು ಎರಡು ವೇರಿಯಂಟ್ ಇವೆ. ಒಂದೇದು ಗೋವಾ ಮನ್ಕೂರ್ ಅಥವಾ ಮನ್ಕುರಾದ್, ಇನ್ನೊಂದು ಕೇಸರ್. ಅವು ಜೆನೆಟಿಕ್ ವೇರಿಯಂಟ್ಸ್ ಅವಷ್ಟೇ. ಅವು ಮೂರು ಜೆನೆಟಿಕಲ್ಲಿ ಭಾಳ ಹತ್ತಿರದ ಸಂಬಂಧಿಕರು. ಅಲ್ಫಾನ್ಸೋ ಅಂದರೆ ಆಪೂಸ್, ಗೋವಾ ಮಂಕೂರ್ ಮತ್ತು ಕೇಸರ್ ಜೆನೆಟಿಕಲಿ ರಿಲೇಟೆಡ್. ಇದು ಅವು ನಮ್ಮಲ್ಲೇ ಉಗಮವಾಗಿದ್ದು. ಪೋರ್ಚುಗೀಸರು ನೋಡಿ, ಪೋರ್ಚುಗೀಸರು ಅದಕ್ಕೆ ತಮ್ಮ ಇದು ಅಲ್ಫಾನ್ಸೋ ದ ಅಲ್ಬುಕರ್ಕ್ ಅಂತೇಳಿ, ಅವರು ಪೋರ್ಚುಗೀಸ್ ಸ್ವಾಮ್ಯದ ಪ್ರದೇಶಗಳನ್ನು ಇಲ್ಲೆಲ್ಲ ಆಳಕ್ಕೆ ಶುರು ಮಾಡಿದಾಗ ಅವನ ಹೆಸರನ್ನೇ ಆ ಉತ್ತಮವಾದ ತಳಿಗಿಟ್ರು. ಅದು ಮುಂದೆ ಏನು ಗೊತ್ತಾ, ಅದು ಹಾಗೆ ಮೇಲ್ಭಾಗಕ್ಕೆ ಹೋಯ್ತು, ಅಲ್ಲೇ ಕೊಂಕಣ ಏರಿಯಾಕ್ಕೆ ಹೋಯ್ತು. ನೋಡಿ, ಪೋರ್ಚುಗೀಸರು ಬರೋಕ್ಕಿಂತ ಮೊದಲು ಗೋವಾ ಮತ್ತು ಕೊಂಕಣ ಅಂತ ಇದ್ದೇ ಇಲ್ಲ, ಎಲ್ಲ ಕೊಂಕಣನೇ. ಕೊಂಕಣ ಎಲ್ಲಿವರೆಗೆ ಇತ್ತು ಅಂತಂದರೆ, ಗುಜರಾತಿಂದ ಹಿಡಿದು ಬಿಟ್ಟು ಇದು ಕೆಳಗಡೆ ತ್ರಿವೇಂದ್ರಮ್ವರೆಗೂ ಕೊಂಕಣೆ ಅದು. ಅವಾಗ ಈಗ ಮುಂದೆ ಈ ಪ್ರಾಂತಗಳು ಗೋವಾ ಗೀವಾ ಅಂತ ಇದ್ದಿದ್ದಿಲ್ಲ. ಅವಾಗ ಕೊಂಕಣ ಏರಿಯಾಕ್ಕೆ ಮೇಲ್ಗಡೆ ಜಾಸ್ತಿ ಹೋಯಿತು, ಗೋವಾದಲ್ಲಿ ಸ್ವಲ್ಪ ಉಳ್ಕೊಳ್ತು. ಸ್ಲೋಲಿ ಎಷ್ಟೋ ದಿನ ಆದ್ಮೇಲೆ ಕರ್ನಾಟಕಕ್ಕೂ ಬಂತು. ಅದ್ರ ಹೆಸರೇ ಹೇಳುತ್ತೆ ನೋಡಿ, ಹೆಸರೇ ಪೋರ್ಚುಗೀಸರು ಇಟ್ಟಂತಹ, ಮತ್ತು ಅದು ಸೆಲೆಕ್ಟ್ ಮಾಡಿದ್ದು ಗೋವಾದಲ್ಲೇ ಸೆಲೆಕ್ಟ್ ಮಾಡಿ. ನಾನು ಹೇಳಿದೆ, ಇದಲ್ಲ ಅಂತ ನೀವು ದಾಖಲೆ ತೋರಿಸಿ. ನಮ್ದು ಅದು ಹೇಳ್ತೇನೆ ಕೇಳಿ. ಅದರಿಂದ ಅಲ್ಫಾನ್ಸೋ ಇಂಡಿಯಾದ್ದೇ ವೆರೈಟಿ, ಮತ್ತು ಅದರದ್ದು ಬೇರೆ ಬೇರೆ ಭಾಗದಲ್ಲಿ ಕೆಲವೊಂದು ಹೆಸರು ಇಟ್ಕೊಂಡು ಕೂತಿದ್ದಾರೆ. ಅದರದ್ದು ವೇರಿಯಂಟ್ಸ್ ಏನಂತಂದರೆ, ಒಂದು ಗೋವಾ ಮನ್ಕುರಾದ್ ಅಂತ ತಾವು ಕೇಳಿರ್ಬೋದು, ಕೆಲವರು ಗೋವಾ ಮಂಕೂರ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನಂತಂದರೆ ಕೇಸರ್ ಸ್ವಲ್ಪ ಡಿಸ್ಟೆಂಟ್ ರಿಲೇಟಿವೇ, ಬಟ್ ಕ್ಲೋಸ್ ರಿಲೇಟಿವ್ ಅಂದರೆ ಗೋವಾ ಮನ್ಕುರಾದ್ ಅಥವಾ ಗೋವಾ ಮಂಕೂರ್. ಇವು ಮೂರು ಒಂದೇ ಕ್ಯಾಟಗರಿಗೆ ಬರುವಂಥ ವೆರೈಟೀಸು. ಇಷ್ಟು ಹೇಳ್ತಾ ಮುಂದೆ ನೆಕ್ಸ್ಟ್ ನೋಡಿ, ಇದನ್ನು ನಮ್ಮ ದೇಶದಲ್ಲಿ ನೋಡಿ, ಟ್ರಾಪಿಕಲ್ ಏರಿಯಾದಲ್ಲಿ ಮಾವಿಗೆ ಉತ್ಪಾದನೆ ಮಾಡೋಕ್ಕೆ ಬೇಕಾದಷ್ಟು ಅವಕಾಶವಿವೆ. ನೋಡಿ, ನಾವಿರೋದು ನಮ್ಮ ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ಇವೆಲ್ಲ ಟ್ರಾಪಿಕಲ್ ಏರಿಯಾದಲ್ಲಿ ಬರ್ತದೆ. ಮಹಾರಾಷ್ಟ್ರ ಸಹ ಟ್ರಾಪಿಕಲ್ ಏರಿಯಾದಲ್ಲೇ ಬರ್ತದೆ. ಟ್ರಾಪಿಕಲ್ ಏರಿಯಾ ಅಂದರೆ ಏನು ಗೊತ್ತಾ, ಟ್ರಾಪಿಕ್ ಆಫ್ ಇದು ಇಕ್ವೇಟರ್ ಇದೆಲ್ಲ, 0 ಲ್ಯಾಟಿಟ್ಯೂಡ್ದಿಂದ ಹಿಡಿದುಬಿಟ್ಟು 23.5 ಡಿಗ್ರಿವರೆಗೂ ನಾರ್ತ್ ಮತ್ತು ಸೌತ್ ಟ್ರಾಪಿಕಲ್ ಏರಿಯಾ ಅಂತ ಹೇಳ್ತಾರೆ. 23ರಿಂದ 45ವರೆಗೂ ಇದು 40ವರೆಗೂ ಸಬ್ ಟ್ರಾಪಿಕಲ್, 40ರಿಂದ 55ವರೆಗೂ ಟೆಂಪ್ರೇಟ್ ಅಂತ ಹೇಳ್ತಾರೆ. ಆ ಭಾಗದಲ್ಲಿ ಬೇರೆ ಬೇರೆ ಕ್ಲೈಮೇಟ್ ಇರುತ್ತೆ, ಬೇರೆ ಬೇರೆ ಹಣ್ಣುಗಳು ಮತ್ತು ಬೇರೆ ಬೇರೆ ಬೆಳೆಗಳು ಇರ್ತವೆ. ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಜಗತ್ತಿನಲ್ಲಿ ಎಲ್ಲ ಕಡೆಯೂ ಒಂದೇ ಹವಾಮಾನ ಇಲ್ಲ. ಭಾಳ ಜನ ತಿಳ್ಕೊಂಡಿದ್ದಾರೆ ಜಗತ್ತು ಹಿಂಗೆ ಬಟಾ ಬಯಲಾಗಿ ಸಪಾಟವಾಗಿದೆ, ಎಲ್ಲ ಕಡೆಯೂ ಇಲ್ಲಿ ಧಾರವಾಡದಲ್ಲಿ ಏನಿದೆ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಹಂಗೆ ಇದೆ, ಇಲ್ಲಿರೋ ಬೆಳೆಗಳು ಎಲ್ಲ ಕಡೆಯೂ ಇವೆ ಅಂತ ತಿಳ್ಕೊಂಡಿದ್ದಾರೆ. ಅದು ಸುಳ್ಳು. ಅದೇ ಆ ಕ್ಲೈಮೇಟಿಗೆ ತಕ್ಕಂತೆ ಬೆಳೆಗಳು ಚೇಂಜ್ ಆಗ್ತವೆ, ಅಲ್ಲಿರೋ ಬೆಳೆಗಳು ಇಲ್ಲಿಲ್ಲ. ಕೆಲವರು ಕೇಳ್ತಾರೆ ನೋಡಿ, ಲಂಡನ್ನಲ್ಲಿ ಇಷ್ಟು ದಿನ ಇದೆ, ಒಂದು ಬಾಳೆ ಗಿಡ ಹುಣಸೆ ಗಿಡ ಕಾಣಿಗೆ ಬೀಳಿಲ್ಲ ಅಂತ. ನಾನು ಹಾಗೆ ಹೇಳ್ತೇವೆ, ಇಲ್ಲಿ ಬೆಂಗಳೂರು ನಮ್ಮ ಧಾರವಾಡದಲ್ಲಿ ಯಾಕೆ ನಿಮಗೆ ಚೆರೀಸು ಮತ್ತು ಇದು ಆಲ್ಮಂಡ್ ಯಾಕೆ ಇಲ್ಲಿ ಸಿಕ್ಕಲ್ಲ ನೋಡಿ, ಇವೆಲ್ಲ ಬಿಕಾಸ್ ಆಫ್ ದಿ ಕ್ಲೈಮೆಟಿಕ್ ಡಿಫ್ರೆನ್ಸ್. ಅದರಿಂದ ನಾವು ಅದನ್ನು ಮಾಡಬೇಕಾಗಿದೆ. ಮತ್ತು ಜಗತ್ತಿನಲ್ಲಿ ನೋಡಿ, ನಾವು ಎಕ್ಸ್ಪೋರ್ಟ್ ಮಾಡಬೇಕಂತಂದರೆ ಸೇಫ್ ಮ್ಯಾಂಗೋಸ್, ಇವತ್ತೆಲ್ಲ ಕಡೆಯೂ ಸೇಫ್ ಮ್ಯಾಂಗೋಸ್ ಇದೆ. ಮತ್ತು ಇನ್ನು ಸೇಫ್ ಮ್ಯಾಂಗೋಸ್ ವರ್ಸಸ್ ಆರ್ಗ್ಯಾನಿಕ್ ಮ್ಯಾಂಗೋಸ್ ಅಂತೇಳಿ ಭಾಳ ಜನ ಆರ್ಗ್ಯಾನಿಕ್ ಮ್ಯಾಂಗೋಸ್ ಮಾಡಬೇಕಂತ ಪ್ರಯತ್ನ ಪಡ್ತಾರೆ. ಅದು ಎಲ್ಲರ ಆಶಯ, ನನ್ನ ಆಶಯನೂ ಸಹ ಆರ್ಗ್ಯಾನಿಕ್ ಅಂತ ಇದೆ.
ಬಟ್ ಪ್ರಾಕ್ಟಿಕಲಿ ದರ್ ಆರ್ ಸಮ್ ಪ್ರಾಬ್ಲಮ್ಸ್ ಇದೆ. ಅದರಿಂದ ಏನಾಗಿದೆ ಅಂತಂದರೆ, ಯುರೋಪ್ನಲ್ಲಿರುವ ಸುಮಾರು 2 ಲಕ್ಷ ಸೂಪರ್ ಮಾರ್ಕೆಟ್ ಒಕ್ಕೂಟ ಅಂತಿದೆ, ಕನ್ಸಾರ್ಷಿಯಂ. ಅವರೆಲ್ಲ ಸೇರ್ಕೊಂಡು ಏನನ್ನಿದ್ದಾರೆ, ವಿ ಡೋಂಟ್ ವಾಂಟ್ ಆರ್ಗ್ಯಾನಿಕ್ ಮ್ಯಾಂಗೋಸ್, ವಿ ವಾಂಟ್ ಸೇಫ್ ಮ್ಯಾಂಗೋಸ್. ಸೇಫ್ ಮ್ಯಾಂಗೋಸ್ ಬರಬೇಕಾದ್ರೆ GMP ಗುಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಫಾಲೋ ಮಾಡಿದರೆ ಎಂಡ್ ಪ್ರಾಡಕ್ಟ್ ವಿಲ್ ಬಿ ಸೇಫ್. ಅದರಲ್ಲಿ ಎಲ್ಲ ಯೂಸ್ ಮಾಡ್ತಾರೆ ಹಿತಮಿತವಾಗಿ, ಹೇಳಿದಂಥದ್ದು ಯಾವಾಗ ಸ್ಪ್ರೇ ಮಾಡಬೇಕು, ಯಾವಾಗ ಮಾಡಬಾರ್ದು, ಎಷ್ಟು ಏನು ಅಂತ ಎಲ್ಲ ಒಂದು ಅದಕ್ಕೆ ಟಾಪಿಕ್ ಕೊಟ್ಟು ಅದ್ರ ಪ್ರಕಾರ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಅದ್ರ ಪ್ರಕಾರ ಅಲ್ಟಿಮೇಟ್ ಎಂಡ್ ಪ್ರಾಡಕ್ಟ್ ವಿಲ್ ಬಿ ಸೇಫ್, ಟಾಕ್ಸಿನ್ ಫ್ರೀ. ಅದನ್ನೇ ಯುರೋಪ್ ಒಕ್ಕೂಟ ಅದನ್ನು ಇಚ್ಛೆ ಪಡೆದು, ಅದು ಆರ್ಗ್ಯಾನಿಕ್ ಮ್ಯಾಂಗೋಸಲ್ಲಿ ಎಷ್ಟು ಕಷ್ಟ ಇದೆ, ಎಷ್ಟು ಪ್ರಾಕ್ಟಿಕಲಿ ಪಾಸಿಬಲ್ ಅಥವಾ ಇಂಪಾಸಿಬಲ್ ಇದೆ ಅಂತ ಅವ್ರಿಗೆಲ್ಲರಿಗೂ ಗೊತ್ತದು. ಅದರಿಂದ ಇವತ್ತು ನಮಗೆ ಬೇಕಾಗಿದ್ದು GMP ಮೂಲಕ ಉತ್ಪಾದಿಸಿದಂತಹ ಸೇಫ್ ಮ್ಯಾಂಗೋಸ್, ಅದನ್ನು ಮಾಡಬೇಕಾಗಿದೆ. ಮತ್ತು ಅದನ್ನೇ ಮಾಡೋಕ್ಕೆ ಈಗ ಸರ್ಕಾರದವರು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಮುಖ್ಯವಾಗಿ ಅಪೇಡಾದವರು ಎಲ್ಲ ಸ್ಟೇಟ್ ಗೌರ್ಮೆಂಟ್ ಮೂಲಕ ಅದನ್ನು ಮಾಡಿಸ್ತಾ ಇದ್ದಾರೆ. ಗ್ಲೋಬಲ್ ಗ್ಯಾಪ್ ಸರ್ಟಿಫಿಕೇಟನ್ನು ಸಹ ಅವರು ಇಶ್ಯೂ ಮಾಡ್ತಿದ್ದಾರೆ. ನೆಕ್ಸ್ಟ್ ಪ್ಲೀಸ್. ಇಲ್ಲಿ ನೋಡಿ, ಇದು ಕ್ವಾಲಿಟಿ ಮ್ಯಾಂಗೋಸ್ನಲ್ಲಿ ಫಸ್ಟ್ ಸ್ಟೆಪ್ ಅಂತಂದರೆ, ಇಲ್ಲಿ ನೋಡಿ ನಾನು ಹೇಳಿದೆ ಈಗಲೇ ಗ್ಲೋಬಲ್ ಗ್ಯಾಪ್ ಸರ್ಟಿಫಿಕೇಟಲ್ಲಿ ರೈತರಿಗೆ ತರಬೇತಿ ಕೊಟ್ಟು ಫೈನಲಿ ಅವ್ರಿಗೆ ಎಲ್ಲ ರೀತಿಯಿಂದ ಅವ್ರಿಗೆ ಎಂಪವರ್ ಮಾಡಿಬಿಟ್ಟು ಗ್ಲೋಬಲ್ ಬ್ಯಾಕ್ ಸರ್ಟಿಫಿಕೇಟ್ ಕೊಟ್ಟಾಗ ಉತ್ತಮ ಗುಣಮಟ್ಟದ ಹಣ್ಣು ಬಂದಾಗ ಅದನ್ನು ನ್ಯಾಷನಲಿ ನೀವು ಮಾರಾಟ ಮಾಡಿ, ವಿದೇಶಗಳಿಗೆ ಆದರೂ ಕಳಿಸಿ. ಅದು ಪ್ರೀ ರಿಕ್ವಿಸಿಟ್. ಅದಿಲ್ಲದೇ ನೀವು ಯಾವೊಂದು ಬಾಗಿಲು ಮತ್ತು ಮೇನ್ ಗೇಟು ಯಾವುದು ತೆಗೆಯಲ್ಲ ಅಲ್ಲಿ. ಇದಿದ್ದರೆ ನೀವು ಮುಂದೆ ಹೋಗೋದು. ಅದಿಲ್ಲ ಅಂತಂದರೆ ನಾವು ಎಷ್ಟೇ ಕೂಗಾಡಿದ್ರು, ಎಷ್ಟೇ ಧರಣಿ ಮಾಡಿದ್ರು ಅದು ಮುಂದುವರಿಯೋಕ್ಕಾಗಲ್ಲ. ಗ್ಲೋಬಲ್ ಗ್ಯಾಪ್ ಸರ್ಟಿಫಿಕೇಟ್ ಇದ್ದರೆ ನಾವು ಮುಂದುವರಿಬೇಕು. ಕಾಂತರಾಜ್ ಅವ್ರಿಗೆ ಗೊತ್ತಿದೆ, ಅವ್ರು ಇಲ್ಲಿ ಬಂದಿದ್ದಾರೆ, ಅವ್ರಿಗೆ ಹೇಳ್ತಾರೆ. ಅದಿಲ್ಲ ಅಂತಂದರೆ ನಾವು ಮುಂದುವರಿಯೋಕೆ ಆಗೋದೇ ಇಲ್ಲ. ನಾವಿಲ್ಲಿ ಯಾವುದೋ ಒಂದು ಲೋಕಲ್ ಟ್ರೈನಿಗೆ ಟಿಕೆಟ್ ತೆಗೆಸ್ಕೊಂಡ್ಬಿಟ್ಟು ನಾನು ಒಂದೇ ಭಾರತದಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತಾ? ಹಾಗೆ ಆ ರೀತಿ ಏನೈತೆ ಪ್ರೊವಿಷನ್ ಇರೋಂಥದ್ರಲ್ಲೇ ನಾವು ಮಾಡಿದರೆ ಮುಂದೆ ಸರಿ ಹೋಗುತ್ತೆ. ನೋಡಿ, ಈ ಗ್ಲೋಬಲ್ ಗ್ಯಾಪ್ ಸರ್ಟಿಫಿಕೇಷನ್ ಇದೆಯಲ್ಲ, ಅದನ್ನು ಕರ್ನಾಟಕದಲ್ಲಿ ಅದನ್ನು ಇಶ್ಯೂ ಮಾಡೋರು ಯಾರು ಅಂತಂದರೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಗಮದವರು. ಅವರು ಅಪೇಡಾ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾರೆ. ಪ್ಲಸ್ ಎಲ್ಲ ಅದಕ್ಕೆ ಅಧಿಕಾರಿಗಳನ್ನೆಲ್ಲ ನೇಮಿಸ್ತಾರೆ. ರೈತರನ್ನ ಆಯ್ಕೆ ಮಾಡ್ಕೊಳ್ತಾರೆ. ರೈತರದೆಲ್ಲ ಅವ್ರದ್ದು ಹಿಸ್ಟರಿ, ಅವ್ರದ್ದು ಬಯೋಡೇಟಾ ಅವೆಲ್ಲವನ್ನು ಮಾಡ್ತಾರೆ. ಮತ್ತು ರೈತರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಯಾವ ರೀತಿ ಇದನ್ನು ನಾವು ಮುಂದುವರಿಬೇಕು, ಯಾವ್ಯಾವುದ ಪದ್ಧತಿಗಳನ್ನು ಅನುಸರಿಸಬೇಕು, ಮತ್ತು ಯಾವ ಕೆಮಿಕಲ್ಸನ್ನು ಯೂಸ್ ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಲಾಸ್ಟ್ ಸ್ಪ್ರೇಗೂ ಮತ್ತು ಕೊಯ್ಲು ನಡುವೆ ಎಷ್ಟು ಅಂತರ ಇರಬೇಕು, ಮತ್ತು ಬೇರೆ ಬೇರೆದು ಇವನ್ ಅದು ಎಲ್ಲಿವರೆಗೆ ಹೋಗುತ್ತೆ ಅಂತಂದರೆ ರೈತರ ತೋಟದಲ್ಲಿ ಒಂದು ಶೌಚಾಲಯವೂ ಸಹ ಇರಬೇಕಂತ ಹೇಳ್ತಾರೆ. ಅದು ಹೇಳ್ತಾರೆ, ನೀರಿನ ಸೋರ್ಸು, ಶೌಚಾಲಯಗಳು, ಲೇಬರ್ಗಳನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅವೆಲ್ಲವೂ ಬರ್ತದೆ ನೋಡಿ. ಅವೆಲ್ಲವೂ ಬಂದಿದೆ. ಅದೊಂಥರ ಒಂದು ಇಂಟಿಗ್ರೇಟೆಡ್ ಒಂದು ಟೋಟಲ್ ಪ್ಯಾಕೇಜ್ ಅದು. ಅದ್ರ ಪ್ರಕಾರ ಆಗುತ್ತೆ. ಪ್ರಾರಂಭದಲ್ಲಿ ಕಷ್ಟ ಅಂದ್ರೂ ಈಸಿಯಾಗಿ ಮಾಡ್ಬೋದು ಅದನ್ನೆಲ್ಲ. ನೋಡಿ, ಈ GAPಯಲ್ಲಿ ಮತ್ತು ರೈತರಿಗೆಲ್ಲ ಟ್ರೈನಿಂಗ್ ಕೊಟ್ಟ ಮೇಲೆ ಒಂದು ಡೈರಿ ಇರ್ತದೆ. ಆ ಗ್ಲೋಬಲ್ ಗ್ಯಾಪ್ ಡೈರಿ ಡೇ ಟು ಡೇ ಆ್ಯಕ್ಟಿವಿಟೀಸ್ನೆಲ್ಲ ಅದರಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕು. ಯಾಕಂದರೆ ಮಾಡಿದ್ದು ನೋಡಿ, ನಾನು ಅದನ್ನು ಮಾಡಿದ್ದೇನೆ ಇದನ್ನು ಮಾಡಿದೆ ಅಂತ ಬಾಯಿಂದ ಹೇಳ್ಬೋದು, ಬಟ್ ಯಾರಾದರೂ ಇನ್ಸ್ಪೆಕ್ಷನ್ ಆಫೀಸರ್ ಬಂದು ನೋಡಿದಾಗ ಅಲ್ಲಿ ಇರಬೇಕಲ್ಲ. ಅದನ್ನು ಮಾಡಿದಾಗ ಡೇಟ್ ವೈಸ್ ಎಲ್ಲವೂ ಅದನ್ನಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. ಅದಕ್ಕೊಂದು ಡೈರಿ ಕೊಡ್ತಾರೆ. ಟ್ರೈನಿಂಗ್ ಆಗ್ಬೇಕಾದ್ರೆ ಅದನ್ನು ಕೊಡ್ತಾರೆ. ಮತ್ತು ಇದರಲ್ಲಿ ನಾನು ಹೇಳ್ತಾ ಇದ್ದೇನೆ ನೋಡಿ, ಇದು ದೊಡ್ಡ ಪ್ರಾಬ್ಲಮ್ ನೋಡಿ. ಈ ಟೇಬಲ್ ನೀವು ಇದನ್ನು ಓದ್ತಿರೋ ಬಿಡ್ತಿರೋ, ನಾನೇನಿದ್ರು ಇದು ಸಾರಾಂಶ ಏನಂತಂದರೆ, ನೀವು ಯಾವ ಕೆಮಿಕಲ್ಸನ್ನು ಯೂಸ್ ಮಾಡಬೇಕು ಮತ್ತು ಯಾವ ದೇಶಗಳಲ್ಲಿ ಈ ಮಿನಿಮಮ್ ಟಾಕ್ಸಿಸಿಟಿ ಲೆವೆಲ್ಸ್, ಇದು ಮ್ಯಾಕ್ಸಿಮಮ್ ಟಾಕ್ಸಿಸಿಟಿ ಲೆವೆಲ್, ಮ್ಯಾಕ್ಸಿಮಮ್ ನೋಡಿ ಟಾಲರಬಲ್ ಟಾಕ್ಸಿಸಿಟಿ ಅಂತ ಹೇಳ್ತಾರೆ, ಅಥವಾ ಮ್ಯಾಕ್ಸಿಮಮ್ ರೆಸಿಡ್ಯೂ ವ್ಯಾಲ್ಯೂಸ್ ಅಥವಾ ರೆಸಿಡ್ಯೂ ಲೆವೆಲ್ಸ್ ಅಂತ ಹೇಳ್ತಾರೆ. ಕೊನೆಯಲ್ಲಿ ಹಣ್ಣಿನಲ್ಲಿ ಪದಾರ್ಥದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ರೆಸಿಡ್ಯೂ ಇದ್ದರೆ ಅದನ್ನು ನಾವು ಟಾಲರೇಟ್ ಮಾಡ್ಕೋಬೋದು, ಒಪ್ಕೊಳ್ಬೋದು ಅಂತ ಅನ್ನೋದ್ರ ವ್ಯಾಲ್ಯೂಸ್ ಇವೆ. ಅದು ಬೇರೆ ಬೇರೆ ಇಂಪೋರ್ಟಿಂಗ್ ಕಂಟ್ರೀಸ್ನಲ್ಲಿ ಬೇರೆ ಬೇರೆ ಇದೆ. ಅದು ನೋಡಿ, ಬೇರೆ ಬೇರೆ ಇಂಪೋರ್ಟಿಂಗ್ ಕಂಟ್ರೀಸ್ನಲ್ಲಿ, ಇಂಡಿಯಾದಲ್ಲಿ, UK-ದಲ್ಲಿ, ಆಸ್ಟ್ರೇಲಿಯಾ ಬೇರೆ ಬೇರೆ ಇದೆ, ಜಪಾನ್ದಲ್ಲಿ ಅವ್ರವ್ರದ್ದೇ ಇದಿದೆ. ಈಗ ಅಮೇರಿಕಾದಲ್ಲಿ ಫಿಕ್ಸ್ ಮಾಡಿದಂಥ MRL ವ್ಯಾಲ್ಯೂ ಜಪಾನ್ದಲ್ಲಿ ಇರಬೇಕಂತೇನಿಲ್ಲ. ಅವ್ರದ್ದೇ ಆದ ಯಾರ್ಡ್ ಸ್ಟಿಕ್ ಪ್ರಕಾರ ಅವ್ರು ಬೇರೆದೇ ಫಿಕ್ಸ್ ಮಾಡ್ಬೋದು. ತುಂಬ ಸ್ಟ್ರಿಂಜೆಂಟ್ ಆಗಿರ್ಬೋದು. ಮತ್ತು ಅದರಿಂದ ಈ ವ್ಯಾಲ್ಯೂಸ್ ನಾವು ಗಮನದಲ್ಲಿಡಬೇಕು. ಮತ್ತು ಇವನು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನೋಡಿ, ನಮ್ಮ ಹತ್ರ ಇದ್ದದ್ದು ಎಕ್ಸಸ್ ಕ್ವಾಂಟಿಟಿ, ಅದನ್ನು ನಾವು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡೋದಲ್ಲ. ಜಗತ್ತಿಗೆ ಅವ್ರು ಏನು ಹೇಳ್ತಾರಲ್ಲ, ಇಂಪೋರ್ಟ್ ಮಾಡ್ಕೊಳ್ಳೋರು ಅವ್ರಿಗೆ ಏನು ಬೇಕು ಅದನ್ನು ನಾವು ಕೊಡಬೇಕು. ಭಾಳ ಜನ ಹೇಳ್ತಾರೆ ತುಂಬ ಪ್ರೊಡ್ಯೂಸ್ ಮಾಡಿ ಅದ ಹಳೆ ಥಿಂಕಿಂಗ್. ಅದು ನಮ್ಮ ಹತ್ರ ಎಕ್ಸಸ್ ಪ್ರೊಡ್ಯೂಸ್ ಮಾಡಿದ್ದೇವೆ, ಒಂದು 10,000 ಟನ್ ಉಳ್ಕೊಂಡ್ಬಿಟ್ಟಿದೆ, ಮಾರ್ಕೆಟಬಲ್ ಸರ್ಪ್ಲಸ್ ಅಂತೇಳಿ ಅದನ್ನೇ ಎಕ್ಸ್ಪೋರ್ಟ್ ಮಾಡಿದರೆ ನಗ್ತಾರೆ ಅಷ್ಟೇ. ಅದು ನಡೆಯಲ್ಲ. ಅದು ಯಾಕಂದರೆ ಅದಕ್ಕಾಗಿಯೇ ಎಕ್ಸ್ಪೋರ್ಟ್ಗಾಗಿ ನಾವು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟ್ ಹೇಳಿ. ನೆಕ್ಸ್ಟ್ ಇದೆ ಯಾವುದು, ಎಷ್ಟು ರೆಸಿಡಿ ಎಷ್ಟಿರ್ತದೆ. ಮತ್ತು ಎರಡನೇದು ನೋಡಿ, ಇಲ್ಲಿದೆ ನಾವು ಸ್ಪ್ರೇ ಮಾಡಿದ ಮೇಲೆ ಲಾಸ್ಟ್ ಸ್ಪ್ರೇಗೂ ಮತ್ತು ಹಾರ್ವೆಸ್ಟ್ ನಡುವೆ ಎಷ್ಟು ಗ್ಯಾಪ್ ಇರಬೇಕು, ಆ ಇಂಟರ್ವಲ್ ಎಷ್ಟಿರಬೇಕು.
ಭಾಳ ಜನ ಹೇಳ್ತಾರೆ ನೋಡಿ, ನಾವು ಇಷ್ಟಿಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ತೇವೆ, ಅಯ್ಯೋ ಅದೆಲ್ಲ ಹಣ್ಣುಗಳಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ, ತಿನ್ನೋರ ಗತಿ ಏನು, ಕ್ಯಾನ್ಸರ್ ಬರ್ತದೆ, ಬ್ರೈನ್ ಟ್ಯೂಮರ್ ಬರ್ತದೆ, ಕಿಡ್ನಿ ಫೇಲ್ ಆಗುತ್ತೆ. ನೋಡಿ ಅವೆಲ್ಲ ಆಗ್ಬೋದು ಹೇಳ್ತೀನಿ ಕೇಳಿ. ಆದರೆ ನಾವು ಸ್ಪ್ರೇ ಮಾಡಿದಾಗ, ಮ್ಯಾಂಗೋದಲ್ಲಿ ನಾನು ಹೇಳ್ತೀನಿ ಕೇಳಿ, ಡೊಮೆಸ್ಟಿಕ್ ಆಗಿ ವಿಚಾರ ಮಾಡಿದಾಗ ಅಷ್ಟು ದೊಡ್ಡ ಅಪಾಯಕಾರಿಯಾದ ಶೋಚನೀಯ ಸ್ಥಿತಿ ಇಲ್ಲ. ಗ್ರೇಪ್ಸ್ನಲ್ಲಿ ಇದ್ದಷ್ಟಾಗಲಿ, ತರಕಾರಿಗಳಲ್ಲಿ ಇದ್ದಷ್ಟಾಗಲಿ ಅಷ್ಟು ದೊಡ್ಡ ಶೋಚನೀಯ ಪರಿಸ್ಥಿತಿ ಇಲ್ಲ. ಯಾಕಂತಂದರೆ ಲಾಸ್ಟ್ ಸ್ಪ್ರೇಗೂ ಮತ್ತು ಅಲ್ಲೇ ಹಾರ್ವೆಸ್ಟ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ. ಕನಿಷ್ಠ 50-60-100 ದಿನವೂ ಸಹ ಕೆಲವು ವೆರೈಟಿಯಲ್ಲಿ ಇರುತ್ತೆ. ಅದರಿಂದ ಅಷ್ಟು ಇಲ್ಲ ಇದರಲ್ಲಿ. ಮತ್ತು ಇನ್ನೊಂದು ಮ್ಯಾಂಗೋ ಅಕಸ್ಮಾತ್ ಕೆಲವು ಸಿಪ್ಪೆ ಮೇಲೆ ಸೇರಿಕೊಂಡಿದ್ರೆ, ಕೆಲವು ಒಳಗಡೆ ಹೋಗಿದ್ರೆ ಬಯೋಡಿಗ್ರೇಡೇಷನ್ ಆಗ್ತಾ ಇರ್ತದೆ. ಸಿಪ್ಪೆ ಮೇಲೆ ಅಕಸ್ಮಾತ್ ಸೇರ್ಕೊಳ್ತಾ ಅಂದ್ಕೊಳ್ಳಿ, ಯಾವುದೋ ಒಂದು ಬಲಿಯೋ ಟೈಮ್ನಲ್ಲಿ ಯಾವುದೋ ಒಂದು ಡೆಲ್ಡಾಮೆಥ್ರಿನ್ ಸ್ಪ್ರೇ ಮಾಡಿದ್ರು ಫ್ರೂಟ್ ಫ್ಲೈ ಕಂಟ್ರೋಲ್ ಮಾಡೋಕ್ಕಂತ ಅಂದ್ಕೊಂಡ್ರು ಸಹ ಅದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಆಗಿರೋದು ಸಿಪ್ಪೆ ಮೇಲೆ ಮಾತ್ರ ಇರ್ತದೆ. ಅದನ್ನೂ ಸಹ ಎಕ್ಸ್ಪೋರ್ಟಲ್ಲಿ ಅವಾಯ್ಡ್ ಮಾಡಿದ್ದಾರೆ ಹೇಳ್ತೀನಿ ಕೇಳಿ. ಅದರಿಂದ ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಆ ರೆಸಿಡಿ ಲೆವೆಲ್ ಬಗ್ಗೆ. ಮತ್ತು ಯಾವುದನ್ನು ಯೂಸ್ ಮಾಡಬೇಕು, ಯಾವುದನ್ನು ಯೂಸ್ ಮಾಡಬಾರ್ದು, ಅದನ್ನೇ ಟೈಮ್ ಟು ಟೈಮ್ ರಿವೈಸ್ ಆಗ್ತಾ ಇರ್ತದೆ. ಇವತ್ತು ಇದ್ದು ಒಂದು ಕೆಮಿಕಲ್ಲು ನಾಳೆ ಅದನ್ನು ಬ್ಯಾನ್ ಮಾಡ್ಬೋದು ನೋಡಿ. ಅದರಿಂದ ಇವೆಲ್ಲ ಇದೆ. ಇತ್ತೀಚೆಗೆ ನನಗೆ ಈಗ ಸ್ವಲ್ಪ ಹೊತ್ತಿಂದ ಕೊಟ್ಟರಲ್ಲ, ಇದರಲ್ಲಿ ಸಹ ಕೆಲವೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಅದನ್ನು ಸಹ ತಾವು ಗಮನಿಸಬೇಕಾಗತ್ತೆ. ಇದನ್ನು ಮಾಡಿದವರು ಯಾರಂತಂದರೆ, ಇದು ಪೆಸ್ಟಿಸೈಡ್ ರೆಸಿಡ್ಯೂ ಲ್ಯಾಬ್ರೇಟರಿ ಆಫ್ IIHR ಅವರು ಮಾಡಿದ್ದದು. ಡಾಕ್ಟರ್ ಸೌದಾಮಿನಿ ಮಹೋಪಾತ್ರ ಅಂಥೇಳಿ ದೊಡ್ಡ ಲೇಡಿ ಅವರು, ಇದರಲ್ಲಿ ಇಡೀ ಜೀವಮಾನ ಎಲ್ಲ ಅದರಲ್ಲೇ ಇದ್ದಾರೆ. ಅವರು ಇದನ್ನು ಕೊಟ್ಟಿದ್ದಾರೆ. ಅವ್ರದ್ದು ಇದು ಕರ್ಟಸಿ IIHR ನೋಡಿ. GAP ಸರ್ಟಿಫಿಕೇಟ್ ಇತ್ತಂತಂದರೆ ನಾವು ಮುಂದುವರಿಬೋದು ನೋಡಿ. ಈಗ ಬರೀ ಪ್ರಾಕ್ಟೀಸ್ ಫಾಸ್ಟಾಗಿ ಹೋಗ್ತಾನೆ ಈಗ 100 ಕಿಲೋಮೀಟರ್ ಸ್ಪೀಡಲ್ಲಿ. ಈಗ ನೋಡಿ ಈಗ ಕ್ವಾಲಿಟಿ ಪ್ರೊಡಕ್ಷನ್ ಹೇಗೆ ಸಾಧ್ಯ ಇದೆ ಅಂತ ಅದ್ರ ಬಗ್ಗೆ ಚಿತ್ರಗಳ ಮೂಲಕ ಜಾಸ್ತಿ ಆಯ್ತು ನೋಡಿ. ತೋಟ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಈ ದೃಶ್ಯಗಳು ಸಾಮಾನ್ಯ, ತುಂಬ ಸಾಮಾನ್ಯ. ಅದೇನು ಭಾಳ ಜನ ಕೇಳ್ತೇನೆ ನಾನು ಹೋದಾಗ, ನಿಮ್ಮದು ತೋಟನ ಅಥವಾ ಕಾಡ ಇದು ಅಂಥೇಳಿ. ಕೆಲಸ ಖಾರವಾಗಿ ನಾನು ಹೇಳ್ತೇನೆ, ಅಷ್ಟರ ಮಟ್ಟಿಗೆ ಹಾಳುಗೆಡವಿರ್ತಾರೆ. ಚೆನ್ನಾಗಿರ್ಬೇಕು ನೋಡಿ, ಯಾವ ರೀತಿ ಮೇಂಟೈನ್ ಮಾಡ್ತಾರೆ ನೋಡಿ, ಅದೇನೋ ಅನ್ನೋದು ಮುಂದೆ ಹೇಳ್ತೇನೆ. ಮತ್ತು ನೋಡಿ, ನಮಗೆ ಮ್ಯಾಂಗೋ ಬೆಳೆಯೋಕ್ಕೆ ಅಥವಾ ಅಲ್ಫಾನ್ಸೋ ಕೇಸರ್ ಬೆಳೆಯೋಕ್ಕೆ ಬೆಸ್ಟ್ ಏರಿಯಾಸ್ ಯಾವುದು ಅಂತ ಬಂದಾಗ ಇಲ್ಲಿದೆ ನೋಡಿ. ಈ ವೆಸ್ಟರ್ನ್ ಘಾಟ್ಸಲ್ಲಿ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಮತ್ತು ಟ್ರಾನ್ಸಿಷನ್ ಬೆಲ್ಟ್ ಅಂದರೆ ಮಲೆನಾಡಿಗೆ ಅಂಟಿಕೊಂಡಂತಹ ಮಲೆನಾಡಿನ ಸೆರಗು, ಮತ್ತು ಏರಿಡ್ ಝೋನ್, ಡ್ರೈ ಆ್ಯಂಡ್ ಏರಿಡ್ ಝೋನ್ ಅಂದರೆ ಒಣ ಪ್ರದೇಶಗಳು. ಅಲ್ಫಾನ್ಸೋಗೆ ನೋಡಿ, ವೆಸ್ಟರ್ನ್ ಘಾಟ್ಸು ಟ್ರಾನ್ಸಿಷನ್ ಬೆಲ್ಟಲ್ಲಿ ಅಲ್ಫಾನ್ಸೋ ತುಂಬ ಚೆನ್ನಾಗಿ ಬರ್ತದೆ. ತುಂಬ ಡ್ರೈ ಏರಿಯಾದಲ್ಲಿ ಅಲ್ಫಾನ್ಸೋ ಚೆನ್ನಾಗಿ ಬರಲ್ಲ. ಮತ್ತು ಡ್ರೈ ಆ್ಯಂಡ್ ಏರಿಡ್ ಝೋನ್ನಲ್ಲಿ ಕೇಸರು ತುಂಬ ಚೆನ್ನಾಗಿ ಬರ್ತದೆ. ಕೊಪ್ಪಳದಲ್ಲಿ ಇವತ್ತಿಗೆ ಬೆಸ್ಟ್ ಕೇಸರ್ ಯಾಕೆ ಬರ್ತದೆ ಅಂತಂದರೆ, ಡ್ರೈ ಆ್ಯಂಡ್ ಏರಿಡ್ ಝೋನ್ನಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲೂ ಬರುತ್ತೆ, ಅದರಷ್ಟು ಚೆನ್ನಾಗಿ ಇಲ್ಲಿ ಬರಲ್ಲ. ಮತ್ತು ಕೆಲವೊಂದು ರಾಂಗ್ ವೇರಿಯಂಟ್ಸ್ ಇವೆ. ಫಾರ್ ಎಕ್ಸಾಂಪಲ್ ರಾಯಚೂರು ಗೀಚೂರು ಹತ್ರ ಹೋಗ್ಬಿಟ್ರೆ ಅಲ್ಲೊಂದು ಒಂದು ವೆರೈಟಿ ಇತ್ತು ನೋಡಿ ಅವ್ರದ್ದು. ಇಲ್ಲ ಒಂದು ಯಾವುದೋ ಒಂದು ಇಲ್ಲ ಒಂದು ಅಲ್ಫಾನ್ಸ್ಗೆ ಒಂದು ತಪ್ಪಾಗಿ ಅಲ್ಫಾನ್ಸನ್ನು ಕರೀತಿದ್ದಾರೆ ಅವರು. ಖಾದರ್ ನೋಡಿ, ಖಾದರ್ ಅನ್ನೋ ಒಂದು ವೆರೈಟಿ, ಅದು ಅಲ್ಫಾನ್ಸೋದು ವೇರಿಯಂಟ್ ಅಂದರು. ನಾವು ಹೋಗಿ ನೋಡಿದಾಗ ಅಲ್ಫಾನ್ಸೋಗೂ ಅದಕ್ಕೂ ಸಂಬಂಧವೇ ಇಲ್ಲ, ಎಂಟೈರ್ಲಿ ಡಿಫ್ರೆಂಟ್ ವೆರೈಟಿ ಅದು. ನಾವು ಹೇಳಿದ್ವಿ ಇದಕ್ಕೆ ಅಲ್ಫಾನ್ಸೋ ಅಂತ ಹೇಗೆ ಕರಿತೀರಾ ನೋಡಿ. ಅದರಿಂದ ಕರೆಯೋದಕ್ಕಾದ್ರೂ ಸ್ವಲ್ಪ ಮರ್ಯಾದೆ ಇರಬೇಕು. ಸುಳ್ಳು ಯಾವುದೋ ಒಂದು ತೊಗೊಂಡು ನಾವು ಚಾಕ್ಲೇಟ್ ತೊಗೊಂಡೋಗ್ಬಿಟ್ಟು ಬಿಸ್ಕೆಟ್ ಅಂತ ಹೇಳೋಕ್ಕಾಗತ್ತಾ? ಆ ರೀತಿ ಅದನ್ನೇ ಖಾದರನ್ನೇ ನಾವು ನೋಡಿದಾಗ, ತಜ್ಞರೆಲ್ಲ ಪರೀಕ್ಷೆ ಮಾಡಿದಾಗ ಅದಕ್ಕೂ ಅಲ್ಫಾನ್ಸಗೂ ಸ್ವಲ್ಪವೂ ತಾಳ್ಮೇಳೆ ಇದ್ದಿದ್ದಿಲ್ಲ. ಅದರಿಂದ ಆ ರೀತಿ ತಪ್ಪಾಗಿ ಕರಿಬಾರ್ದು, ತಪ್ಪು ಸಂದೇಶ ಹೋಗುತ್ತೆ ನೋಡಿ. ಈ ರೀತಿ ಈ ಭಾಗದಲ್ಲಿ ಬೆಳೀತಾರೆ. ಒಣ ಪ್ರದೇಶದಲ್ಲಿ ಕೇಸರ್ ತುಂಬ ಚೆನ್ನಾಗಿ ಬರ್ತದೆ. ನಮ್ಮ ಮಲೆನಾಡು ಸೆರಗಲ್ಲೇ ಬರ್ತದೆ, ಬಟ್ ಅಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ನೋಡಿ ಬರ್ತದೆ, ಅದೇ ಹೇಳಿದ್ದೇನೆ ನೋಡಿ, ಅಲ್ಫಾನ್ಸೋ ಇದು ಬರ್ತದೆ, ಕೇಸರ್ ಬರ್ತವೆ. ಎರಡನ್ನು ಮಾತ್ರ ನಾನು ಹೈಲೈಟ್ ಮಾಡಿದ್ದೇನೆ. ಇನ್ನೂ ಬೇರೆ ಬೇರೆ ವೆರೈಟೀಸ್ ಎಕ್ಸ್ಪೋರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾರ್ತ್ ಇಂಡಿಯಾದಲ್ಲಿ ದಶೇರಿ ಆಗ್ಬೋದು, ಅಥವಾ ಇವನ್ ಇದು ಮಾಲ್ಡಾ ಅಂತಿದೆ, ಮಾಲ್ಡಾ ಅಥವಾ ಲಾಂಗ್ಡಾ ಅಂತ ಹೇಳ್ತಾರೆ. ಲಾಂಗ್ರಾ, ಮಾಲ್ಡಾ ಮೂರು ಒಂದೇ. ಅವು ಸಹ ದೊಡ್ಡ ರೀತಿಯಲ್ಲಿ ಆಗ್ತದೆ ನೋಡಿ. ಅದರಿಂದ ಅವರು ಅಲ್ಲಿ ಮಾಡ್ಕೊಳ್ಳಿ, ನಮಗೆ ಅದು ಸಂಬಂಧ ಇಲ್ಲ. ಇಲ್ಲಿ ನಮಗೆ ಇವೆರಡಕ್ಕೆ ಮಾತ್ರ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿದೆ ನೋಡಿ. ಹೆವಿ ರೇನ್ಫಾಲ್ ಏರಿಯಾದಲ್ಲಿ ಭಾಳ ಜನ ಹೇಳ್ತಾರೆ, ಹೆವಿ ರೇನ್ಫಾಲ್ ಏರಿಯಾದಲ್ಲಿ ಮ್ಯಾಂಗೋ ಬರ್ತದಾ ನೋಡಿ. ಹೆವಿ ರೇನ್ಫಾಲ್ದಲ್ಲಿ ಗಿಡ ಬೆಳೆಯುತ್ತೆ, ಬಟ್ ಕ್ವಾಲಿಟಿ ಪ್ರೊಡಕ್ಷನ್ ಆಗಲ್ಲ. ನೀವು ನೋಡಿರ್ಬೋದು, ನೀವು ಮಾವಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಬಾಳೆಹಣ್ಣೆ ತಗೊಳ್ಳಿ ನೋಡಿ, ಬೆಂಗಳೂರು ಮಾರ್ಕೆಟ್ಗೆ ಬಾಳೆಹಣ್ಣು ಒಣ ಪ್ರದೇಶದಿಂದನೂ ಬರ್ತದೆ, ಮಲೆನಾಡು ಕಡೆಯಿಂದ ಬರ್ತದೆ. ಒಣ ಪ್ರದೇಶದಿಂದ ಬಂದಿದ್ದು ಬಾಳೆಹಣ್ಣು ಸ್ವಚ್ಛವಾಗಿರ್ತದೆ, ಮಲೆನಾಡಿಂದ ಬಂದಿದ್ದೆಲ್ಲ ಚಿಕ್ಕೆಗಳು, ಅದು ಕಪ್ಪು ಎಲ್ಲ ಇರ್ತದೆ. ಅದರಿಂದ ಮಾವಿನ ಹಣ್ಣು ಡ್ರೈ ಏರಿಯಾದಲ್ಲಿ ಬೆಳೆದಾಗ ಅಥವಾ ಕಡಿಮೆ ರೇನ್ಫಾಲ್ ಏರಿಯಾದಲ್ಲಿ ಬೆಳೆದಾಗ ಚೆನ್ನಾಗಿರ್ತದೆ. ತೀರಾ ಜಾಸ್ತಿ ರೇನ್ಫಾಲ್ ಇದ್ದಾಗ ತುಂಬ ಅದು ಅಷ್ಟು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಹೆವಿ ರೇನ್ಫಾಲ್ ಏರಿಯಾದಲ್ಲಿ ಬೆಳೆಯೋ ಒಂದು ಪ್ರಯತ್ನ ಮಾಡಲೇಬಾರ್ದು. ಅಲ್ಲೇನಾದರೂ ಲೋಕಲ್ ವೆರೈಟೀಸ್ ಇದ್ದರೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕರಿ ಈಶಾಡಿದೆ, ಅಂಕೋಲಾ, ಕುಮಟಾಲ್ ಬೆಳೀತಾರೆ, ಅಲ್ಲಿ ಲೋಕಲ್ ವೆರೈಟಿ, ಅದು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ಇಂಥ ವೆರೈಟಿಯಿಂದ ನಾವು ತೀರಾ ದೊಡ್ಡ ಹೆವಿ ರೇನ್ಫಾಲ್ ಏರಿಯಾದಲ್ಲಿ ಕಮರ್ಷಿಯಲಿ ಅಟೆಂಪ್ಟ್ ಮಾಡೋದು ತಪ್ಪಾಗುತ್ತೆ ನೋಡಿ. ಮತ್ತು ಇನ್ನೊಂದು ನೋಡಿ, ಫ್ಲವರಿಂಗ್ ಪೀರಿಯಡ್ದಲ್ಲಿ ಇದೆಲ್ಲ ಹೂ ಬಿಟ್ಟಾಗ ಅದನ್ನು ತಾವು ನೋಡಿ,
ಮಳೆ ಬರಬಾರ್ದು. ಮತ್ತು ಎರಡನೇದು ನೋಡಿ, ಥಿಕ್ ಮಿಸ್ಟ್, ಹೆವಿಯಾದ ಒಂದು ಮಂಜು ಅಥವಾ ಇಬ್ಬನಿ ಕೌದಿದ್ರೆ ಅದು ಸಹ ಡೇಂಜರಸ್ ನೋಡಿ. ಮತ್ತು ಮೂರನೇದು ಏನಂತಂದರೆ ಮಳೆ ಯಾವಾಗ ಇರಬಾರ್ದು ಅಂತಂದರೆ ಏಪ್ರಿಲ್ 15ರಿಂದ ಮೇ ಎಂಡ್ವರೆಗೂ ಮಳೆ, ಆ ಪೀರಿಯಡ್ದಲ್ಲಿ ಮಳೆ ಇರಬಾರ್ದು. ಯಾಕಂದರೆ ಅದು ಮಾವು ಕಾಯಿಗಳು ಬಲಿಯುವಂಥದ್ದು, ಆ ಪೀರಿಯಡ್ದಲ್ಲಿ ಇರಬಾರ್ದು. ಈ ವರ್ಷ ಏನಾಯ್ತು ಅಂದರೆ ಬೆಂಗಳೂರು, ಕೋಲಾರ, ಥ್ರೂಔಟ್ ಕರ್ನಾಟಕದಲ್ಲಿ ಈ ಪೀರಿಯಡ್ದಲ್ಲಿ ಮಳೆ ಜಾಸ್ತಿ ಬಂದುಬಿಟ್ಟು ಎಲ್ಲ ಹಣ್ಣು ಹಾಳಾಗೋಯ್ತು. ಭಾಳ ಕಡೆ ಹಾಳಾಗಿದೆ. ಯಾಕಂದರೆ ಆ ಪೀರಿಯಡ್ದಲ್ಲಿ ಯಾವ ಪೀರಿಯಡ್ದಲ್ಲಿ ಮಳೆ ಬರಬಾರ್ದು ಅಂದ್ಕೊಂಡಿದ್ವಿ, ಆ ಪೀರಿಯಡ್ದಲ್ಲಿ ಜಾಸ್ತಿ ಮಳೆ ಬಂದರೆ ಹಾಳಾಯಿತು. ಅದರಿಂದ ಆ ಪೀರಿಯಡ್ದಲ್ಲಿ ಮಳೆ ಇರಲೇಬಾರ್ದು. ಇತ್ತಂತಂದರೆ ಪ್ರಪೋರ್ಷನೇಟ್ಲಿ ಅಷ್ಟು ಡ್ಯಾಮೇಜ್ ಆಗುತ್ತೆ ನೋಡಿ. ಹಾಟ್ ಆ್ಯಂಡ್ ಡ್ರೈ ಏರಿಯಾಸು ಇದ್ದಾಗ ಕೆಲವೊಂದು ಆ ವೆರೈಟಿ ನಾವು ಹೇಳ್ದಂಗೆ ಏಪ್ರಿಲ್ ಆ್ಯಂಡ್ ಮೇದಲ್ಲಿ ಹಾಟ್ ಆ್ಯಂಡ್ ಡ್ರೈ ಏರಿಯಾಸ್ ಇದ್ದಾಗ ಕ್ವಾಲಿಟಿ ಚೆನ್ನಾಗಿರುತ್ತೆ ನೋಡಿ. ನೋಡಿ ಹ್ಯುಮಿಡಿಟಿ ಅಂದರೆ ತೇವಾಂಶ ನೋಡಿ. ಅಲ್ಫಾನ್ಸೋ ಜಾಸ್ತಿ ಹ್ಯುಮಿಡಿಟಿ ಇದ್ದಲ್ಲಿ ಚೆನ್ನಾಗಿ ಬರ್ತದೆ, ವೆರಾಸ್ ಕೇಸರು ಮಾಡ್ರೇಟ್ ಹ್ಯುಮಿಡಿಟಿ ಇದ್ದಾಗ ಚೆನ್ನಾಗಿ ಬರ್ತದೆ ಅನ್ನೋದು ಆಲ್ರೆಡಿ ಪ್ರೂವ್ ಆಗಿದೆ. ಸೈಂಟಿಸ್ಟ್ಗಳು ಎಲ್ಲ ಕಡೆ ಹೇಳ್ತಾರೆ. ಮತ್ತು ಸಾಯಿಲ್ ನೋಡಿ, ಸಾಯಿಲ್ ಎಲ್ಲಿರು ಈ ಸಾಯಿಲ್ ಹೋಗೋಕ್ಕಿಂತ ಮೊದಲೇ ಒಂದು ಹೇಳ್ತೇನೆ, ತಾವು ಕರ್ನಾಟಕದಲ್ಲಿ ಎಲ್ಲ ಕಡೆ ತಾವು ತಿರುಗಾಡಿದ್ರೆ, ನಾನು ತಿರುಗಿದ್ದೇನೆ, ಎಲ್ಲಾದರೂ ಕಪ್ಪು ಭೂಮಿಯಲ್ಲಿ ಮಾವು ಬೆಳೆದದ್ದು ನೋಡಿದ್ರೆ ಇಲ್ಲ. ಯಾಕಂದ್ರೆ ಅಲ್ಲಿ ಬೆಳೆಯೋಕ್ಕಾಗಲ್ಲ. ಇಲ್ಲೊಬ್ಬರು ಹಂಗರಿಕೆ ದೇಸಾಯರು ಬೆಳೆದುಬಿಟ್ಟಿದ್ರು. ಹಂಗರಿಕೆ ದೇಸಾಯರು ಇಲ್ಲೇ ಗರಗ ಹತ್ರನೇ ಕಪ್ಪು ಭೂಮಿಯಲ್ಲಿ ಮಾವು ಬೆಳೆದುಬಿಟ್ಟು ಅದ್ರ ಕತೆ ಎಲ್ಲ ಎಡವಟ್ಟಾಗಿಬಿಟ್ಟಿತ್ತು. ಎಲ್ಲ ಎಲೆಗಳೆಲ್ಲ ಹಳದಿ ಆಗಿತ್ತು, ಡೈಬ್ಯಾಕ್ ಆಗಿತ್ತು, ಗಿಡಗಳು ಸಾಯಕ್ಕೆ ಸ್ಟಾರ್ಟ್ ಆಗಿತ್ತು. ನಾವು ಹೋಗಿ ಹೇಳಿದ್ವಿ, ಇದು ಏನು ಮಾಡಬೇಕಂದ್ರೆ ಇದನ್ನು ತೆಗೆದುಬಿಡಿ, ಇಲ್ಲಿ ಬೇರೆ ಬೆಳೆಗಳು ಬರ್ತವೆ, ಅದನ್ನು ಬೆಳೆದ್ಬಿಟ್ಟು ನೀವು ಒಳ್ಳೇದಾಗಲಿ ಅಂಥೇಳಿ ಅವ್ರಿಗೆ ಹೇಳಿ ಬಂದ್ವಿ. ಕಪ್ಪು ಭೂಮಿಯಲ್ಲಿ ಬರಲ್ಲ, ತುಂಬ ಸಿಲ್ಟಿ ಸಾಯಿಲ್ದಲ್ಲಿನೂ ಬರಲ್ಲ. ಗೊತ್ತಾ, ಬೆಸ್ಟ್ ಸಾಯಿಲ್ ಅಂದರೆ ಲ್ಯಾಟ್ರೈಟಿಕ್ ಸಾಯಿಲ್ಸ್, ಲ್ಯಾಟ್ರೈಟಿಕ್ ಲೋಮ್ಸ್, ಸ್ಯಾಂಡಿ ಲೋಮ್ಸ್. ಈ ಸಾಯಿಲ್ದಲ್ಲಿ ಚೆನ್ನಾಗಿ ಬರ್ತದೆ. ಲ್ಯಾಟ್ರೈಟಿಕ್ ಲೋಮ್ನಲ್ಲಿ ಭಾಳ ಜನ ಹೇಳ್ತಾರೆ ನೋಡಿ, ಅಲ್ಫಾನ್ಸೋ ನಮ್ಮದು ಈ ಹಾವೇರಿದು ಅಥವಾ ಕೊಂಕಣ ಏರಿಯಾದು, ರತ್ನಗಿರಿದು ಮತ್ತು ಅಲ್ಲೆಲ್ಲ ಚೆನ್ನಾಗಿ ಬರ್ತದೆ, ರುಚಿ ಚೆನ್ನಾಗಿರ್ತದೆ. ದಟ್ಸ್ ಆಲ್ ಬಿಕಾಸ್ ಆಫ್ ಒಂದು ಕ್ಯಾರೆಕ್ಟರ್ ಅಂದರೆ ಆ ಮಣ್ಣಿನಲ್ಲಿರುವ ಕಬ್ಬಿಣದ ಅಂಶ. ಲ್ಯಾಟ್ರೈಟ್ದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರ್ತದೆ, ಕಬ್ಬಿಣ ಮತ್ತು ಅಲ್ಯೂಮಿನಿಯಂ. ಬಟ್ ಅಲ್ಯೂಮಿನಿಯಂ ಈಸ್ ನಾಟ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್. ಕಬ್ಬಿಣ ಅಂಶ ಇರೋದ್ರಿಂದ ಅದು ಚೆನ್ನಾಗಿ ರುಚಿ ಮಾಡುತ್ತೆ. ಬಟ್ ಈ ಲ್ಯಾಟ್ರೈಟ್ ಸಾಯಿಲಲ್ಲಿ ಒಂದು ಕೊರತೆ ಏನಂದರೆ ಸುಣ್ಣ ತುಂಬ ಕಡಿಮೆ ಇರ್ತದೆ. ಯಾಕಂದರೆ ಮೂಲಭೂತವಾಗಿ ಆ ಸುಣ್ಣ ಇಲ್ಲದ ಶಿಲೆಗಳಿಂದ ಅದು ಉಂಟಾದಂಥ ಮಣ್ಣು. ಅದರಿಂದ ಅಲ್ಲೇ ನಾವು ಸುಣ್ಣವನ್ನು ಕೊಡಬೇಕಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅದರಿಂದ ಯಾಕೆ ಅಷ್ಟು ಚೆನ್ನಾಗಿ ಬರ್ತದೆ ಅಂತಂದರೆ ಕ್ಲೈಮೇಟ್ಗಿಂತ ಆ ಮಣ್ಣಿನ ಗುಣಧರ್ಮವೇ ಜಾಸ್ತಿ. ಮತ್ತು ಜಾಸ್ತಿ ನೋಡಿ, ಮಳೆ ನೀರು ಮಡುಗಟ್ಟೋದು, ಕೆರೆ ಅಂಗಳ ಇಲ್ಲೆಲ್ಲ ಬೆಳಿಲೇಬಾರ್ದು. ಮತ್ತು ಕ್ರಿಟಿಕಲ್ ನ್ಯೂಟ್ರಿಯೆಂಟ್ಸ್ ಯಾವುದಂತಂದರೆ ಸಾಕಷ್ಟು ನೈಟ್ರೋಜನ್ ಯುಕ್ತವಾದ ಆರ್ಗ್ಯಾನಿಕ್ ಮ್ಯಾಟ್ರ್ ನಾವು ಕೊಡಬೇಕಾಗುತ್ತೆ. ಮತ್ತು ನೈಟ್ರೋಜಿನಸ್ ಫರ್ಟಿಲೈಸರ್ ಜಾಸ್ತಿ ಕೊಡಬಾರ್ದು. ನಾವೇನಾದರೂ ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, CAN ಇಂಥವೆಲ್ಲ ನಾವು ಜಾಸ್ತಿ ಕೊಡಿದ್ರೆ ಏನಾಗುತ್ತೆ ಗೊತ್ತಾ, ಮುಂದೆ ಅಲ್ಫಾನ್ಸೋದಲ್ಲಿ ಸ್ಪಾಂಜಿ ಟಿಶ್ಯೂ ಬಂದುಬಿಡ್ತದೆ. ಜಾಸ್ತಿ ನೈಟ್ರೋಜಿನಸ್ ಫರ್ಟಿಲೈಸರ್ ಕೊಟ್ಟಷ್ಟು ಅಲ್ಲಿ ಸ್ಪಾಂಜಿ ಟಿಶ್ಯೂ ಜಾಸ್ತಿ ಆಗುತ್ತೆ. ಅದರಿಂದ ಆದಷ್ಟು ನೈಟ್ರೋಜನ್ನೇ ಅಲ್ಲಿ ಬಿದ್ದ ಎಲೆಗಳು ಕೊಳೆತು ಹ್ಯೂಮಸ್ ಫಾರ್ಮೇಷನ್ ಆಗೋದು, ಅಥವಾ ಹೊರಗಿನಿಂದ ತಂದಂಥ ಕೊಟ್ಟಿಗೆ ಗೊಬ್ಬರ, ದನದ ಗೊಬ್ಬರ, ಕುರಿ ಗೊಬ್ಬರ, ಇಷ್ಟರಲ್ಲೇ ನೈಟ್ರೋಜನ್ ಪೂರೈಕೆ ಆಗಬೇಕು. ಹೊರಗಡೆ ಕೊಡೋದು ಫಾಸ್ಫರಸ್, ಪೊಟ್ಯಾಷಿಯಮ್, ದೆನ್ ಅಸದ ಜಿಂಕು, ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಂ, ಬೋರಾನ್, ಇವು ಹೊರಗಡೆಯಿಂದ ನಾವು ಕೊಡಬೇಕಾಗುತ್ತೆ. ಅದನ್ನು ನಾವು ಹೋಗಿ ಯೂರಿಯಾ ಹಾಕ್ತೇನೆ, ಅಮೋನಿಯಂ ಸಲ್ಫೇಟ್ ಹಾಕ್ತೇನೆ, ಅವೆಲ್ಲ ಖಂಡಿತ ಮಾಡಬಾರ್ದು. ಖಂಡಿತ ಸ್ಪಾಂಜಿ ಟಿಶ್ಯೂ ಬರುತ್ತೆ ನೋಡಿ. ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್, ದಯವಿಟ್ಟು ನೋಡಿ. ಭಾಳ ಜನ ಕೇಳ್ತಾರೆ, ಎಷ್ಟೋ ಜನ ಕೇಳ್ತಾರೆ ನೋಡಿ, ಸರ್ ಇದು ನಾವು 3 ವರ್ಷದ ಗಿಡ ಹಾಕ್ತೇನೆ, 4 ವರ್ಷದ ಗಿಡ ಹಾಕ್ತೇನೆ, ಯಾವುದು ಒಳ್ಳೆಯದು? ನಾನು ಇಲ್ಲಿ ನೋಡಿ ಬೇರೆ ಬೇರೆ ವರ್ಷದ್ದಿದೆ. ಅಲ್ಲಿ ನೋಡಿ 9 ತಿಂಗಳಿಂದ 1 ವರ್ಷದ್ದು ಇದೆ, 4 ವರ್ಷದ ಗಿಡನೂ ಇದೆ, ಇನ್ನೊಂದು 2 ವರ್ಷದ್ದು ಇದೆ. ನೋಡಿ ಗಿಡ ದೊಡ್ಡದು ಆದಷ್ಟು ಅಲ್ಲಿ ನೋಡಿ, ಅದು 4-5 ವರ್ಷದ ಗಿಡ ದೊಡ್ಡ ಬ್ಯಾಗ್ನಲ್ಲಿ ಹಾಕಿದ್ದಾರೆ. ಅದ್ರ ಬೇರೇನು ಕತೆ ಏನಾಗಿದೆ ನೋಡಿ, ಅಲ್ಲಿ ಹಾಗೆ ಸುರುಳಿ ಸುತ್ತಿ ಕಾಯಿಲಿಂಗ್ ಆಗಿಬಿಟ್ಟು ಅದು ಎಂದೂ ಸರಿ ಹೋಗಲ್ಲ. ನೀವು ನೆಟ್ಟಾಗಿ ಎಷ್ಟಿರ್ತದೆ ಅಷ್ಟೇ 3 ವರ್ಷ ಹಂಗೆ ಕೂತ್ಕೊಂಡಿರ್ತದೆ. ಅದರಿಂದ ಅಂತಹ ಹಳೆಯ ಗಿಡಗಳನ್ನು ಹಾಕಿದರೆ ಬೇರೇನು ಕತೆ ಆ ರೀತಿ ಆಗುತ್ತೆ. ಅದರಿಂದ ನೀವು 9 ತಿಂಗಳಿಂದ 12 ತಿಂಗಳ 1.5 ವರ್ಷದ ಒಳಗಡೆ ಇರೋ ಸಸಿಗಳನ್ನು ನೆಡೋದು ಬೆಟರು. ತುಂಬ ಚೆನ್ನಾಗಿ ಬೆಳೀತವೆ, ಅದು ಬೆಲೆನೂ ಕಡಿಮೆ. ಈ ದೊಡ್ಡ ಗಿಡ ತುಂಬ ಕಾಸ್ಟ್ಲಿನೂ, ಮತ್ತು ಅದರಿಂದ ಟೆಕ್ನಿಕಲಿ ಅನ್ಸೌಂಡ್. ನೋಡಿ ಲೈಮ್ ಅಪ್ಲಿಕೇಶನ್ ನೋಡಿ, ಸುಣ್ಣ ಭಾಳ ಜನಕ್ಕೆ ಎಷ್ಟು ತಿಳಿಸಿ ಹೇಳ್ತೇವೆ ಅಂದರೆ, ಎಷ್ಟೋ ಸರಿ ಹೇಳ್ತೇವೆ, ಬೇಜಾರಾಗುತ್ತೆ. ಏನು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ನಾವು ತಲೆ ಕೆಡಿಸ್ಕೊಳ್ಬೇಕಾ, ಇಷ್ಟು ಟೆನ್ಷನ್ ಮಾಡ್ಕೊಳ್ಬೇಕಾ, ಇಷ್ಟು ರಕ್ತ ಸುಡಿಸ್ಕೊಳ್ಬೇಕಾ ಅಂತ ನಾವು ಹೇಳ್ತೇವೆ. ಯಾಕಂದರೆ ಇದು ಮೂಲಭೂತವಾದ ಸಣ್ಣ ವಿಷಯ, ಇದು ಆದರೂ ಕ್ರಿಟಿಕಲ್ ಆಗಿದೆ ಮ್ಯಾಂಗೋದಲ್ಲಿ. ನೋಡಿ ಸುಣ್ಣ ಗಿಡಗಳಿಗೆ, ಸಸ್ಯಗಳಿಗೆ ಒಂದೇ ಅಲ್ಲ, ಮನುಷ್ಯರಿಗೂ ಸಹ ಅದು ಕ್ರಿಟಿಕಲ್ ನ್ಯೂಟ್ರಿಯೆಂಟೇ. ಎಷ್ಟು ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಹದಲ್ಲಿ, ನಮ್ಮ ಶರೀರ ಕ್ರಿಯೆಯಲ್ಲಿ ಅದು ಯಾವ ರೀತಿ ಸುಣ್ಣದ ಪಾತ್ರ ಇದೆ ಅಂತ. ಹಾಗೆ ಗಿಡದಲ್ಲಿ ಅದ್ರ 10ರಷ್ಟಿದೆ. ನೋಡಿ ಅದು ಏನೇನು ಅನ್ನೋದು ಇಲ್ಲಿ ತೋರಿಸಿ ನೋಡಿ. ಕರ್ನಾಟಕದಲ್ಲರೂ ಎಲ್ಲ ಮಾವು ಬೆಳೆಯುವ ಪ್ರದೇಶಗಳಲ್ಲಿ ಸುಣ್ಣದ ತೀವ್ರವಾದ ಕೊರತೆ ಇದೆ. ಅದು ಲ್ಯಾಟ್ರೈಟ್ ಸಾಯಿಲ್ ಆಗಿರ್ಬೋದು, ರೆಡ್ ಸ್ಯಾಂಡಿಲೋಮ್ ಆಗಿರ್ಬೋದು, ಅಥವಾ ಸ್ಯಾಂಡಿ ಮತ್ತು ಮಿಕ್ಸ್ಡ್ ಸ್ಯಾಂಡಿಲೋಮ್ ಆಗಿರ್ಬೋದು, ಅದರಲ್ಲಿ ಎಲ್ಲ ಕಡೆಯೂ ಸುಣ್ಣದ ಕೊರತೆ ಇದೆ. ಸುಣ್ಣವನ್ನು ಕಂಪಲ್ಸರಿ ಹಾಕಬೇಕು. ಫಸ್ಟ್ ಟೈಮ್ ಸುಣ್ಣವನ್ನು ನಾವು ಸ್ಟಾರ್ಟ್ ಮಾಡಿದ್ದು, ತಾವು ನಂಬ್ತೀರಾ,
ಈವನ್ ರಿಸರ್ಚ್ ಸಹ ಮಾಡಿದ್ದಿಲ್ಲ. 1980s ನಾವು ಸುಣ್ಣದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ವಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ. ಇನ್ನು IHR ದವರು ಅವತ್ತು ಇನ್ನೂ ಶುರು ಮಾಡಿದ್ದಿಲ್ಲ, ಲೇಟಾಗಿ ಅವರು ಶುರು ಮಾಡಿದರು. ಆ ರೀತಿ ಇದ್ದಾಗ ಸುಣ್ಣವನ್ನು ಲಾರ್ಜ್ ಸ್ಕೇಲಲ್ಲಿ ಕರ್ನಾಟಕದಲ್ಲಿ ರೆಕಮೆಂಡ್ ಮಾಡಿದ್ದು ಅವಾಗ. ಇವತ್ತು ದೊಡ್ಡ ರೀತಿಯಲ್ಲಿ ನೀಡ್ತಾ ಇದ್ದಾರೆ ಸುಣ್ಣ ಹಾಕೋದು. ಎಷ್ಟು ಹಾಕ್ತಿದ್ದಾರೆ ಅಂತಂದರೆ ಕಂಪಲ್ಸರಿಯಾಗಿ ಹಾಕ್ತಿದ್ದಾರೆ. ಸುಣ್ಣ ಹಾಕಲೇಬೇಕು. ಯಾಕೆ ಅನ್ನೋದು ಇಲ್ಲಿ ಡೀಟೇಲ್ಸ್ ಇದೆ ನೋಡಿ. ಸುಣ್ಣದ ಕೊರತೆ ಆದಾಗ ಎಲೆಗಳು ಹಳದಿ ಎಲ್ಲ ತಿಳಿ ಹಳದಿ ಬಣ್ಣಕ್ಕೆ ತಿರುಗಿಬಿಡ್ತವೆ, ಹಚ್ಚ ಹಸಿರಾಗಿ ಇರಲ್ಲ. ಇಲ್ಲಿ ನೋಡಿ, ಈ ರೀತಿಯೂ ಸಹ ಇದರಲ್ಲಿ ಸುಣ್ಣ ಮತ್ತು ಮ್ಯಾಗ್ನೀಷಿಯಂ ಎರಡೂ ಒಟ್ಟಿಗೆ ಡೆಫಿಷಿಯನ್ಸಿ ಆಗಿಬಿಟ್ಟಿದೆ. ಮತ್ತು ಕಾಂಡದಲ್ಲಿ ಬಿರುಕು ನೋಡಿ, ಅನೇಕ ಸರಿ ಕಾಂಡದಲ್ಲಿ ಬಿರುಕು ಉಂಟಾಗೋದು ನೋಡಿ, ಅದು ಸುಣ್ಣದ ಕೊರತೆಯಿಂದ ಆಗೋದನ್ನು ನಿರ್ವಿವಾದವಾಗಿ ಅದು ಪ್ರೂವ್ ಆಗಿದೆ. ಸುಣ್ಣದ ಅನೇಕ ವೆರೈಟಿಗಳಲ್ಲಿ ನಾನು ಸ್ವತಃ ನೋಡಿ ಇದನ್ನು ಖಚಿತಪಡಿಸ್ಕೊಳ್ಳೋಕ್ಕೆ ನೂರಾರು ಲ್ಯಾಟ್ರೈಟ್ ಸಾಯಿಲ್ಗಳಲ್ಲಿ ಹೋಗಿದ್ದೇನೆ. ಲ್ಯಾಟ್ರೈಟ್ ಅಂದರೆ ಪ್ಯೂರ್ ಲ್ಯಾಟ್ರೈಟೇ. ಹೊಸಕೋಟೆ ಹತ್ರ ಒಂದು ಏರಿಯಾ, ಅಲ್ಲೇ ಈ ಒಂದು ಪ್ರಪೋಸ್ಡ್ ಹೈವೇಕ್ಕೆ ಅದು ಎಕ್ವೈರ್ ಆಗಬೇಕಾದ್ರೆ ಅಲ್ಲಿ ಹೋಗಿದ್ದೆ ನಾನು. ಆ ಲ್ಯಾಟ್ರೈಟ್ ಸಾಲ್ದಲ್ಲಿ ಮಾವಿನ ತೋಟಗಳಿದ್ವಲ್ಲ, ಎಲ್ಲದರಲ್ಲಿನೂ ಕ್ರ್ಯಾಕು ಮತ್ತು ನೋಡಿ ಎಲ್ಲದರಲ್ಲಿ ಡೈಬ್ಯಾಕು. ಅಂತಹ ಒಂದು ಪ್ಯೂರ್ ಲ್ಯಾಟ್ರೈಟ್ ಸಾಯಿಲ್. ಭಾಳ ಜನ ಏನು ತಿಳ್ಕೊಂಡಿದ್ದಾರೆ, ಬರೀ ಲ್ಯಾಟ್ರೈಟ್ ಇಲ್ಲೇ ವೆಸ್ಟರ್ನ್ ಘಾಟ್ದಲ್ಲಿ ಇದೆ ಅಂತ ತಿಳ್ಕೊಂಡಿದ್ದಾರೆ. ನೋ, ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಕಡೆ ಲ್ಯಾಟ್ರೈಟ್ ಇದೆ. ನಮ್ಮ JKVK ಕ್ಯಾಂಪಸ್ಸನ್ನೇ ಲ್ಯಾಟ್ರೈಟ್ ಸಾಯಿಲ್ ಮೇಲೆ ಕೂತಿದೆ. ಅಂತಹ ಒಂದು ಮಣ್ಣು ಅಲ್ಲಿನೂ ಇದೆ. ಅಲ್ಲಿ ಸಹ ದೊಡ್ಡ ರೀತಿ ಪ್ರಾಬ್ಲಮ್ ಆಗುತ್ತೆ. ಒಟ್ಟಾರೆ ಮಾವು ಎಲ್ಲೆಲ್ಲಿ ಬೆಳೀತಾರೆ ಅಲ್ಲೆಲ್ಲ ಸುಣ್ಣ ಹಾಕಲೇಬೇಕು. ನೋಡಿ, ಈ ರೀತಿ ಆಗಬಾರ್ದಂದ್ರೆ ಸುಣ್ಣ ಹಾಕಬೇಕು. ನೋಡಿ, ಆ ಸೈಂಟಿಸ್ಟ್ ಅಲ್ಲೆಲ್ಲ ನೋಡ್ತಾ ಇದ್ದಾರೆ, ಕ್ರ್ಯಾಕ್ ಆಗುತ್ತೆ. ಹಾಗೆ ಬಿಟ್ಬಿಟ್ರೆ ಜಾಸ್ತಿ ಕ್ರ್ಯಾಕ್ ಆಗುತ್ತೆ ಸುಣ್ಣದ ಕೊರತೆಯಿಂದ. ಅದರಲ್ಲಿ ಅಂಟು ಸೋರುತ್ತೆ ನೋಡಿ, ಜಾಸ್ತಿ ಬಿಟ್ಟರೆ ಇಲ್ಲಿ ದೊಡ್ಡದಾಗ್ಬಿಟ್ಟು ಅದರಲ್ಲಿ ಬೋರೋರ್ಗಿರೆ ಎಲ್ಲ ಸೇರ್ಕೊಂಡು ಇನ್ನೂ ದೊಡ್ಡ ಹದಗೆಟ್ಟು ಹೋಗುತ್ತೆ. ಡೈಬ್ಯಾಕ್ ಆಗುತ್ತೆ ನೋಡಿ. ಈ ಶೂಟ್ ಡೈಬ್ಯಾಕು ಅನೇಕ ಮಾವಿನ ತಳಿಗಳಲ್ಲಿ ಮತ್ತು ಅದರಲ್ಲೇ ತೋತಾಪರಿ ತಳಿಯಲ್ಲಿ ಅಲ್ಫಾನ್ಸದಲ್ಲಿ ಸಿಕ್ಕಾಪಟ್ಟೆ ಆಗುತ್ತೆ ಡೈಬ್ಯಾಕು ಸುಣ್ಣದ ಕೊರತೆಯಿಂದ. ಬೇರೆ ಕಾರಣ ಇರ್ಬೋದು, ಸುಣ್ಣದ ಕೊರತೆಯಿಂದ ಅದು ಮೂಲಭೂತವಾಗಿ ಜಾಸ್ತಿ ಆಗುತ್ತೆ. ನೋಡಿ, ಇದು ನಾನು ನೋಡಿದ್ದು ಕೆಳಗಡೆ ನೋಡಿ, ಪ್ಯೂರ್ ಲ್ಯಾಟ್ರೈಟಿಕ್ ಸಾಯಿಲ್ ನಾನೇ ಅದು ನೋಡಿ. ಸುಣ್ಣದ ಕೊರತೆ ಆಗಿದ್ದು ನಾನು ಹೇಳಿದೆ ನೋಡಿ, ಅದೆಲ್ಲ ಸುಣ್ಣದ ಕೊರತೆಯಿಂದ ಆದ ಡೈಬ್ಯಾಕ್. ಇದು ತೀವ್ರವಾದ ರೀತಿ ಆಗುತ್ತೆ. ಮತ್ತು ನಿಮಗೆಲ್ಲ ಗೊತ್ತಿದೆ, ಸುಣ್ಣದ ಕೊರತೆಯಿಂದ ಒನ್ ಆಫ್ ದಿ ರೀಸನ್ಸ್ ಫಾರ್ ಸ್ಪಾಂಜಿಟೇಷನ್ ಮ್ಯಾಂಗೋ ಈಸ್ ಸುಣ್ಣದ ಕೊರತೆ. ಬೇರೆ ರೀಸನ್ಸ್ ಇದೆ, ಅದರಲ್ಲಿ ಕನಿಷ್ಠ 5-6 ಕಾರಣಗಳಿವೆ, ಆಮೇಲೆ ಹೇಳೋಣಂತೆ. ಸುಣ್ಣದ ಕೊರತೆಯೂ ಸಹ ಒಂದು ಮುಖ್ಯವಾದ ಒಂದು ಕಾರಣ. ಸ್ಪಾಂಜಿಟಿಶು ಮಾವಿನಲ್ಲಿ ಅದರಲ್ಲಿ ಅಲ್ಫಾನ್ಸದಲ್ಲಿ ಮೊದಲೇ ಬರೀ ಅಲ್ಫಾನ್ಸದಲ್ಲಿ ಅಂದಿದ್ರು, ಈಗ ಮಲ್ಲಿಕಾದಲ್ಲಿ ಸಹ ಸ್ಪಾಂಜಿಟಿಶು ಸ್ಟಾರ್ಟ್ ಆಗಿದೆ. ಅದು ಅಲ್ಲಿ ಜೋರಾಗಿದೆ. ಮತ್ತು ಇವನ್ ಹೊರಗಡೆಯಿಂದನೇ ಕಾಣುತ್ತೆ. ಅಲ್ಫಾನ್ಸದಲ್ಲಿ ಕೊಯ್ದ ಮೇಲೆ ಗೊತ್ತಾಗುತ್ತೆ, ಬಟ್ ಮಲ್ಲಿಕಾದಲ್ಲಿ ಹೊರಗಡೆಯಿಂದನೇ ಕಾಣುತ್ತೆ. ಅದಕ್ಕೇನಂತ ಹೇಳ್ತಾರೆ ಅಂದರೆ ಯೆಲ್ಲೋ ನೋಸ್ ಅಂತ ಹೇಳ್ತಾರೆ. ಅಂದರೆ ಹಳದಿ ಮೂತಿ ಅಂತೇಳಿ, ಕಾಯಲ್ಲೇ ಮೂತಿ ಹಳದಿ ಆಗಿಬಿಡ್ತದೆ ಸುಣ್ಣದ ಕೊರತೆಯಿಂದ. ನೋಡಿ, ನೀವು ಹೇಳ್ಬೋದು ಈಗ ಸುಣ್ಣನ ಹೆಂಗೆ ಹಾಕ್ಬೋದು, ಯಾವ ಸುಣ್ಣ ಹಾಕಬೇಕು? ಸುಣ್ಣದ 3 ಸೋರ್ಸ್ ಇವೆ. ಒಂದೇದೇನಂತಂದರೆ ಸ್ಲೇಟ್ ಲೈಮ್, ಅರಳಿದ ಸುಣ್ಣ. ಎರಡನೇದು ಡೋಲೋಮೈಟ್ ಲೈಮ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫೇಟ್ ಇದೆ, ಅದು ಸಹ ಸುಣ್ಣ ಸೋರ್ಸೇ. ಮೂರನೇದೇನೋ ಜಿಪ್ಸಮ್ ಕ್ಯಾಲ್ಸಿಯಂ ಸಲ್ಫೇಟ್. ಇವು ಮೂರಲ್ಲಿ ನೋಡಿ 3 ಸುಣ್ಣ ಸೋರ್ಸ್ ಇದೆ. ಆದರೆ ಬೆಸ್ಟ್ ಸೋರ್ಸ್ ಅಂದರೆ ಸ್ಲೇಟ್ ಲೈಮ್, ಅರಳಿದ ಸುಣ್ಣ ಬೆಸ್ಟು. ಸೆಕೆಂಡ್ ಬೆಸ್ಟ್ ಈಸ್ ಡೋಲಮೈಟ್ ಸ್ವಲ್ಪ ಕರಗುವಿಕೆಯಲ್ಲಿ ನಿಧಾನ ಆಗುತ್ತೆ, ಆದರೂ ಪರವಾಗಿಲ್ಲ, ಗುಡ್. ಆದರೆ ಯಾಕಂದರೆ ಅದರಲ್ಲಿ ಸಲ್ಫರ್ ಇರುತ್ತೆ. ಸಲ್ಫರ್ ಇಸ್ ಆಲ್ಸೋ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್. ಮತ್ತು ಜಿಪ್ಸಮ್ ಏನಂತಂದರೆ, ಜಿಪ್ಸಮ್ ನಾರ್ಮಲಿ ನಾವು ರೆಕಮೆಂಡ್ ಮಾಡಲ್ಲ. ಯಾಕಂತಂದರೆ ಈಗಾಗಲೇ ಮಾವು ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿ pH ತುಂಬ ಎಸಿಡಿಕ್ ಆಗಿದೆ. ನಾನು ನೋಡಿ 4.8 pH ರೆಕಾರ್ಡ್ ಮಾಡಿದ್ದೇವೆ. ಜಂಗಮಕೋಟೆಯಲ್ಲೆಲ್ಲ ಶಿಡ್ಲಘಟ್ಟ ತಾಲೂಕಿನಲ್ಲಿ ಬೆಂಗಳೂರು ಹತ್ರ 4.8ದಿಂದ ಶುರುವಾಗುತ್ತೆ. 5.56 ಅಲ್ಲಿ ನಾವು ಜಿಪ್ಸಮ್ ಹಾಕಿದ್ರೆ ಇನ್ನೂ ಮತ್ತೆ ಕೆಳಗಡೆ ಬಂದುಬಿಡ್ತದೆ. ಅದರಿಂದ ಅಲ್ಲೇ ಅದನ್ನೇ ಜಿಪ್ಸಮ್ ಹಾಕಬಾರ್ದು. ಎಷ್ಟು ಹಾಕಬೇಕು ಅಂದಾಗ ಅಲ್ಲಿದೆ ನೋಡಿ, ಒಂದು ತೀರಾ ಚಿಕ್ಕ ಗಿಡ ಅಂದರೆ 5 ವರ್ಷಕ್ಕಿಂತ ಕಡಿಮೆ ಇದ್ದದಕ್ಕೆ ಹಾಕಬಾರ್ದು. 1/4 kg ಹಾಕಬೇಕು. 5ರಿಂದ 10 ವರ್ಷದ ಗಿಡಕ್ಕೆ 1 kg, 10ರಿಂದ 15 ವರ್ಷಕ್ಕೆ 2ರಿಂದ 3 kg, 15 ವರ್ಷದಾಗ 5 kg ಹಾಕಬೇಕು. ಪ್ರತಿ ವರ್ಷ ಹಾಕಬೇಕಾಗಿಲ್ಲ, ಒನ್ಸ್ ಇನ್ 3-4 ಇಯರ್ಸ್ ಹಾಕಿದರೆ ಸಾಕು. ಅದಲ್ಲೇ ಇರುತ್ತೆ, ವೇಸ್ಟ್ ಆಗಲ್ಲ. ಹೇಗೆ ಹಾಕಬೇಕು ಅನ್ನೋದು ಚಿತ್ರಗಳಿವೆ ನೋಡಿ. ಜೂನ್ ಜುಲೈದಲ್ಲಿ ಹಾಕಬೇಕು. ಯಾಕಂದರೆ ಎಲ್ಲ ಮಾವು ಬೆಳೆ ಪ್ರದೇಶದಲ್ಲಿ ಮಳೆ ಆಶ್ರಿತ ಬೇಸಾಯ ಇದೆ. ಅಲ್ಲಿ ನೀರು ಎಲ್ಲಿದೆ? ನೀರಿತ್ತಂದರೆ ಬೇರೆ ಬೆಳೆ ಬೆಳೀತಾ ಇದ್ರು, ನೀರಿಲ್ಲ ಅಂದ್ಕೊಂಡು ಮಾವು ಬೆಳೆದಿದ್ದಾರೆ, ಮಾವು ಗೋಡಂಬಿ. ಆದ್ದರಿಂದ ನೀವು ಅಲ್ಲೇ ಹಾಕೋದಿದ್ರೆ ಜೂನ್ ಜುಲೈದಲ್ಲಿ ಹಾಕಿದರೆ ಮಳೆಗಳು ಬಂದು ಕರಗಿ ಬೇರಿಗೆ ಹೋಗುತ್ತೆ. ನೋಡಿ, 2-3 ವರ್ಷಕ್ಕೆ ಒಂದ್ಸರಿ ಕೊಟ್ಟರು ಸಾಕು. ನೋಡಿ, ಸುಣ್ಣ ಕೊಡುವ ರೀತಿ ನೋಡಿ, ಇದು ಲಾರ್ಜ್ ಸ್ಕೇಲಲ್ಲಿ ನಡೀತಾ ಇದೆ. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಪ್ರಚಾರ, ಕಡಿಮೆ ಅವೇರ್ನೆಸ್ ಆಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ಕಂಪಲ್ಸರಿ ಹಾಕ್ತಿದ್ದಾರೆ ನೋಡಿ. ಎಲ್ಲರೂ ರೈತರೇ ಅವರೆಲ್ಲ ಹಾಕ್ತಾ ಇದ್ದಾರೆ. ನಮ್ಮ ಫೋಟೋಗ್ರಾಫಿಗಾಗಿ ಅಲ್ಲದು, ಅವ್ರು ಹಾಕ್ಬೇಕಾದ್ರೆ ನಾವು ಫೋಟೋಗ್ರಾಫಿ ಮಾಡಿದ್ದೇವೆ ಅಷ್ಟೇ. ಇಲ್ಲಿ ನೋಡಿ, ಎಲ್ಲ ರೈತರು, ರೈತ ಮಕ್ಕಳು ಡೆಮಾನ್ಸ್ಟ್ರೇಷನ್, ತೋಟಗಾರಿಕೆ ಇಲಾಖೆಯಿಂದ ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ಕಡೆ ನೋಡಿ ಸುಣ್ಣ ಹಾಕ್ತಿದ್ದಾರೆ. ಬರೀ ಸುಣ್ಣ ಎರಚೋದಷ್ಟೇ, ಅಗದಿಗೆ ಹಾಕಬೇಕಾಗಿಲ್ಲ. ಸುಣ್ಣ ತುಂಬ ಬೇಗನೆ ಕರಗುತ್ತೆ ನೀರಿನಲ್ಲಿ, ಒಂದು ಮಳೆ ಕರಗಿ ಒಳಗೆ ಹೋಗುತ್ತೆ. ಅದರಿಂದ ಎರಚಿಬಿಟ್ರೆ ಸಾಕು, ಹಾಗೆ ಇರ್ತದೆ ನೋಡಿ. ಅಂತ ಈ ರೀತಿ ಮಾಡಬೇಕು.
ನೋಡಿ ಕೆಲವು ರಿಂಗ್ ಮೆಥಡ್ ಹಾಕಿದ್ದಾರೆ, ಹಾಕಲಿ, ಏನು ತಪ್ಪೇನಿಲ್ಲ. ನೋಡಿ ಟ್ರೈನಿಂಗ್ ಆ್ಯಂಡ್ ಪ್ರೂನಿಂಗ್. ನೆಕ್ಸ್ಟ್ ಟ್ರೈನಿಂಗ್ ಆ್ಯಂಡ್ ಪ್ರೂನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೋಡಿ ಒಂದು ತಂಬ್ ರೂಲ್ ಇದೆ ಏನಂತಂದರೆ, ಮಾವಿನ ಗಿಡವನ್ನೇ ಅದ್ರ ಇಚ್ಛೆಗೆ ಬೆಳೆಯೋಕ್ಕೆ ಬಿಡಬಾರ್ದು. ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ದೇವ್ರು ಕೊಟ್ಟಿದ್ದು ಬೆಳ್ಕೊಳ್ಳಿ ಎಷ್ಟು ಬೇಕಾದ್ರೆ, ಅವೆಲ್ಲ ಸುಳ್ಳು. ನಾವು ಹೇಳ್ದಂಗೆ ಮಾವಿನ ಗಿಡ ಕೇಳಬೇಕು, ನಾವು ಹೇಳಿದ ರೀತಿಯಲ್ಲಿ ಬೆಳಿಬೇಕು, ನಾವು ಹೇಳಿದಷ್ಟು ಎತ್ತರ ಇರಬೇಕು, ನಾವು ಹೇಳಿದ ರೀತಿಯಲ್ಲಿ ಅದನ್ನು ಬ್ರಾಂಚಸ್ ಕಟ್ ಮಾಡಿರಬೇಕು, ನಾವು ಹೇಳಿದಂಥ ರೀತಿಯಲ್ಲಿ ಒಳಗಡೆ ಏರೇಷನ್ ಇರಬೇಕು, ಸನ್ಲೈಟ್ ಬಿಡ್ತಾ ಇರಬೇಕು, ಅದು ನಮ್ಮ ಗಿಡ ಆಗುತ್ತೆ. ಇಲ್ಲ ಅಂತಂದರೆ ಅದಕ್ಕೆ ನಾವು ಗುಲಾಮರಾಗ್ತೇವೆ. ನಾವು ಹೇಳ್ದಂಗೆ ನಮ್ಮ ಗುಲಾಮರಾಗಿರ್ಬೇಕು ಆ ಗಿಡ. ನಾವು ಹೇಳ್ದಂಗೆ ಕೇಳ್ಕೊಳ್ಳೋಂಥ ಗಿಡಗಳನ್ನ ನಾವು ಮಾಡಬೇಕಾಗುತ್ತೆ. ಅದರಿಂದ ನಾವು ಟ್ರೈನಿಂಗ್ ಪ್ರೂನಿಂಗ್ ಮಾಡಲೇಬೇಕು. ಕಂಪಲ್ಸರಿಯಾಗಿ ರೈತರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಮಾವಿನ ಗಿಡ ಹಾಗೆ ಬಿಟ್ಟರೆ ಹೇಗಾಗುತ್ತೆ, ಇಷ್ಟು ದೊಡ್ಡದಾಗುತ್ತೆ, ದಟ್ಟವಾಗಿದೆ, ಒಳಗಡೆ ಎಷ್ಟು ಜನ ಸೇರಿಕೊಂಡ್ರು ಏನಿದ್ರು ಸಹ ಗೊತ್ತಾಗಲ್ಲ. ಅಂಥ ಗಿಡ ತನ್ನಷ್ಟಕ್ಕೆ ತಂದು ಬಿಟ್ಟರೆ ಈ ರೀತಿ ಆಗುತ್ತೆ. ನೋಡಿ ಒಳಗಡೆ ಭಾಳ ಜನ ಕೇಳ್ತಾರೆ, ಮಾವಿನಲ್ಲಿ ಹೊರಗಡೆ ಮಾತ್ರ ಯಾಕೆ ಕಾಯಿ ಬಿಡ್ತೇವೆ, ಒಳಗಡೆ ಯಾಕೆ ಬಿಡಲ್ಲ? ನಾನು ಹೇಳ್ತೇನೆ, ಒಳಗಡೆ ಬಿಡೋಕೆ ಅವಕಾಶನೇ ಇಲ್ಲಲ್ಲ, ಅದೇಂಗೆ ಬಿಡ್ತದೆ? ನೀವು ಅವಕಾಶ ಮಾಡಿಕೊಟ್ರು ಅಲ್ಲಿ ಬಿಡುತ್ತೆ. ಅದರಿಂದ ನೀವು ಟ್ರೈನಿಂಗ್ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಪ್ರೂನಿಂಗ್ ನೋಡಿ ಹಿಂದಿನ ಕಾಲದಲ್ಲಿ ಕೆಳಗಡೆಯಿಂದನೇ 5, 6, 10 ರೆಂಬೆ ಬರ್ತಾ ಇತ್ತು, ಮಲ್ಟಿಪಲ್ ಸ್ಟೆಮ್ಸ್. ಇದನ್ನು ಔಟ್ಡೇಟೆಡ್, ಇದನ್ನು ಮಾಡಲೇಬಾರ್ದು ಹೇಳ್ತೀನಿ ಕಡೆ. ಅಲ್ಲಿ ನೋಡಿ ನಮ್ಮ ಆಫೀಸರ್ ಒಬ್ಬರವರು ನಿಂತ್ಕೊಂಡಿದ್ದಾರೆ ಗಿಡದೊಳಗೆ. ನೋಡಿ ಈ ರೀತಿ ಹಳೆ ತೋಟಗಳಲ್ಲಿ ಈ ರೀತಿ ಇವೆ, ಹೊಸ ತೋಟದಲ್ಲಿ ಈ ರೀತಿಯಲ್ಲಿ, ಹೊಸ ತೋಟದಲ್ಲಿ ಸಿಂಗಲ್ ಸ್ಟೆಮ್ ಇದೆ. ಸಿಂಗಲ್ ಸ್ಟೆಮ್ ಬೆಸ್ಟ್, ಅದು ಸೈಂಟಿಫಿಕ್. ಇಲ್ಲಿ ನೋಡಿ ಇವೆಲ್ಲ ಇತ್ತೀಚೆಗೆ ಮಾಡಿದಂಥ ಎಲ್ಲ ತೋಟಗಳು ಸಿಂಗಲ್ ಸ್ಟೆಮ್ ಇದೆ. ಕೆಳಗಡೆ ಮಾಡಿದ್ರೆ ನೋಡಿ ಎಲ್ಲ ರೀತಿಯಿಂದ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ, ಪಾತಿ ಮಾಡೋಕ್ಕಾಗಲ್ಲ, ಉಳುಮೆ ಮಾಡೋಕ್ಕಾಗಲ್ಲ, ಟ್ರ್ಯಾಕ್ಟರ್ ಹೋಗಲ್ಲ, ಮತ್ತು ಅದು ಏನೋ ಪೆಸ್ಟ್ ಆ್ಯಂಡ್ ಡಿಸೀಸ್ ಕಂಟ್ರೋಲು, ಸ್ಟೆಮ್ ಪ್ರೊಡಕ್ಷನ್ನು, ಬೋರರ್ ಕಂಟ್ರೋಲು ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಪ್ರೂನಿಂಗ್ ಮಾಡ್ತಿದ್ದಾರೆ. ಇದು ಎಲ್ಲಿ ಅಂತಂತಂದರೆ ಇದ್ರ ಹತ್ರ ಮುಂಡರ್ಗಿ ಹತ್ರ. ನೋಡಿ ಮುಂಡರ್ಗಿ ಈಸ್ ನಾಟ್ ಎ ಬಿಗ್ ಮ್ಯಾಂಗೋ ಗ್ರೋಯಿಂಗ್ ಏರಿಯಾ ಅಲ್ಲ. ನಾವಲ್ಲೇ ಇವರು ನಮ್ಮ ಎಚ್ ಕೆ ಪಾಟೀಲ್ ಒತ್ತಾಸೆಗೆ ಅಲ್ಲೆಲ್ಲ ಹೋಗಿಬಿಟ್ಟು ಭಾಳ ಜನ ಹೇಳಿದರು, ನೋಡಿ ನಮ್ಮ ಕಡೆ ಹೇಳೇ ಇಲ್ಲ, ನೀವು ಯಾರು ಪ್ರೂನಿಂಗ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ನಾವು ಹುಲ್ಕೋಟಿಯವರಿಂದ ಬಂದಿದ್ದಾರೆ ಮೇಡಮ್ ಇಲ್ಲೆಲ್ಲ, ಅವರೆಲ್ಲ ಕರೆಸಿ ದೊಡ್ಡ ರೀತಿಯಲ್ಲಿ ಪ್ರಚಾರ ಕೊಟ್ಟರು. ಅನೇಕ ಜನ ಇದೇ ರೀತಿ ರೈತರು ಸೇರಿದ್ರು, ತುಂಬ ಅವರಿಗೆ ಯೂಸ್ಫುಲ್ ಆಯ್ತದು. ಆಮೇಲೆ ನಾವು ಅನೇಕ ಕಡೆ ಇಂಥದ್ದೆಲ್ಲ ಮಾಡಿಸಿದ್ವಿ ಪ್ರೂನಿಂಗು. ಇಲ್ಲ ಹುಲ್ಕೋಟಿ ಅಲ್ಲ, ಅದು ಹುಲ್ಕೋಟಿ ಆದಮೇಲೆ ಮುಂಡರ್ಗಿಗೆ ಹೋಗಿದ್ವಿ. ಮುಂಡರ್ಗಿಗೆ ಹೋಗಿದ್ವಿ, ಹುಲ್ಕೋಟಿ ಮುಗಿಸ್ಕೊಂಡು ಮುಂಡರ್ಗಿಗೆ ಹೋದಾಗ ಅಲ್ಲಿ ಫೋಟೋಗ್ರಾಫ್, ಅಲ್ಲೆಲ್ಲ ನಮ್ಮ ಇವರು ಇದ್ದಾರೆ ನೋಡಿ, ಅವರೆಲ್ಲ ಕುಂಬಾರ ಸಾಹೇಬ್ರು ಇದ್ದಾರೆ, ರಿಟೈರ್ ಆದ್ರವರು. ನೋಡಿ ಈ ರೀತಿ ಪ್ರೂನಿಂಗ್ ಮಾಡಿದ್ಮೇಲೆ ಯಾವ ರೀತಿ ಗಿಡ ಕಾಣ್ತೀವಿ ನೋಡಿ ಮಾಡ್ತಾ ಇದ್ದಾರೆ ಹುಡುಗರು, ಎಲ್ಲ ಹುಡುಗರೇನೆ. ಒಬ್ಬ ಹುಡುಗ ಹೇಳ್ತೀನಿ ಕೇಳಿ, ಚಿಂತಾಮಣಿ ಅನ್ನೋ ಪ್ಲೇಸಲ್ಲಿ ಒಬ್ಬನೇ ಒಬ್ಬ ಹುಡುಗ ಭಾಸ್ಕರ್ ಅಂತೇಳಿ ಒಂದು ಹ್ಯಾಂಡ್ ಪ್ರೂನಿಂಗ್ ಸಹ ಅಂತ ಬರ್ತದೆ. ಇಡೀ 5 ಎಕರೆ ಒಬ್ಬನೇ ಮಾಡ್ತಾನೆ ಅವನು. ಅವ್ನು ಹೇಳ್ತಾನೆ, ಸರ್ ಯಾಕೆ ಸರ್ ಬೇರೆಯವ್ರಿಗೆ ಹಣ ಕೊಡೋದು, ನಾನು ಇದೇನಲ್ಲ ನಾನೇ ಮಾಡ್ತೇನೆ ಅಂತೇಳಿ. ಆ ರೀತಿ ಹುಮ್ಮಸ್ಸು ಬರಬೇಕು ಹೇಳ್ತೀನಿ ಕಡೆ. ಯಾವಾಗ ಯಂಗ್ಸ್ಟರ್ ಕೈಯಲ್ಲಿ ತೋಟಗಾರಿಕೆ ಹೋಗುತ್ತೋ ಅವಾಗ ತೋಟಗಾರಿಕೆ ಉಳಿತೆ. ಇಲ್ಲ ಬರೀ ಮುದುಕರು ಕೈಯಲ್ಲಿ ಆಗಲ್ಲ. ಯಂಗ್ಸ್ಟರ್ಸ್ ಬರಬೇಕು ಇವತ್ತು ಕೃಷಿಗೆ. ಅದರಿಂದ ಯಂಗ್ಸ್ಟರ್ಸನ್ನು ನಾವು ಜಾಸ್ತಿ ತರಬೇಕು ಮುಖ್ಯವಾಹಿನಿಗೆ. ನೋಡಿ ಈ ರೀತಿ ಮಾಡಿದಾಗ ಸೆಂಟರ್ ಓಪನಿಂಗ್ ಅಂತ ಹೇಳ್ತಾರೆ, ಮೇಲ್ಭಾಗದಲ್ಲಿ ಓಪನ್ ಆಗಿ ಸನ್ಲೈಟ್ ಬರ್ತದೆ, ಬ್ರಾಂಚಸ್ ಎಲ್ಲ ಕಟ್ ಮಾಡಿದ್ದಾರೆ. ನೋಡಿ ಇವೆಲ್ಲ ಟ್ರೈನರ್ಸ್, ಸರ್ವಿಸ್ ಪ್ರೊವೈಡರ್ಸ್. ಈಗ ಅನೇಕ ಜನರು ರೈತರಿಗೆ ಅವರೇ ಮಾಡೋಕ್ಕಾಗಲ್ಲ, ಸರ್ವಿಸ್ ಪ್ರೊವೈಡರ್ ಟೀಮ್ಗಳು ಇವೆ, ಬಂದುಬಿಡ್ತಾರೆ ಅವ್ರು. ನೋಡಿ 5, 10, 15 ಜನ ಟೀಮು ಬಂದುಬಿಟ್ಟು ಅವರೆಲ್ಲ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಚಾರ್ಜು ಆಗುತ್ತೆ, ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ಹೋಗುತ್ತೆ. ನೋಡಿ ಪ್ರೂನಿಂಗ್ ಮಾಡಿದಾಗ ನೋಡಿ ಚಮತ್ಕಾರ, ಒಳಗಡೆ ಎಲ್ಲ ಹೂ ಬರ್ತದೆ ಹೇಳ್ತೀನಿ ಕಳಿ, ಒಳಗಡೆ ಎಲ್ಲ ಹೂ ಬರ್ತದೆ, ಒಳಗಡೆ ಬೇಕಾದಷ್ಟು ಹಣ್ಣುಗಳು ಬರ್ತದೆ. ಎಷ್ಟು ಹಣ್ಣು ಹೊರಗಡೆ 100 ಹಣ್ಣು ಇತ್ತಂದರೆ ಒಳಗಡೆ ಒಂದು 100 ಹಣ್ಣು ಇಂಥವು ಬಂದಿದೆ ನೋಡಿ. ಅದರಿಂದ ಇವೆಲ್ಲ ಚಮತ್ಕಾರಗಳು ಆಗೋದು ನಾವು ಪ್ರೂನಿಂಗ್ ಮಾಡಿ ಒಳಗಡೆ ಗಾಳಿ ಬೆಳಕು ಇದ್ದಾಗ. ಮತ್ತು ಇನ್ನೊಂದು ನೋಡಿ ದೊಡ್ಡ ಗಿಡಗಳು, ಇದು ದೊಡ್ಡ ಸೈಜದ ಗಿಡ ಇದೆ, ಕೆಳಗಡೆ 1, 2, 3 ಕೂತಿದ್ದಾರೆ, ಅವರಿಂದ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಮರ ಅಂತೇಳಿ. ಈ ಮರದಲ್ಲಿ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಇದು. ನೋಡಿ ಅದು ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಸ್ಲೈಡ್ ನೋಡಿ. ಅಲ್ಲಿ ನೋಡಿ ಟಾಲ್ ಟ್ರೀಸ್ ಆರ್ ಎ ಲಯಬಿಲಿಟಿ ಅದು. ಅದೇನು ನಮಗೆ ಒಳ್ಳೇದೇನಲ್ಲ, ಅದರಿಂದ ಏನು ಪ್ರಯೋಜನ? ಹಣ್ಣುಗಳನ್ನ ಕೀಳೋಕ್ಕಾಗಲ್ಲ, ಹಣ್ಣುಗಳನ್ನ ತಿನ್ನೋಕ್ಕಾಗಲ್ಲ, ಎಲ್ಲ ಬಿದ್ದು ಹಾಳಾಗ್ತವೆ ಗಾಳಿಗೆ, ಹಣ್ಣು ಪಕ್ಷಿ ಗೀಕ್ಷಿ ಎಲ್ಲ ಆಗಿ. ನೋಡಿ ಎಲ್ಲ ಹಾಳಾಗಿದೆ, ನಮ್ಮ ಕಂಟ್ರೋಲ್ದಲ್ಲೇ ಇಲ್ಲ ಅದು. ಅದನ್ನೇನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಅದನ್ನು ಗಿಡಗಳನ್ನು ಇಳಿಸುವುದು, ದೊಡ್ಡ ಮರವನ್ನು ಕಟ್ ಮಾಡಿಬಿಟ್ಟು 8-10 ಅಡಿಗೆ ತಂದು ನಿಲ್ಲಿಸೋದು, ಅದು ಚಿಗುರುಕೊಳ್ಳುತ್ತೆ. ಇದನ್ನು ತಮಗೆ ಆಶ್ಚರ್ಯ ಆಗುತ್ತೆ. ಇದನ್ನು ಈ ಭಾಗದಲ್ಲಿ ನಾವು ಸುಮಾರು ಕಡೆ ಮಾಡಿದ್ದೇವೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇಲ್ಲೇ ಇವರು ಚಂದ್ರಕಾಂತ್ ಬೆಲ್ಲ ಸಾಹೇಬರದು ಊರು. ಅವರು ತುಂಬ ಮುತುವರ್ಜಿ ವಹಿಸಿ ತಮ್ಮ ತೋಟವನ್ನು ಧೈರ್ಯವಾಗಿ ಮಾಡಿದರು. ಧೈರ್ಯವಾಗಿ ಅದನ್ನು ಮಾಡಿಸಿದ ಮೇಲೆ ಸುತ್ತಮುತ್ತಲು ರೈತರು ಅದನ್ನು ಫಾಲೋ ಮಾಡ್ತಿದ್ದಾರೆ. ಇದಕ್ಕೆ ನಾವೇನಂತ ಹೇಳ್ತೇವೆ ಗೊತ್ತಾ? 60 ವರ್ಷದ ಮುದುಕನ್ನೇ 16 ವರ್ಷದ ಹರಿಯದ ಹುಡುಗನ ಮಾಡಿದಾಗೆ ಅಂತೇಳಿ. ಅಷ್ಟು ದೊಡ್ಡದು ಹೋಗಿಬಿಟ್ಟು ನಮ್ಮ ಕಂಟ್ರೋಲಿಗೆ ಬರುತ್ತೆ ನೋಡಿ. ಈ ಚಿಗುರ್ಕೊಂಡು ನೋಡಿ ನೆಕ್ಸ್ಟ್ ಇಯರ್ ಏನಾಗುತ್ತೆ ನೋಡಿ ಎಷ್ಟು ಫಾಸ್ಟಾಗಿ 2 ವರ್ಷ ಆದಮೇಲೆ ಮತ್ತು ಅಷ್ಟೇ ಚೆನ್ನಾಗಾಗುತ್ತೆ. ಮತ್ತು ಅದಕ್ಕೆ ವಿಗರ್ ಬರುತ್ತೆ, ಶಕ್ತಿ ಬರುತ್ತೆ. ಮುದುಕ ಹೋಗಿಬಿಟ್ಟು ಹರಿಯದ ಹುಡುಗ ಆಗ್ತಾನೆ ನೋಡಿ. ನಮ್ಮ ಕಂಟ್ರೋಲ್ ಇರ್ತದೆ. ಸ್ಪ್ರೇ ಮಾಡ್ಬೋದು, ಕೊಯ್ಲು ಮಾಡ್ಬೋದು, ಗಾಳಿಯಿಂದ ಡ್ಯಾಮೇಜ್ ಆಗೋದು ಕಂಟ್ರೋಲ್ ಆಗುತ್ತೆ, ಹಕ್ಕಿಯಿಂದ ಡ್ಯಾಮೇಜ್ ಆಗೋದು ಕಂಟ್ರೋಲ್ ಆಗುತ್ತೆ ನೋಡಿ. ಈಗ ಪ್ರೂನಿಂಗ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್. ಪ್ರೂನಿಂಗ್ ಮಾಡೋದಂದ್ರೆ ಹೆಂಗೆ ಪ್ರೂನ್ ಮಾಡೋದು? ಕೊಡ್ಲಿ ಅಥವಾ ಬೇರೆ ಬೇರೆ ಏನಾದರೂ ಮಚ್ಚು
ಕುಡುಗೋಲು ತೊಗೊಂಡು ಮಾಡಿದರೆ ಅದು ಹಳೆ ಸಿಸ್ಟಮು, ತಪ್ಪು ಸಿಸ್ಟಮ್ ಆಗುತ್ತೆ. ಅದರಿಂದ ಅದಕ್ಕೆ ಅದರದೇ ಒಂದು ಕೆಲವೊಂದು ಟೂಲ್ಸ್ ಇವೆ. ಆ ಟೂಲ್ಸ್ ಯಾವುದಂತಂದರೆ ಇಲ್ಲಿ ನೋಡಿ, ಹ್ಯಾಂಡ್ ಆಪರೇಟೆಡ್ ಟ್ರೀ ಪ್ರೂನಿಂಗ್ ಸಾ ಅಂತೇಳಿ. ಇದು ಎಲ್ಲ ಕಡೆ ಇದೆ, ಡಿಫ್ರೆಂಟ್ ವರ್ಷನ್ಸ್ ಇವೆ, ದೇಶೀಯ ಪ್ರಾಡಕ್ಟ್ಸ್ ಇವೆ, ಇಂಪೋರ್ಟೆಡ್ ಇದೆ. ಇದನ್ನೇ ನೋಡಿ ಆ ಹುಡುಗ ಹೇಳಿದ್ದು, ಇಂಥದ್ದೊಂದು ನನ್ನ ಕೈಯಲ್ಲಿದ್ದರೆ 5 ಎಕರೆ ನಾನೇ ಮಾಡ್ತೀನಿ ಅಂತೇಳಿ. ಅಂಥವು ಬಂದಿವೆ. ಇದ್ರ ಬೆಲೆ ಬರೀ 550ರಿಂದ 600 ರೂಪಾಯಿ ಅಷ್ಟೇ. ಇದು ಇಂಪೋರ್ಟೆಡ್, ದಿಸ್ ಈಸ್ ತೈವಾನ್ ಮೇಕ್. ಇದು ಬರೀ 500 ರೂಪಾಯಿ ಅಷ್ಟೇ. ಈಗ ಒಂದು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ನೆಕ್ಸ್ಟ್ ನೋಡಿ, ಇದೊಂದು ಜರ್ಮನ್ ಮೇಕ್ ಹ್ಯಾಂಡ್ ಆಪರೇಟೆಡ್ ಟ್ರೀ ಪ್ರೂನಿಂಗ್ ಸಾ. ಮಡಚಿದ್ರೆ ಅರ್ಧ ಆಗುತ್ತೆ ನೋಡಿ. ಇದೊಂದು ಡಿಫ್ರೆಂಟ್ ವರ್ಷನ್ಸ್, ಲಾಂಗ್ ಹ್ಯಾಂಡಲ್ಡ್ ಟ್ರೀ ಪ್ರೂನರ್ ಅದಿದೆ, ಎಲ್ಲರೂ ಮಾಡ್ತಿದ್ದಾರೆ. ಆ ಹುಡುಗ ನೋಡಿ, ಅವನು ಸಾಫ್ಟ್ವೇರ್ ಇಂಜಿನಿಯರ್, ಚಿಕ್ಕ ಹುಡುಗ. ಅವನು ಸಹ ರಜಾದ್ ಬಂದಾಗೆಲ್ಲ ತೋಟದಲ್ಲೇ ಇರ್ತಾನೆ ನೋಡಿ. ಅದರಿಂದ ಕೆಲಸ ಅನಿಸ್ತದೆ, ನಾವು ಒತ್ತಾಯದಿಂದ ಹೇಳಿ ಮಾಡಿದ್ರೆ ಆಗಲ್ಲ, ಒಳಗಿನಿಂದ ಮನಸ್ಸಿನಿಂದ ಬರಬೇಕು, ನಾನು ಇದನ್ನು ಮಾಡಬೇಕಂತೇಳಿ ನೋಡಿ. ಅವರು ಇದೆಲ್ಲ ಬೆಂಗಳೂರು ನಗರ ಒಂದು ಪೊಲಿಟಿಕಲ್ ಪಾರ್ಟಿಯ ಟ್ರೆಜರರ್ ಅವರು. ಈ ಕಡೆ ಇದ್ದವರು, ಪಾರ್ಟಿ ಹೆಸರು ಹೇಳಲ್ಲ, ನಾನು ಹೇಳಬಾರ್ದು. ಅವರು ಟ್ರೆಜರರ್ ಅವರು. ಈ ಹುಡುಗ, ಇವರೆಲ್ಲ ಪ್ರೊಫೆಷ್ನಲ್ಸ್ ಇವರೆಲ್ಲ. ಇದು ದಿಸ್ ಈಸ್ ಫಾಲ್ಕನ್ ಕಂಪನಿ ಅವ್ರದ್ದು ಒಂದು ಟ್ರೀ ಪ್ರೂನಿಂಗ್ ಸಾ. ಇದು ದೊಡ್ಡದು ಮರ ಇತ್ತಂತಂದರೆ ಚೈನ್ ಸಾ ಯೂಸ್ ಮಾಡ್ಬೋದು. ಸಣ್ಣ ಸಣ್ಣ ರೆಂಬೆಗಳಿದ್ದರೆ ಸಿಕ್ಕೇಚರ್ಸ್ ಯೂಸ್ ಮಾಡ್ಕೋಬೋದು. ಮತ್ತು ಅಪ್ಲಿಕೇಶನ್ ಆಫ್ ಸ್ಟೆಮ್ ಪ್ರೊಟೆಕ್ಷನ್ ಪೇಸ್ಟ್, ದಯವಿಟ್ಟು ಕೇಳಿ, ಕಾಂಡ ರಕ್ಷಣಾ ಪೇಸ್ಟ್ ಮಾಡದೇ ಇರುವ ಗಿಡಗಳನ್ನು ನಾವು ನೋಡಲೇಬಾರ್ದು. ಅಪ್ಪದ್ದು ಅಂತ ಹೇಳ್ತಾರೆ, ಅದು ಇರಲೇಬೇಕು. ಮರ ಇತ್ತಂದ್ರೆ ತೋಟ ನೋಡಿದ್ರಲ್ಲ ಫಸ್ಟು, ಎಷ್ಟು ಚೆನ್ನಾಗಿರ್ತದೆ, ಎಷ್ಟು ಅದರಿಂದ ಲಾಭಾಂಶಗಳಿವೆ ಅಂತಂದರೆ ಬೋರರ್ ಕಂಟ್ರೋಲ್ ಆಗುತ್ತೆ, ಗೆದ್ದಲು ಕಂಟ್ರೋಲ್ ಆಗುತ್ತೆ, ರೋಗ ರುಜಿನಗಳು ಕಂಟ್ರೋಲ್ ಆಗುತ್ತೆ, ಎಲ್ಲ ಆಗುತ್ತೆ. ಹೇಳ್ತೀನಿ ಕೇಳಿ, ಅಂಥದ್ದನ್ನು ತಾವು ಮಾಡಬೇಕಾಗಿದೆ ನೋಡಿ. ಅಲ್ಫಾನ್ಸೋದಲ್ಲಿ ಬೋರರ್ ತುಂಬ, ಬೋರರ್ ಅಂದ್ರೆ ಏನು ಗೊತ್ತಾ, ಅದು ಅಲ್ಫಾನ್ಸೋ ಮಾವಿನ ಗಿಡದ ಒಂದು ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ. ಅನೇಕ ಗಿಡಗಳನ್ನು ಹಾಳು ಮಾಡಿದೆ. ರೆಂಬೆಗಳು ಒಣಗ್ತವೆ, ಗಿಡನೂ ಒಣಗ್ತವೆ, ಗಿಡದ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಭಾಳ ಕಡೆ ನಾನು ಹೇಳ್ತೀನಿ ಕಡೆ, ಬೆಳಗ್ಗೆ ಸಾಹೇಬ್ರು ಹೇಳ್ಬೇಕಾದ್ರೆ ನನಗೆ ಒಂದು ಸ್ವಲ್ಪ ದುಃಖನೂ ಆಯಿತು. ಇಡೀ ಒಂದು ಎಕರೆಗೆ ಒಂದು ಅಥವಾ ಹೆಕ್ಟೇರ್ಗೂ ಬರೀ 2 ಟನ್ 3 ಟನ್ ಸಿಗ್ತದೆ ಅಂದರೆ ಯಾಕೆ ಅಂಥ ಗಿಡಗಳನ್ನ ಇಟ್ಕೊಳ್ಬೇಕು? ಯಾಕೆ ನಾವು ಇಟ್ಕೊಳ್ಬೇಕು? ಒಂದೊಂದು ಗಿಡದಲ್ಲೇ 500 kg 600 kg ತೆಗೆಯೋರು ಇದ್ದಾರೆ ಗೊತ್ತಾ. ಒಂದೊಂದು ಗಿಡದಲ್ಲಿ ನಾನು ಹೇಳ್ತೇನೆ, ಒಂದು ಟೆಂಪೋ ಲೋಡ್ ಅಲ್ಫಾನ್ಸೋ ತೆಗೆದಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿ. ಟೆಂಪೋ ಲೋಡ್ ಅಂದರೆ ಎಷ್ಟು, 1000 kg ಆಗುತ್ತೆ, 1 ಟನ್ ಆಗುತ್ತೆ. ಎಲ್ಲರೂ 1 ಟನ್ ಆಗಲ್ಲ, ಬಟ್ ಅಲ್ಲ ಆಗುತ್ತೆ ಕೆಲವು ಕಡೆ. ಅಷ್ಟು ನಮಗೆ ಬೇಕಾಗಿಲ್ಲ. 200 kg 100 kg ಬಂದರೆ ಸಾಕು. ಒಂದು ಗಿಡಕ್ಕೆ 100 kg ಬಂದ್ರೂ ಅದು 8ರಿಂದ 10 ಟನ್ ಆಗುತ್ತೆ. ಅದರಿಂದ ಅದನ್ನು ಗುರಿಯಾಗಿ ಇಟ್ಕೊಳ್ಬೇಕು. ಟ್ರೀ ಪ್ರೂನಿಂಗ್ ಮಾಡಬೇಕು, ಸ್ಟೆಮ್ ಪ್ರೊಡಕ್ಷನ್ ಮಾಡಬೇಕು, ಸುಣ್ಣ ಹಾಕಬೇಕು, ಮಗದೊಂದನ್ನು ಎಲ್ಲ ನಾವು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಸ್ಟೆಮ್ ಪ್ರೊಡಕ್ಷನ್ ಪೇಸ್ಟ್ ಮಾಡಬೇಕಾದ್ರೆ ಅದೇನು ದೊಡ್ಡ ಕಸರತ್ತಲ್ಲ. ಅಂಗಡಿಯಲ್ಲಿ ಹೋಗಿಬಿಟ್ಟು ಸ್ಟೆಮ್ ಪ್ರೊಡಕ್ಷನ್ ಪೇಸ್ಟ್ ಕೊಡಿ ಅಂದ್ರೆ ಅಲ್ಲಿ ಇರಲ್ಲ, ನಮ್ಮ ಹತ್ರ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀವೇ ಮಾಡ್ಕೊಳ್ಬೇಕು ಅದನ್ನ. ಇವೆಲ್ಲ ಸೇರಿಸ್ಬಿಟ್ಟು ಮಾಡಬೇಕು. ಯಾವುದಂತಂದರೆ ಫಸ್ಟು ಕಾಪರ್ ಆಕ್ಸಿಕ್ಲೋರೈಡ್ ಅಂದರೆ ಬ್ಲೈಟಾಕ್ಸ್ ಅಥವಾ ಫೈಟಲಾನ್ 5 ಗ್ರಾಮು, ಸೆಕೆಂಡ್ ಕ್ಲೋರ್ ಪೈರಿಫಾಸ್ 5 ml, ಮೂರನೇದು ಹೆಕ್ಸಾಫನಾಜೋಲ್, ಅದು ಸಿಸ್ಟಮಿಕ್ ಫಂಗಿಸೈಡು 2 ml, ಮತ್ತು ವೈಟ್ ಅಥವಾ ಬ್ಲೂ ಕಲರ್ ವಾಟರ್ ಬೇಸ್ಡ್ ಡಿಸ್ಟೆಂಪರ್ ಹಾಕಿದ್ರೆ ಏನೋ ಗೊತ್ತಾ, ಇಟ್ ಇಸ್ ಎ ಫಿಕ್ಸೇಟಿವ್. ಮಳೆ ಬಂದರೆ ಕರಗಲ್ಲ. ಇದನ್ನು ಡಿಸ್ಟೆಂಪರ್ ಜೊತೆಗೆ ಸೇರಿಸಿದ್ರೆ ಎಷ್ಟೇ ಮಳೆ ಬಂದರೂ 2 ವರ್ಷ ಆದರೂ ಅಲ್ಲಾಡಲ್ಲ, ಗಟ್ಟಿಯಾಗಿ ಅಂಟ್ಕೊಂಡಿರ್ತದೆ. ಈಗ ಇದನ್ನು ನಾವು ಇತ್ತೀಚೆಗೆ ಅಡಿಕೆಯವ್ರಿಗೂ ಹೇಳ್ತಿದ್ದೇವೆ. ಅಡಿಕೆಯವರಿಗೆ ಈ ಕೆಮಿಕಲ್ಸ್ ಅಲ್ಲ, ಬರೀ ಡಿಸ್ಟೆಂಪರ್ ಬೆಳೀರಿ, ಸುಣ್ಣ ಬೆಳಿಬೇಡಿ. ಸುಣ್ಣ ಬೆಳೆದ್ರೆ ಎಲ್ಲ ಈಚೆಗೆ ಬಂದ್ಬಿಡ್ತದೆ. ಆದ್ದರಿಂದ ನೀವು ಡಿಸ್ಟೆಂಪರ್ ಹಾಕಿ 3 ವರ್ಷ ಅಲ್ಲಾಡಲ್ಲ, ಅಡಿಕೆ ಗಿಡನೂ ನೆಟ್ಗಿರ್ತದೆ, ಸೀಳಲ್ಲ ಅಂತೇಳಿ. ಹಾಗೆ ಮಾವಿನ ಗಿಡದಲ್ಲಿ ಇದನ್ನು ನಾವು ಮಾಡಬೇಕಾಗುತ್ತೆ. 1 ಲೀಟ್ರ್ನಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 10 ಲೀಟ್ರಿಗೆ 100 ಲೀಟ್ರಿಗೆ ನೀವು ಅದನ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. 3 ಇಂಚ್ ಬ್ರಷ್ ತೊಗೊಂಡು ಬೆಳಿಬೇಕು ಅದನ್ನ. ಇಲ್ಲಿ ನೋಡಿ, ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ತೋಟಗಾರಿಕೆ ಇಲಾಖೆಯಿಂದ ಕೆಲವರು ಬೈಬೋದು, ಬಟ್ ತೋಟಗಾರಿಕೆ ಇಲಾಖೆಯವರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೂ ಒಳ್ಳೆ ಕೆಲಸ ಮಾಡದೇ ಇರೋದಕ್ಕೆ ಕೆಲವೊಂದು ಕಾರಣಗಳು ಇರ್ತವೆ. ಕೆಲಸದ ಒತ್ತಡ, ಆ ಒತ್ತಡ, ಈ ಒತ್ತಡ, ಏನೇನೋ ಫೈಲು ಸಾಹೇಬ್ರಿಗೆ ಗೊತ್ತಿದೆ. ಹಾಗೆ ನಮ್ಮ ಒಳ್ಳೆ ಕೆಲಸಗಳು ನೋಡಿ, ನಮ್ಮೆಲ್ಲ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿ ಎಲ್ಲೆಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ದಾರೆ, ಅವರೆಲ್ಲ ರೈತರ ಹತ್ರ ಅನೇಕ ಕಡೆ ಮಾಡಿಸ್ತಾರೆ. ಇಲ್ಲಿ ಸಹ ಮಾಡಿಸ್ಬೇಕು ನಾವೆಲ್ಲ. ಈಗ ಸಾಹೇಬರು ಇಲ್ಲೊಂದು ಕೇಂದ್ರ ಬಂತಲ್ಲ, ಅದಾದಮೇಲೆ ಬರೀ ಇಂಥ ಚಟುವಟಿಕೆ ಜಾಸ್ತಿ ಆಗಬೇಕು. ನೋಡಿ, ಸ್ಟೆಮ್ ಪ್ರೊಡಕ್ಷನ್ ಪೇಸ್ಟ್ ಹೆಂಗೆ ಮಾಡ್ತಿದ್ದಾರೆ. ಇಂಥದ್ದು ಇದ್ದಾಗ ಯಾವ ಬೋರರು ಬರಲ್ಲ, ಬೋರನ್ನು ತೊಗೊಂಡು ಬಂದು ಬಿಟ್ಟರು ಅದು ಏನು ಮಾಡೋಕ್ಕಾಗಲ್ಲ. ಅದರಿಂದ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಇವರೆಲ್ಲ ಸರ್ವಿಸ್ ಪ್ರೊವೈಡರ್ಸ್, ಇವರೆಲ್ಲ ನೋಡಿ ಇದನ್ನೆಲ್ಲ ಮಾಡ್ಕೊಂಡು ಬೆಳೀತಾ ಇದ್ದಾರೆ. ಇದನ್ನು ಮಾಡಿದರೆ ಬೋರರ್ ಅನ್ನೋದೇ ಇರಲ್ಲ. ಹೇಳ್ತೀನಿ ಕೇಳಿ, ಬೋರರ್ನ ಹೊರಗಡೆ ಹಟ್ಬೋದು. ನೋಡಿ ಇವರೆಲ್ಲ ಹೆಂಗೆ ಮಾಡ್ತಿದ್ದಾರೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಅದರಿಂದ ಲಾಭ ಇದೆ ಅಲ್ಲ, ಮಾಡಲೇಬೇಕು. ಇಲ್ಲಿ ನೋಡಿ, ಬೋರರನ್ನು ಕಂಟ್ರೋಲ್ ಮಾಡಿಬಿಟ್ಟು ಬೋರರನ್ನು ತೆಗೆದು ಒಳಗಡೆ ಮೇಲಿಂದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಬೋರರನ್ನು ಸಾಯಿಸಿ ಅದಕ್ಕೆ ಕ್ಲೋಪರಿಫಾಸ್ ಟ್ರೀಟ್ಮೆಂಟ್ ಕೊಟ್ಟು ಮೇಲ್ಗಡೆ ಸ್ಟೆಮ್ ಪ್ರೊಡಕ್ಷನ್ ಪೇಸ್ಟು ಬಳದಿದ್ದಾರೆ. ಇದು ತುಂಬ ಸ್ಟ್ರಾಂಗ್. ಇದು ನೋಡಿ, ಅದು ಮತ್ತೆ ತಿರುಗಿ ಬೋರರ್ ಬರೋದೇ ಇಲ್ಲ. ಬೋರರ್ದು ಒಂದು ಕೆಟ್ಟ ಹ್ಯಾಬಿಟ್ ಏನಂತಂದರೆ ರಿಪೀಟೆಡ್ ಅಟ್ಯಾಕ್. ಒಂದ್ಸರಿ ಅದನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಬರೋಲ್ಲ ಅದು. ನೋಡಿ, ನೀವು ಯಾರಾದರೂ ಒಬ್ಬರು ನಿಮ್ಮ ತೋಟದಲ್ಲಿ ಯಾರೋ ಬಂದಾಗ, ಹೊರಗಿನವ್ರು ಬಂದಾಗ ನೀವು ಒಂದು ಗುಡುಗು ಹಾಕಿದರೆ ಮತ್ತೆ ಬರೋಲ್ಲ ಅವನು. ಅವ್ನು ಬಂದರೂ ನೀವು ಸುಮ್ಮನೆ ಇದ್ರೆ ಮತ್ತೆ ತಿರುಗಿ 10 ಸರಿ ಬರ್ತಾನೆ ಅವನು. ಹಾಗೆ ಬೋರರ್ ಮತ್ತೆ ಬರ್ತಾನೆ ಇರ್ತದೆ. ಜಾಸ್ತಿ ತಗೊಳ್ಳಲ್ಲ, ಇನ್ನೊಂದು 5 ಮಿನಿಟ್ಸ್. ಅದರಿಂದ ನೀವು ಇದನ್ನು ಮಾಡಬೇಕಾಗಿದೆ. ಮತ್ತು ಗ್ರೋತ್ ಡೈನಾಮಿಕ್ಸ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಇಲ್ಲಿ ನೋಡಿ, ಮೊನ್ನೆ ಸಾಹೇಬ್ರು ಹೇಳಿದರು ನನಗೆ, ಇವರು ಪೋದಾರ್ ಸಾಹೇಬ್ರು ನೀವು ಪೋದಾರ್ ಸಾಹೇಬ್ರು ಆಕಳವಾಡಿ ಸಾಹೇಬ್ರು ಗೊತ್ತಿಲ್ಲ ನೋಡಿ, ಮಾವಿನಲ್ಲಿ
ಈಗ ಚಿಗುರು ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಚಿಗುರು ಬರ್ತದೆ, ಅದರಲ್ಲಿ ಮತ್ತೆ ಡಿಸೆಂಬರ್ ಜನವರಿಯಲ್ಲಿ ಫ್ಲವರ್ ಬರ್ತದಾ ಅಂತ ಒಂದು ಪ್ರಶ್ನೆ ಬಂತು. ಇದು ನಾವು ಭಾಳ ವರ್ಷದಿಂದ ಹೇಳ್ತಿದ್ದೇವೆ. ಇದನ್ನು ತಿಳ್ಕೊಳ್ಬೇಕಾದ್ರೆ ಗ್ರೋತ್ ಡೈನಮಿಕ್ಸ್ ಅರ್ಥ ಮಾಡ್ಕೊಳ್ಬೇಕು. ಮಾವಿನಲ್ಲಿ ಚಿಗುರು ಯಾವಾಗ ಬರುತ್ತೆ ನೋಡಿ, ಚಿಗುರು ಮಾವಿನಲ್ಲಿ ಯಾವಾಗ ಬರುತ್ತೆ ಅಂತಂದರೆ ಸಮ್ಮರ್ದಲ್ಲಿ ಬರ್ತದೆ. ಎಷ್ಟು ಸಮ್ಮರ್ ಇವೆ ನಮ್ಮ ಹವಾಮಾನದಲ್ಲಿ? 2 ಇವೆ ಸಮ್ಮರ್. ಮೇನ್ ಸಮ್ಮರ್ ಇದೆ ಒಂದು, ಏನಂತ ಅಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ದಲ್ಲಿ. ಇನ್ನು ಸೆಕೆಂಡ್ ಸಮ್ಮರ್ ಇದೆ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ. ಯಾಕಂದರೆ ಸೂರ್ಯ ಫಸ್ಟು ಉತ್ತರಾಯಣಕ್ಕೆ ಹೋಗಿರ್ತಾನೆ, ಉತ್ತರಾಯಣ ಮುಗಿಸ್ಬಿಟ್ಟು ದಕ್ಷಿಣಾಯಣಕ್ಕೆ ಬರ್ಬೇಕಾದ್ರೆ ಮತ್ತು ಹಾಗೆ ನಮ್ಮ ತಲೆ ಮೇಲೆ ಬರಲೇಬೇಕಲ್ಲ. ಸೆಕೆಂಡ್ ಸಮ್ಮರ್ ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ಈ ಸೆಕೆಂಡ್ ಸಮ್ಮರ್ ಅಂತ ಆಲ್ರೆಡಿ ಎಲ್ಲ ಕಡೆಯೂ ಜಗತ್ತಿನಾದ್ಯಂತ ಕರೀತಾರೆ. ಅವಾಗ ಮತ್ತೆ ಇನ್ನೊಂದು ಸರ್ತಿಗೆ ಮಾವು ಚಿಗುರು ನೋಡಿ. ಅದರಿಂದ ಆಹಾರ ಬರಬೇಕಂದ್ರೆ ಚಿಗುರು ಇರಬೇಕು, ಅಥವಾ ಹೂ ಇರಬೇಕು, ಅಥವಾ ಎಳೆಕಾಯಿ ಇರಬೇಕು. ಇಲ್ಲಾಂದ್ರೆ ಬರೀ ಬಲ್ತೆಲ್ಲೇನು ತಿನ್ನಲ್ಲ ಅದು. ನೋಡಿ, ಇದಾದ್ಮೇಲೆ ಡಿಸೆಂಬರ್ದಲ್ಲಿ ಅಥವಾ ಏನೋ ಬೇರೆ ಸೀಸನ್ನಲ್ಲಿ ಜಿಗಿ ಹುಳು ಗಿಡದಲ್ಲಿ ಕೂತಿದ್ರೆ ಅದು ಸುಮ್ಮನೆ ಕೂತಿರ್ತದೆ, ರಸ ಹೀರೋಕೆ ಆಗಲ್ಲ ಅದಕ್ಕೆ. ಅದು ಹೆಂಗೆ ರಸ ಇರುತ್ತೆ? ಅದ್ರ ಮೌತ್ ಪಾರ್ಟ್ಸ್ ಅದನ್ನ ರಸ ಹೀರುವಂಥ ಶಕ್ತಿನೇ ಇರಲ್ಲ ಅದಕ್ಕೆ. ಎಳೆದಿರಬೇಕು, ಎಳೆದಿದ್ದಾಗ ಮಾತ್ರ ರಸ ಇರೋದು. ಅದರಿಂದ ನಾವು ಅದನ್ನೇ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಮತ್ತು ಫ್ಲವರಿಂಗ್ ಸೀಸನ್ನಲ್ಲಿ ಚಿಗುರು ಬಂದಾಗ ಅದನ್ನು ನಾವು ಕಂಟ್ರೋಲ್ ಮಾಡಲೇಬೇಕು. ಸೆಕೆಂಡ್ ಸಮ್ಮರ್ ಅದನ್ನು ನೆನ್ಪಿಟ್ಕೊಳ್ಳಿ. 2ನೇ ಸಮ್ಮರ್ ಅನ್ನೋದು ವಾಸ್ತವಿಕ ಸತ್ಯ. ಅದನ್ನು ನಾವು ಆದಷ್ಟು ಬೇಗನೆ ತಿಳ್ಕೊಳ್ಬೇಕು. ಮತ್ತು ಇನ್ನೊಂದು ಇದು ಮ್ಯಾನೇಜಿಂಗ್ ಆಫ್ ವೆಜಿಟೇಟಿವ್ ಫ್ಲಶ್ ನೋಡಿ. ಆ ಚಿಗುರೆಲೆಗೆ ಏನೇನು ಕಾಟ ಅಂತಂದರೆ ಹಾಪರ್ಸ್ ಕಾಟ, ಥ್ರಿಪ್ಸ್ ಕಾಟ, ಲೀಫ್ ಈಟಿಂಗ್ ಕ್ಯಾಟರ್ಪಿಲ್ಲರು, ಲೀಫ್ ವೆಬ್ಬಿಂಗ್ ಕ್ಯಾಟರ್ಪಿಲ್ಲರು, ಲೀಫ್ ಕಟ್ಟರ್ಸ್, ಕತ್ತರಿಯಿಂದ ಕಟ್ ಮಾಡ್ದಂಗೆ ಉದುರ್ತಾ ಇರ್ತದೆ. ಮತ್ತು ಪ್ರೊಡಕ್ಷನ್ ಫ್ರಮ್ ಡಿಸೀಸ್, ಚಿಗುರೆಲೆಗೆ ಪೌಡ್ರ್ ಮಿಲ್ಡು ಬರ್ತದೆ. ಎಷ್ಟು ಪೌಡ್ರ್ ಮಿಲ್ಡು ಅಂದರೆ ಎಲ್ಲ ಎಲೆಗಳೆಲ್ಲ ಉದುರೋಗುತ್ತೆ. ಅದನ್ನು ಸಹ ನೀವು ಕಂಟ್ರೋಲ್ ಮಾಡಬೇಕು. ಎಂಟ್ರಾಕ್ನೋಸ್ ಬರ್ತದೆ. ಸೂಟಿ ಮೌಲ್ಡ್ ಅಂದರೆ ಕಾಡಿಗೆ ರೋಗ ಬರೋದು ಜಿಗಿ ಹುಳು ಸವಿಸಿದಂತಹ ಅಂಟಿನ ಮೇಲೆ ಆ ಸೂಟಿ ಮೌಲ್ಡು ಸ್ಯಾಪ್ರಫೈಟ್ ಆಗಿ ಬೆಳೆದ್ಬಿಟ್ಟು ಫುಲ್ ಕಪ್ಪಾಗಿಬಿಟ್ಟು ನೋಡೋಕ್ಕೂ ಗಬ್ಬೆಡ್ದು ಫೋಟೋಸಿಂಥಸಿಸ್ ಆಗಲ್ಲ, ಇನ್ನೇನೊಂದು ಪ್ರಾಬ್ಲಮ್ ನೋಡಿ. ಅದರಿಂದ ಇದನ್ನು ನಾವು ಕಂಟ್ರೋಲ್ ಮಾಡಲೇಬೇಕು. ಮತ್ತು ಮ್ಯಾಂಗೋ ಫೋಲಿಯಾರ್ ಸ್ಪ್ರೇ ಮೂಲಕ ನಾವೇನಂತಂದರೆ ಇದನ್ನು ಜಿಂಕು, ಮ್ಯಾಗ್ನೇಷಿಯಮ್, ಐರನ್ ಮತ್ತು ಕಾಪರ್ ಇವನ್ನೆಲ್ಲವನ್ನು ನಾವು ಕೊಡಬೇಕಾಗುತ್ತೆ. ಇವನ್ ಬೋರಾನು ನಾವು ಕೊಡಬೇಕಾಗುತ್ತೆ. ಅದನ್ನು ಸ್ಪ್ರೇ ಮೂಲಕನೂ ಕೊಡ್ಬೋದು, ನೆಲಕ್ಕೂ ಹಾಕ್ಬೋದು. ನೋಡಿ, ನೆಲಕ್ಕೆ ಹಾಕೋ ಬೋರಾನು ಇದೆ, ಬೋರಾಕ್ಸ್, ಮತ್ತು ಎಲೆಗಳಿಗೆ ಸ್ಪ್ರೇ ಮಾಡುವ ಸಾಲ್ಯುಬಲ್ ಬೋರಾನು ಇದೆ. ಎರಡೂ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಬೋರಾನ್ ಈಸ್ ಅ ಮಸ್ಟ್ ಹೇಳ್ತೀನಿ ಕಡೆ. ಬೋರಾನ್ ನಾವು ಕೊಡಲೇಬೇಕು. ಬೋರಾನ್ ಕೊಡಲಿಲ್ಲ ಅಂತಂದರೆ ಸ್ಪಾಂಜಿ ಟಿಶ್ಯೂಗೂ ಸಹ ಬೋರಾನ್ ಒಂದು ಕಾರಣ. ಬೇರೆ ಬೇರೆ ಕಾರಣಗಳಿವೆ. ಸ್ಪಾಂಜಿ ಟಿಶ್ಯೂ ಯಾವಾಗ ಬರ್ತದೆ ಅಂತ ಹೇಳ್ತೀನಿ ಕಡೆ. ಫಸ್ಟು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, 2ನೇದು ಬೋರಾನ್ ಡೆಫಿಷಿಯನ್ಸಿ, 3ನೇದು ಏನಂತಂದರೆ ನೈಟ್ರೋಜನ್ ಜಾಸ್ತಿ ಇದ್ದಾಗ ಸ್ಪಾಂಜಿ ಟಿಶ್ಯೂ ಡೆವಲಪ್ ಆಗ್ತದೆ. 4ನೇದು ಬಿಸಿಲಲ್ಲಿ ನಾವು ಹಾರ್ವೆಸ್ಟ್ ಮಾಡಿದರೂ ಬರ್ತದೆ, ಅಥವಾ ಹಾರ್ವೆಸ್ಟ್ ಮಾಡಿದ್ದನ್ನು ಬಿಸಿಲಲ್ಲಿ ಇಟ್ಟಾಗೂ ಸಹ ಸ್ಪಾಂಜಿ ಟಿಶ್ಯೂ ಬರ್ತದೆ. ಅದರಿಂದ ನಾವು ಇಷ್ಟೆಲ್ಲ ಕೇರ್ ತೊಗೊಳ್ಬೇಕಾಗುತ್ತೆ. ಸ್ಪಾಂಜಿ ಟಿಶ್ಯೂ ಒಂದರಿಂದ ಬರೋದಲ್ಲ, 4-5 ಕಾರಣಗಳಿವೆ. ಅದನ್ನು ತಿಳ್ಕೋಬೇಕು. ಅಲ್ಫಾನ್ಸದಲ್ಲಿ ತುಂಬ ಜಾಸ್ತಿ, ಮಲ್ಲಿಕಾದಲ್ಲಿ ಸಹ ಕಾಣಿಸ್ಕೊಂಡಿದೆ. ಮತ್ತು ವಿಲ್ ದ ವೆಜಿಟೇಟಿವ್ ಫ್ಲಶ್ ಪ್ರೊಡ್ಯೂಸ್ ನೋಡಿ. ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಬಂದಂಥ ಚಿಗುರು ಡಿಸೆಂಬರ್ ಜನವರಿ ಅಥವಾ ಡಿಸೆಂಬರ್ ಜನವರಿಯಲ್ಲಿ ಹೂ ಕೊಡುತ್ತೆ ಅಥವಾ ಇಲ್ಲ. ಎರಡಕ್ಕೂ ಆನ್ಸರ್ ಇದೆ. ಯಾವಾಗ ಕೊಡುತ್ತೆ ಅಂತಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಸೆಪ್ಟೆಂಬರ್ ಪ್ರಾರಂಭದಲ್ಲೇ ಚಿಗುರು ಬಂದಿದ್ರೆ ಅದಕ್ಕೆ ಇಡೀ ಚಳಿಗಾಲದಲ್ಲಿ ಓವರ್ ವಿಂಟರಿಂಗ್ ಅಥವಾ ಡಾರ್ಮನ್ಸಿ ಆಗಿಬಿಟ್ಟು 3 ತಿಂಗಳು ಅದಕ್ಕೆ ಸಮಯಾವಕಾಶ ಸಿಕ್ಕಿದ್ರೆ ಅದು ಜನವರಿಯಲ್ಲಿ ಫ್ಲವರ್ ಆಗಿಬಿಡ್ತದೆ. ಅದು ಸಿಕ್ಕಲಿಲ್ಲ ಅಂತಂದರೆ ಲೇಟಾಗಿ ಅಕ್ಟೋಬರ್ದಲ್ಲಿ ಎಂಡಲ್ಲಿ ಚಿಗುರು ಬಂದುಬಿಟ್ಟಿದೆ, ಅದಕ್ಕೆ ಇನ್ನೂ 3 ತಿಂಗಳು ಸಿಕ್ಕಿರಲ್ಲ, ಸಾಕಷ್ಟು ಚಳಿ ಇಲ್ಲ ಅಂತಂದ್ರೆ ಅದರಲ್ಲಿ ಮತ್ತೆ ಚಿಗುರು ಹೂ ಬರ್ಬೇಕಾದ್ರೆ ಮತ್ತೊಂದು ಇನ್ನೊಂದ್ಸರಿ ಅದರಲ್ಲಿ ಎಲೆ ಚಿಗುರೇ ಬರುತ್ತೆ. ಇದು ಗ್ರೋತ್ ಡೈನಮಿಕ್ಸ್ನಲ್ಲಿ ಆಲ್ರೆಡಿ ಪ್ರೂವನ್. ಇದು ಲಾಂಗ್ ಬ್ಯಾಕ್ 1972ದಲ್ಲಿ ಡಾಕ್ಟರ್ ಚಾಕೋ ಇದನ್ನು ಪ್ರೂವ್ ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ಹೇಳ್ತಿದ್ದೇನೆ ಅಷ್ಟೇ. ಮತ್ತು ಚಾಲೆಂಜಸ್ ಇನ್ ಹೈ ಡೆನ್ಸಿಟಿ ಮ್ಯಾಂಗೋ ಪ್ಲಾಂಟೇಶನ್. ಭಾಳ ಜನ ನೋಡಿ, ದೊಡ್ಡ ಕಾಂಟ್ರವರ್ಸಿ. ಏನಾದರೂ ನಾನು ಹೆಚ್ಚು ಕಡಿಮೆ ಮಾಡಿದರೆ ಎಲ್ಲರೂ ನನ್ನ ಮೇಲೆ ಮುಗೇನೂ ಬೀಳ್ಬೋದು, ಏರಿ ಬರ್ಬೋದು. ಆದರೆ ಸತ್ಯನೇ ಕೆಲವು ಸಾರಿ ಅದನ್ನು ಒಪ್ಪಿಕೊಳ್ಬೇಕಾಗುತ್ತೆ. ಅದೇನಂತಂದರೆ ಹೈ ಡೆನ್ಸಿಟಿ ಒಳ್ಳೆಯದಾ ಅಥವಾ ಒಳ್ಳೆಯದಲ್ಲವೇ? ಹೈ ಡೆನ್ಸಿಟಿ ಇದ್ದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು? ನಮ್ಮ ಈ ಉಷ್ಣವಲಯಕ್ಕೆ ಹೈ ಡೆನ್ಸಿಟಿ ಒಳ್ಳೆಯದಾ? ಇಸ್ರೇಲ್ದವ್ರು ಮಾಡಿದಾರೆ ಅಂತ ತಿಳ್ಕೊಂಡು ನಾವು ಮಾಡಬೇಕಾ? ಅಥವಾ ಜೈನ್ ಇರಿಗೇಷನ್ ಸರ್ ಉಡುಮಲ್ಪೇಟೆಯಲ್ಲಿ ಮಾಡಿದಾರೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ನವಲೂರಲ್ಲಿ ಅಥವಾ ಇಲ್ಲಿ ಮುಮ್ಮಿಗಡ್ಡೆಯಲ್ಲಿ ಮಾಡೋಕ್ಕಾಗುತ್ತಾ? ನೋಡಿ, ಇವೆಲ್ಲ ಕಾರಣಗಳಿವೆ. ಅದರಿಂದ
ಅದು ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಹೈ ಡೆನ್ಸಿಟಿ ಪ್ಲಾಂಟೇಶನ್ಸ್ ಇದು 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 ಎಲ್ಲಿದೆ ಅಂತಂದರೆ, ದಿಸ್ ಈಸ್ ಉಡುಮಲೈಪೇಟೆ. ಜೈನ್ ಇರಿಗೇಷನ್ಸ್ ಅವರು ದೊಡ್ಡ ರೀತಿಯಲ್ಲಿ ಮಾಡಿದ್ರು, ಜನರನ್ನ ಫ್ರೀಯಾಗಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ತೋರಿಸಿದ್ರು. ಅವ್ರಿಗೆ ಮುಖ್ಯವಾದ ಪ್ರೇರಣೆ ಅಂದರೆ ಇಸ್ರೇಲ್ ಎಲ್ಲಿದೆ ನೋಡಿ, ಭೂಮಿ ಎಲ್ಲ ಸಪಾಟವಾಗಿ ಒಂದೇ ರೀತಿ ಇದೆ ಅಂತ ತಿಳ್ಕೊಂಡಿದ್ದಾರೆ ಭಾಳ ಜನ. ಅವ್ರ ದಡ್ಡತನವನ್ನು ಅಲ್ಲದೆ ಬೇರೆ ಏನೂ ತೋರಿಸಲ್ಲ ಅದು, ಹೇಳ್ತಂಗೆ ಕೇಳಿ. ಯಾಕಂದರೆ ಭೂಮಿ ಸಪಾಟ್ ಆಗಿಲ್ಲ, ಅದು ಗ್ಲೋಬ್ ಆಗಿದೆ. ಮತ್ತು ಸೂರ್ಯ ಎಲ್ಲ ಕಡೆ ಅದೇ ಒಂದೇ ರೀತಿ ಇರಲ್ಲ. ನಾ ಹೇಳಿದ್ರೆ ಟ್ರಾಪಿಕಲ್, ಸಬ್ ಟ್ರಾಪಿಕಲ್ ಆ್ಯಂಡ್ ಟೆಂಪರೇಟ್ ರೀಜನ್ಸ್ ಅಂತಿದೆ. ಇದು ಇಕ್ವೇಟರ್ ಅಂತ ಇರ್ತದೆ. ಮತ್ತು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಧಾರವಾಡದ ಲ್ಯಾಟಿಟ್ಯೂಡು 16 ಇದೆ, ಬೆಂಗಳೂರದು 12 ಇದೆ. ಒಂದು ಡಿಗ್ರಿ ಲ್ಯಾಟಿಟ್ಯೂಡ್ ಅಂದರೆ 111 ಕಿಲೋಮೀಟರ್. ನಿಮಗೆ ಲೆಕ್ಕ ಹಾಕ್ಬೋದು. ಇಲ್ಲಿ 16 ಇಂಟು 111 ಅಂದರೆ ದಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಯುವರ್ ಪ್ಲೇಸ್ ಫ್ರಮ್ ಇಕ್ವೇಟರ್. ನೋಡಿ, ಬೆಂಗಳೂರು 12 ಡಿಗ್ರಿ ಇದೆ ಲ್ಯಾಟಿಟ್ಯೂಡ್, ಅಂದರೆ ಅಷ್ಟು ಮೇಲ್ಭಾಗದಲ್ಲಿದೆ ಇಕ್ವೇಟರ್ದಿಂದ. ಆದರೆ ಇಸ್ರೇಲ್ ಲ್ಯಾಟಿಟ್ಯೂಡ್ 40 ಇದೆ, ಹೇಳ್ತೀನಿ ಕಡೆ. 38ರಿಂದ 40ವರೆಗಿದೆ. ಅಲ್ಲಿ ಬೇರೆ ಕ್ಲೈಮೇಟೇ ಬೇರೆ ಇದ್ದಿದೆ. ಅಲ್ಲಿ 10 ವರ್ಷದ ಮಾವಿನ ಗಿಡನೂ ಸಹ ನಮ್ಮದು 2 ವರ್ಷದ ಗಿಡ ಇದ್ದಂಗೆ ಇರ್ತದೆ. ಇಲ್ಲಿ 10 ವರ್ಷಕ್ಕೆ ಒಂದು ದೊಡ್ಡ ಮರ ಆಗುತ್ತೆ. ಹೈ ಡೆನ್ಸಿಟಿ ಅವ್ರಿಗೆ ಸರಿ ಹೋಗಿತ್ತು. ಅದನ್ನು ಇವ್ರು ಬಿಕಾಸ್ ಅಲ್ಲಿ ಅವ್ರದ್ದು ಬಿಸ್ನೆಸ್ ಟ್ರಿಪ್ ಇತ್ತು, ಅವ್ರದ್ದು ಜೊತೆಗೆ ಅಲ್ಲಿ ನಟಾಫಿಮ್ ಜೊತೆಗೆ ಅವ್ರು ಎಗ್ರಿಮೆಂಟ್ ಮಾಡ್ಕೊಂಡಿದ್ರು, ಪೈಪ್ ಮಾಡಿದ್ರು, ಗ್ರೀನ್ ಹೌಸ್ ಮಾಡಿದ್ರು. ಅವ್ರ ಜೊತೆಗೆ ಹೋದಾಗ ಅದನ್ನ ನೋಡ್ಕೊಂಡು ಬಂದುಬಿಟ್ಟಿದ್ದಾರೆ, ನಾವು ಇಲ್ಲಿ ಮಾಡೋಣ ಅಂತೇಳಿ. ಅದು ಹೆಂಗೆ ಸರಿ ಹೋಗುತ್ತೆ ಹೇಳ್ತೇನೆ ಕಡೆ, ತಪ್ಪು ಇದು ಆಗುತ್ತೆ ಹೇಳ್ತೇನೆ ಕಡೆ. ನೋಡಿ, ಅವ್ರು ನೋಡಿದ್ರು, ಅದನ್ನ ನೋಡಿದ್ರು. ಗಿಳಿ ಎಷ್ಟೇ ನೋಡಿ, ಗಿಳಿಗೂ ಕಾಗೆಗೂ ಡಿಫ್ರೆನ್ಸ್ ಇದೆ ನೋಡಿ. ಗಿಳಿನೇ ಇರ್ತದೆ, ಕಾಗೆನೇ ನೋಡಿ. ಆ ರೀತಿ ಹಂಗೆ ಮಾಡೋಕೆ ಹೋಗ್ಬಿಟ್ಟು ಇಲ್ಲಿ ಏನಾಯ್ತು ಅಂತಂದರೆ, ಯಥಾವತ್ತಾಗಿ ತಂದುಬಿಟ್ರು. ಇಲ್ಲಿ ಕೆಲವು ಜನನ ನಂಬಿಸ್ಬಿಡ್ತಾರೆ. ತುಂಬ ಸುಲಭವಾಗಿ ನಂಬುವಂಥ ಒಂದು ಕ್ಯಾಟಗರಿ ಆಫ್ ರೈತರು, ಮುಗ್ಧ ರೈತರು ಇದ್ದೇ ಇರ್ತಾರೆ ಎಲ್ಲ ಕಡೆ. ಅವ್ರನ್ನ ನಂಬಿಸ್ಬಿಟ್ಟು ಹೈ ಡೆನ್ಸಿಟಿ ಸ್ವಲ್ಪವೂ ಇಲ್ಲಿ ಸರಿ ಹೋಗಲ್ಲ ಹೇಳ್ತೇನೆ ಕಡೆ. ಅದಕ್ಕೆ 108,000 ಆರ್ಗ್ಯುಮೆಂಟ್ ಇಲ್ಲೇ ಇರ್ಬೋದು. ಆದರೆ ನಂದೇ ಆದ ಒಂದು ಇದೆ, ನಾವು ನೋಡಿದವೆ ಇಲ್ಲ ಅಂದ್ಕೊಳ್ಳಿ. ಯಾಕೆ ಉಡುಮಲ್ಪೇಟೆಯಲ್ಲಿ ಜೈನ್ದವರು 4-5 ವರ್ಷದಲ್ಲಿ ಅವ್ರು ಮಾಡಿದಂಥ ಡೆಮಾನ್ಸ್ಟ್ರೇಷನ್ ಸೆಂಟರ್ನೇ ಅಬ್ಯಾಂಡನ್ ಮಾಡಿಬಿಟ್ಟು ಯಾಕೆ ಓಡಿ ಹೋದ್ರು ಅವ್ರು, ಹೇಳ್ತೀನಿ ಕೇಳಿ. ಯಾಕೆ ಓಡಿ ಹೋದ್ರು ಉತ್ತರ ಹೇಳಿ. ಅವ್ರು ಕಂಟಿನ್ಯೂ 5 ವರ್ಷಕ್ಕೇ ಮುಗಿದೋಗಿತ್ತು ಅವ್ರದ್ದೆಲ್ಲ. ಅವ್ರು ಬಂದು ಧೈರ್ಯವಾಗಿ ಕಾಲು ಊರಬೇಕಾಗಿತ್ತು, ಜನಗಳೆಲ್ಲ ಹೊಡೆಯಕ್ಕೆ ಬಂದಿದ್ರು. ಅದರಿಂದ ಹೇಳ್ತೀನಿ ಕೇಳಿ, ಇವೆಲ್ಲ ಸ್ವಲ್ಪ ನಾವೇನೋ ಸತ್ಯ ಹೇಳ್ಬೇಕಾದ್ರೆ ಒತ್ತಿ ಹೇಳ್ಬೇಕಾಗತ್ತೆ ನೋಡಿ. ಸುಮ್ಕೆ ಅವರು ದೊಡ್ಡ ಮನುಷ್ಯರು ಹೇಳಿದ್ರು, ಅವ್ರು ಹೇಳಿದ್ರು ಅಂತ ತಿಳ್ಕೊಂಡು ಆ ಸತ್ಯವನ್ನು ನಂಬಿಕೊಂಡಿದ್ದಕ್ಕೆ ಇವತ್ತು ಸಮಾಜದ ಪರಿಸ್ಥಿತಿ ಈ ರೀತಿ ಆಗಿದ್ದು. ಸತ್ಯವನ್ನು ಹೇಳ್ಬೇಕಾದ್ರೆ ಯಾರಿಗೂ ಹೆದರ್ಬೇಕಾಗಿಲ್ಲ. ಅದರಿಂದ ಯಾಕೆ ಅವ್ರು ಓಡೋದ್ರು ಹೇಳಿ, ಜೈನ್ದವರು 1000 ಇರ್ಬೋದು ಹೇಳ್ತೇನೆ ಕಡೆ. ಅವ್ರದ್ದು ಕ್ರೆಡೆನ್ಷಿಯಲ್ಸು 1,00,000 ಇರ್ಬೋದು. ಆದರೆ ಈ ವಿಷಯದಲ್ಲಿ ತಪ್ಪಿದ್ರು ಅವ್ರು, ಹೇಳ್ತೇನೆ ಕಡೆ. ತಪ್ಪು ಮಾಡಿದ್ರು ಹೇಳ್ತೇನೆ ಕಡೆ. ಜನನ ಮಿಸ್ಗೈಡ್ ಮಾಡಿದ್ರು. ಬೇಕಾಗಿಲ್ಲ ನಮ್ಮ ಟ್ರಾಪಿಕಲ್ ಏರಿಯಾದಲ್ಲಿ. ಅವ್ರು ಬೇಕಾದ್ರೆ ಗುಜರಾತಲ್ಲಿ ಮಾಡ್ಕೊಳ್ಳಿ ಅಂಬಾನಿಯವರು, ಅಥವಾ ಇಸ್ರೇಲ್ದವ್ರು ಮಾಡ್ಕೊಳ್ಳಿ, ಬೇಕಾಗಿಲ್ಲ ನೋಡಿ. ಅದಕ್ಕಿಂತ ರೆಗ್ಯುಲರ್ ಸ್ಪೇಸಿಂಗ್ನಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಅದರಿಂದ ಮುಂದೆ ನೋಡಿ ಅದ್ರ ಕಥೆಯಲ್ಲಿ ನೋಡಿ. ಇದನ್ನು ಮಾಡಿರೋ ಪ್ರಾರಂಭದಲ್ಲಿ 1-2-3 ವರ್ಷದಲ್ಲಿ ಬರುತ್ತೆ. ಮುಂದೆ ಮ್ಯೂಚುವಲ್ ಶೇಡ್ ಆಗೋಕ್ಕೆ ಶುರುವಾಗುತ್ತೆ. ಮ್ಯೂಚುವಲ್ ರೂಟ್ ಕಾಂಪಿಟೇಷನ್ ಆಗುತ್ತೆ. ಸರಿಯಾಗಿ ನಮ್ಮವ್ರು ಕೇರ್ ತಗೊಳಕ್ಕಾಗಲ್ಲ. ಹೆವಿ ಪ್ರೂನಿಂಗ್ ಮಾಡಬೇಕಾಗತ್ತೆ. ಕಂಟಿನ್ಯೂಸ್ ಪ್ರೂನಿಂಗ್ ಮಾಡಿದ್ರೆ ಗಿಡ ಅಲ್ಲಿ ಬೇರೆ ರೀತಿ ಪ್ರಾಬ್ಲಮ್ ಆಗುತ್ತೆ. ಫಿಸಿಯಾಲಜಿಕಲ್ ವೇರಿಯೇಷನ್ಸ್ ಆಗುತ್ತೆ. ಅದರಿಂದ ಸರಿ ಹೋಗಲ್ಲ. ಪ್ರಾರಂಭದಲ್ಲಿ 1 or 2 years ಬರುತ್ತೆ ನೋಡಿ. ಇಲ್ಲೊಬ್ಬರು ಬರ್ತಾರೆ, ಡಾಕ್ಟರ್ ಚೌಡಪ್ಪ ಇವರು, ಪ್ರಿನ್ಸಿಪಲ್ ಸೈಂಟಿಸ್ಟ್ ಆಗಿದ್ರು. ಆಯ್ತು, ಅವರು ಒಂದು ಸ್ವಲ್ಪ ಪ್ರಾರಂಭದಲ್ಲಿ ಮಾಡಿ ಈಗ ಅಬ್ಯಾಂಡನ್ ಮಾಡಿಬಿಟ್ಟು ನಡುವಿಂದು 2 ಸಾಲು ತೆಗೆದುಬಿಟ್ರಿ. ಈಗ ಅವರು ತೆಗೆದುಬಿಟ್ಟಿದ್ದಾರೆ, 2-3 ಸಾಲು ತೆಗೆದಿದ್ದಾರೆ ನೋಡಿ. ಅದನ್ನು ಬಿಟ್ಟರೆ ಹಿಂಗಾಗುತ್ತೆ ನೋಡಿ. ಪ್ರೂನಿಂಗ್ ಮಾಡಲಿಲ್ಲ ಅಂತಂದರೆ ಇದು ಹೈ ಡೆನ್ಸಿಟಿ ಕಾಡಾಗಿದೆ, ಸುಮಾರು ಕಡೆ ಆಗಿದೆ ನೋಡಿ. ಇದು ರೈತರ ತೋಟನೇ. ಯಾಕೆ ಹಿಂಗಾಗಿದೆ ಅಂತಂದ್ರೆ ಏನು ಮಾಡೋಕ್ಕಾಗಲಿಲ್ಲ, ಬಿಟ್ಬಿಟ್ವೆ ನೋಡಿ. ಈಗೇನು ಮಾಡ್ತೀರೋ ಅದನ್ನು ಕರೆದುಬಿಟ್ಟು ಸೌದೆಗಾಗಿ ಕಳಿಸ್ತೇವೆ ಅಂತ ಹೇಳಿದ್ರು ಅಷ್ಟೇ ನೋಡಿ. ಆ ರೀತಿ ಆಗಬಾರ್ದು ಹೇಳ್ತೀನಿ ಕೇಳಿ. ಧೈರ್ಯವಾಗಿ ನಾವು ಮಾಡಬೇಕಾಗತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಬೇಕು ಬೇಡ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಇಂಡಿಯಾಕ್ಕೆ ಅಥವಾ ನಮ್ಮ ಧಾರವಾಡಕ್ಕೆ ಬೇಕು ಅನ್ನೋದನ್ನು ಇಸ್ರೇಲ್ದವರು ಮತ್ತು ಚೈನಾದವರು ಹೇಳಬೇಕಾಗಿಲ್ಲ. ನಾವು ಅದನ್ನು ಡಿಸೈಡ್ ಮಾಡಬೇಕು. ಸುಮ್ಮನೆ ಅಲ್ಲಿ ಹೋಗಿದ್ದೇವೆ, ಗಿಪ್ಪು ಟೂರು ಮತ್ತು ಎಕ್ಸ್ಕರ್ಷನ್ ಮಾಡ್ಕೊಂಡು ಬರಲಿ, ನಾನು ಬೇಡ ಅನ್ನಲ್ಲ. ಇಂಥವೆಲ್ಲ ಐಡಿಯಾಸ್ನ ತಪ್ಪಾಗಿ ತರಬಾರ್ದು. ಬಿಜ್ಪುರ ಅದು ಟ್ರಾಪಿಕಲ್ ಏರಿಯಾ ನೋಡಿ, ಬೇಕಾಗಿಲ್ಲ ಹೇಳ್ತಂಗಡಿ. ಮತ್ತು ಇಂಪಾರ್ಟೆನ್ಸ್ ಆಫ್ ಕ್ಲೀನ್ ಕಲ್ಟಿವೇಷನ್ ನೋಡಿ. ಕ್ಲೀನ್ ಕಲ್ಟಿವೇಷನ್, ತೋಟದ ನೈರ್ಮಲ್ಯ, ತೋಟದ ಸ್ವಚ್ಛತೆ ಅದು ಇರಲೇಬೇಕು. ತೋಟವನ್ನು ಕಾಡಾಗಿ ಇಡಬಾರ್ದು. ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ, ಎ ವೆಲ್ ಮೇಂಟೈನ್ಡ್ ಫಾರೆಸ್ಟ್ ಈಸ್ ಅ ಗಾರ್ಡನ್, ಎ ಇಲ್ ಮೇಂಟೈನ್ಡ್ ಗಾರ್ಡನ್ ಈಸ್ ಅ ಫಾರೆಸ್ಟ್ ಅಂತೇಳಿ ನೋಡಿ. ಅದರಿಂದ ಆ ವೆಲ್ ಮೇಂಟೈನ್ಡ್ ಗಾರ್ಡನ್ ಆಗಿರಬೇಕು. ತೋಟವನ್ನು ಕಾಡು ಮಾಡಿಬಿಟ್ರೆ ನೋಡಿದ್ರೆ ಅಯ್ಯೋ ಏನು ಇವನು ಕಾಡು ಮಾಡಿ ಇಟ್ಕೊಂಡು ಬಿಟ್ಟಿದ್ದಾನೆ, ಇದು ಅಂಥ ತೋಟ ಅಂತ ಹೇಳ್ಬೋದು. ಇನ್ನು ಕೆಲವರು ಕಾಡಿದ್ರೆ ಎಷ್ಟು ಜನ ಮೇಂಟೈನ್ ಮಾಡಿದಾನೆ, ತೋಟ ಕಂಡಂಗೆ ಕಾಣುತ್ತೆ ಅಂತ. ಆ ರೀತಿ ನಮ್ಮ ಮನಸ್ಸಿನಲ್ಲಿ ಫೀಲಿಂಗ್ಸ್ ಇರಬೇಕು ನೋಡಿ. ಬ್ಯಾಗಿಂಗ್ ಬೇಕು ಬೇಡೋ ನಾ ಇದ್ದೇನೆ ಕಡೆ. ಬ್ಯಾಗಿಂಗ್ ಈಸ್ ಅ ರೆವಲ್ಯೂಷನರಿ ಸ್ಟೆಪ್.
ಈಗ ಸ್ಲೋಲಿ ಅಡಿ ಇಡ್ತಾ ಇದೆ. ಬ್ಯಾಗಿಂಗ್ ನಾಯತಿಂಗ್ ಕಡೆ ತುಂಬ ಯೂಸ್ ಆಗುತ್ತೆ. ನೀವು ಸೇಫ್ ಮ್ಯಾಂಗೋಸ್ ಮಾಡೋದ್ರಲ್ಲಿ ಒಂದು ದೊಡ್ಡ ಹೆಜ್ಜೆ, ಅದು ತುಂಬ ದೊಡ್ಡ ಹೆಜ್ಜೆ ಆಗುತ್ತೆ ಕೇಳಿ. ಅದರಿಂದ ಇದನ್ನು ಮಾಡ್ಬೋದು. ಇವರು ಕೆಂಪ್ರೆಡ್ಡಿ ಅಂತೇಳಿ ಈಸ್ ಫ್ರಮ್ ಶ್ರೀನಿವಾಸಪುರ ತಾಲೂಕು. ಕಾಲಿಲ್ಲ ಪಾಪ ಅವ್ರಿಗೆ ಹೇಳ್ತೀನಿ ಕಳಿ, ಕುಂಟ್ಕೊಂಡೇ ಅವರೆಲ್ಲ ಅವರೇನೇ ಎಲ್ಲ ಕೆಲಸ ಮಾಡ್ತಾರೆ. ತೋಟ ಚೆನ್ನಾಗಿ ಮಾಡ್ತಾರೆ. ಸೆಲ್ಫ್ ಮಾರ್ಕೆಟಿಂಗ್, ಅವರು ಸೆಲ್ಫ್ ಮಾರ್ಕೆಟಿಂಗ್ದಲ್ಲಿ ದೊಡ್ಡ ಲಕ್ಷಾಂತರ ರೂಪಾಯಿ ಸೆಲ್ಫ್ ಮಾರ್ಕೆಟಿಂಗ್ ಮಾಡ್ತಾರೆ. ಅಪಾರ್ಟ್ಮೆಂಟ್ಗಳಿಗೆಲ್ಲ ಕಳಿಸ್ತಾರೆ, ಮಾಡಿದ್ದಾರೆ ನೋಡಿ. ಅವ್ರದ್ದು ಇದು ಮಾಡಿದ್ದಾರೆ ನೋಡಿ. ಸುಮಾರು ಕಡೆ ಮಾಡ್ತಿದ್ದಾರೆ ಈಗ. ಮತ್ತು ಎಲ್ಲನೂ ಮಾಡೋಕ್ಕಾಗಲ್ಲ. ಇದನ್ನು ಮಾಡ್ಬೇಕಂದ್ರೆ ಗಿಡ ಚಿಕ್ಕದಿರಬೇಕು. ದೊಡ್ಡ ಗಿಡಕ್ಕೆ ಹೆಂಗೆ ಕಟ್ತೀರಾ ನೀವು ನೋಡಿ. ಅದರಿಂದ ನಾನು ಅಟ್ಲೀಸ್ಟ್ ಹೇಳ್ತೇನೆ, ಅಟ್ಲೀಸ್ಟ್ ಒಂದು 20-30% ಕಾಯಿಗಳಿಗೆ ಬ್ಯಾಗ್ ಮಾಡಿದ್ರು ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ಅದನ್ನು ಮಾಡ್ತಾ ಇದ್ದಾರೆ, ನಡೀತಾ ಇದೆ. ದೊಡ್ಡ ರೀತಿಯಲ್ಲಿ ಆಗಬೇಕು. ಗಿಡಗಳ ಸೈಜು ಕಡಿಮೆ ಇರೋದನ್ನೋದು ಇದಕ್ಕೂ ಸಹ ಇದು ಒಂದು ಕಾರಣನೇ. ಕಡಿಮೆ ಇರಬೇಕು. ಕಡಿಮೆ ಇದ್ದಾಗ ಏನೆಲ್ಲ ನೀವು ಆಟ ಆಡ್ಬೋದು. ಇದು ನೋಡಿ, ಬ್ಯಾಗ್ಡ್ ಅಲ್ಫಾನ್ಸೋ ಮ್ಯಾಂಗೋಸ್. ಅಲ್ಫಾನ್ಸೋಗೆ ಬ್ಯಾಗ್ ಮಾಡಿದ್ದು ಒಂದೇ ಒಂದು ಚಿಕ್ಕ ಇರೋಲ್ಲ. ಬಟ್ ಇನ್ನು ಬ್ಯಾಗ್ನಿಂದ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ ಕಲರ್ಡ್ ವೆರೈಟೀಸು ಎಲ್ಲೋ ಆಗಿಬಿಡ್ತವೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಟಾಮಿ ಎಟ್ಕಿನ್ಸ್ ಅಂತ ಇರ್ಬೋದು, ಅಥವಾ ಮಿಯಾಜಾಕಿ ಆಗಿರ್ಬೋದು, ಅಥವಾ ಸೆಂದೂರ ಮ್ಯಾಂಗೋ ಆಗಿರ್ಬೋದು. ಅದಕ್ಕೆ ನೀವು ಬ್ಯಾಗ್ ಮಾಡಿದರೆ ಅಲ್ಲಿ ಕಲರೇ ಬರೋಲ್ಲ, ಎಲ್ಲೋ ಆಗಿಬಿಡ್ತವೆ. ಆದರೆ ಏನು ತಪ್ಪೇನಿದೆ? ಇನ್ನು ಮಿಯಾಜಾಕಿಗೆ ನಾವು ರೆಡ್ ಇಲ್ಲ ಎಲ್ಲೋ ಐತೆ ಅಂದರೆ ಒಳಗಡೆ ಅದು ಟೇಸ್ಟ್ ಇದ್ದೇ ಇರ್ತದೆ. ಅಥವಾ ಇಲ್ಲ ಅಂದರೆ ಇಲ್ಲನೂ ಇರಲ್ಲ. ಅದರಿಂದ ನಮಗೆ ಬ್ಯಾಗ್ ಮಾಡಿದಾಗ ಕಲರ್ ಬರಲ್ಲ. ಯಾಕಂದರೆ ಕಲರೇಷನ್ ಆರ್ ಪಿಗ್ಮೆಂಟೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಡೈರೆಕ್ಟ್ ಫಾಲ್ ಆಫ್ ಸನ್ಲೈಟ್ ಇಲ್ಲಾಂದ್ರೆ ಬರಲ್ಲ. ಅಲ್ಫಾನ್ಸದಲ್ಲಿ ನೋಡಿ, ಬಿಸಿಲಿಗೆ ಬಿದ್ದ ಅಲ್ಫಾನ್ಸದ್ದು ಬಿಸಿಲಿಗೆ ಬಿದ್ದ ಭಾಗ ಸ್ವಲ್ಪ ಕೆಂಪಾಗಿರ್ತದೆ, ಅದು ಉಳಿದ ಭಾಗ ಎಲ್ಲೋನೇ ಇರ್ತದೆ, ಗ್ರೀನ್ ಇರ್ತದೆ ಕೆಲವು ಸತಿ. ಅದರಿಂದ ಸನ್ಲೈಟ್ ನೇರವಾಗಿ ಬಿದ್ದಾಗ ಆ ಕಲರ್ ಬರ್ತದೆ, ವೆರೈಟಲ್ ಕ್ಯಾರೆಕ್ಟರ್ಸು. ಇಲ್ಲ ಅಂತಂದ್ರೆ ಈ ಕಲರ್ ಇರ್ತದೆ. ಏನು ತಪ್ಪೇನಿದೆ? ಬ್ಯಾಗ್ ಮಾಡಿದಾಗ ಎಷ್ಟು ಚೆನ್ನಾಗಿದೆ, ಕಲರೇ ಬರ್ಬೇಕಂತಂದರೆ ಎಲ್ಲ ರೀತಿಯೂ ಚೆನ್ನಾಗಿದೆ. ಇಲ್ಲಿ ನೋಡಿ, ಬ್ಯಾಗ್ಡ್ ಬೆನೇಷನ್ ಮ್ಯಾಂಗೋಸ್. ಬೆನೇಷ ಅಂತ ಆಂಧ್ರ ಪ್ರದೇಶದ್ದು ಎಕ್ಸ್ಪೋರ್ಟೆಡ್ ವೆರೈಟಿ. ಕಾಂತರಾಜರು ಹೇಳ್ತಾರೆ ನಂಬರ್ 1 ಇನ್ ಆಂಧ್ರ ಪ್ರದೇಶ್. ಒಂದ್ಸರಿ ಒಂದು ಕಾನ್ಫರೆನ್ಸಲ್ಲಿ ನಾನು ಹೇಳಿದೆ, ಆಂಧ್ರದವ್ರು ಜಾಸ್ತಿ ಇದ್ರು, ಅವ್ರನ್ನ ಪುಷ್ ಮಾಡ್ಬೇಕಂತ. ಇದು ಬಂಗನಪಲ್ಲಿ ಅಥವಾ ಬೆನೇಷ ಇದು ರಿಮಾರ್ಕಬಲ್ ವೆರೈಟಿ ಅಂದರೆ ಎಲ್ಲರೂ ಚಪ್ಪಾಳೆ ಹೊಡೆದ್ಬಿಟ್ರು. ನನ್ನ ಉದ್ದೇಶ ಅದು ಇದ್ದಿದ್ದಿಲ್ಲ ಚಪ್ಪಾಳೆ ಹೊಡೆಯುವಂಥದ್ದು. ಒಳ್ಳೆ ವೆರೈಟಿ ಅಂತ ಹೇಳೋದಿತ್ತು ಅಷ್ಟೇ. ಅಷ್ಟು ಚೆನ್ನಾಗಿರೋ ವೆರೈಟಿ. ಯಾಕಂದ್ರೆ ಹೇಳ್ತೀನಿ ಕೇಳಿ, ಅದು ಫುಲ್ಲು ಅದು ಬಲಿಯೋಕ್ಕೆ 110ರಿಂದ 120 ದಿನ ತಗೊಳ್ತದೆ. ಆದರೆ ಅದು ಎಂಥ ಗುಣ ಇದೆ ಅಂದರೆ, ದೇವರು ಕೊಟ್ಟಿದ್ದಾನೆಂದರೆ ಅದು ಇವನು 65 ದಿನಕ್ಕೆ ಹಾರ್ವೆಸ್ಟ್ ಮಾಡಿದ್ರು ಹಣ್ಣಾಗ್ಬಿಡ್ತದೆ. ಸಾಕಷ್ಟು ಚೆನ್ನಾಗಿರ್ತದೆ, ಉತ್ಕೃಷ್ಟವಾಗಿರಲ್ಲ. 80 ದಿನ ಬಿಟ್ಟು ಹಾರ್ವೆಸ್ಟ್ ಮಾಡಿದರೂ ಸಹ ಸಾಕಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬರ್ತದೆ. ಆ ವೆರೈಟಿ ಬೇರೆ ಯಾವುದರಲ್ಲಿ ಇಲ್ಲ ಆಯ್ತು ಕಡೆ. ನಾವು ಹಾಗೇನಾದರೂ ಎಳೆಸದ ಕಿತ್ಬಿಟ್ರೆ ಅಲ್ಫಾನ್ಸೋ ಕೇಸರ್ನೇ ಕ್ವಾಲಿಟಿ ಬರೋದೇ ಇಲ್ಲ. ಅದರಿಂದ ಇದೊಂದು ಗ್ರೇಟ್ ಕ್ಯಾರೆಕ್ಟರ್ ದೇವರು ಕೊಟ್ಟಿದ್ದದು. ಅಂಥ ಬೆಸ್ಟ್ ವೆರೈಟಿ ಇನ್ ಆಂಧ್ರ. ಮತ್ತು ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ ತುಂಬ ಅದರ ಅಭಿಮಾನಿಗಳಿದ್ದಾರೆ. ಅಲ್ಫಾನ್ಸೋ ಎಷ್ಟಿದ್ದಾರೆ ಅದರಷ್ಟೇ ಇದಕ್ಕೂ ಇದ್ದಾರೆ, ಅಥವಾ ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಬೆನೇಷ ನೋಡಿ, ಬ್ಯಾಗ್ಡ್ ಇಮಾಮ್ ಪಸಂದ್ ಮ್ಯಾಂಗೋ. ಇಮಾಮ್ ಪಸಂದ್ ಅಂತ ಇದೆಯಲ್ಲ, ಇದು ಒನ್ ಆಫ್ ದಿ ಬೆಸ್ಟ್ ವೆರೈಟೀಸ್. ಅದು ತುಂಬ ಜನ ಲೈಕ್ ಮಾಡ್ತಾರೆ. ಹೈಯೆಸ್ಟ್ ರೇಟ್ ಸಿಗೋದು ದೇಶೀಯ ಮಾರ್ಕೆಟಲ್ಲಿ ಇಮಾಮ್ ಪಸಂದ್ ಇದೆ ಅಲ್ಲ, ಆ ವೆರೈಟಿಗೆ ನಮ್ಮ ದೇಶೀಯ ಮಾರ್ಕೆಟಲ್ಲಿ ಮ್ಯಾಕ್ಸಿಮಮ್ ರೇಟ್ ಸಿಗುತ್ತೆ. ನೀವು ಅಲ್ಫಾನ್ಸಂದು ಎಷ್ಟೇ ತಿಳ್ಕಾಡಿದ್ರು ಅಲ್ಫಾನ್ಸಾಗ ಒಂದು 250-300 ಆದರೆ ಕೆಜಿಗೆ ಜಾಸ್ತಿ. ಆದರೆ ಇಮಾಮ್ ಪಸಂದ್ 400-500 ರೂಪಾಯಿವರೆಗೂ ಹೋಗುತ್ತೆ. ಅಂಥ ವೆರೈಟಿ ಇದು. ಇಮಾಮ್ ಪಸಂದ್ ಬೆಳೀತಾ ಇದ್ದಾರೆ. ಬಟ್ ಒಂದು ಡ್ರಾಬ್ಯಾಕ್ ಏನಂತಂದರೆ ಶಾಯಿ ಬೇರರ್, ಅದು ಕಡಿಮೆ ಇಳುವರಿ ಬರ್ತದೆ. ಸೈಜು ಸ್ವಲ್ಪ ದೊಡ್ಡದಿರ್ತದೆ. ಆದರೂ ಭಾಳ ಜನ ಲೈಕ್ ಮಾಡ್ತಾರೆ, ಅದನ್ನು ತುಂಬ ಚೆನ್ನಾಗಿರ್ತದೆ. ನೋಡಿ, ಬ್ಯಾಗ್ಡ್ ಮಲ್ಲಿಕಾ ಮ್ಯಾಂಗೋ ಬ್ಯಾಗ್ ಮಾಡಿದಾಗ ಹೆಂಗೆ ಕಾಣುತ್ತೆ ನೋಡಿ, ತುಂಬ ಚೆನ್ನಾಗಿರ್ತದೆ. ಮತ್ತು ಕಾಂಟ್ರವರ್ಸಿ ಇದೆ, ಮಲ್ಲಿಕಾನ ಎಕ್ಸ್ಪೋರ್ಟ್ ಮಾಡ್ಬೋದಾ ಅಥವಾ ಮಾಡೋಕ್ಕಾಗಲ್ವೇ, ಏನಾದರೂ ಅಡಚಣೆಗಳಿವೆನಾ ಅಂತೇಳಿ. ಕೆಲವು ಟ್ರಯಲ್ ಎಕ್ಸ್ಪೋರ್ಟ್ಸು ಸಿಂಗಾಪುರ್ಗೆ ಅಲ್ಲೆಲ್ಲ ಮಾಡಿದ್ದಾರೆ, ಅರಬ್ ಕಂಟ್ರೀಸ್ಗೂ ಕಳಿಸಿದ್ದಾರೆ. ಬಟ್ ನನಗೇನು ಅನಿಸಿದೆ, ಅದು ಒಂಥರ ಹಣ್ಣಾದಮೇಲೆ ಭಾಳ ದಿನ ಉಳಿಯಲ್ಲ. ಯಾಕಂದರೆ ಇಟ್ ಇಸ್ ಎ ವೆರಿ ಸ್ಟ್ರಾಂಗ್ ಕ್ಲೈಮ್ಯಾಟಿಕ್ ಫ್ರೂಟ್. ಅದಾದಮೇಲೆ ಇಥಿಲಿನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಎವಲ್ಯೂಷನ್ ತುಂಬ ಫಾಸ್ಟಾಗಿ ಆಗುತ್ತೆ. ತುಂಬ ಫಾಸ್ಟ್ ಆಗಿಬಿಟ್ಟು ಬೇಗನೆ ಕೆಟ್ಟು ಹೋಗುತ್ತೆ. ಅದು ಅದರದ್ದೇ ಆದ ಒಂದು ಸ್ವಲ್ಪ ಸ್ಟ್ರೇಂಜ್ ಅಥವಾ ಬ್ಯಾಡ್ ಸ್ಮೆಲ್ಲೂ ಬರೋಕ್ಕೆ ಶುರುವಾಗುತ್ತೆ. ಅದರಿಂದ ಎಕ್ಸ್ಪೋರ್ಟ್ಗೆ ಸೂಟ್ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಕೆಲವ್ರು ಏನೋ ಅವತ್ತೇ ತೊಗೊಂಡೋಗಿ ಏರ್ ಫ್ಲೈಟಿಗೆ ತೊಗೊಂಡೋಗಿ ತಿಂದಿದ್ದು ಚೆನ್ನಾಗಿದೆ ಅಂತ ಹೇಳಿರ್ಬೋದು. ಬಟ್ ಲಾಂಗ್ ರನ್ನಲ್ಲಿ ಅಲ್ಫಾನ್ಸೋ, ಬಂಗನಪಲ್ಲಿ ಅಥವಾ ಕೇಸರ ಆದಷ್ಟು ಚೆನ್ನಾಗಿ ಅದು ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಹಾಂ ಹೌದು, ಟರ್ಪಂಟೈನ್ ಸ್ಮೆಲ್ ಬರ್ತದೆ ನೋಡಿ ಫುಲ್ ಆದಮೇಲೆ. ಅದು ಯಾಕಂದರೆ ಸ್ಟ್ರಾಂಗ್ ಕ್ಲೈಮ್ಯಾಟಿಕ್ ಫ್ರೂಟ್ ಅದು. ನೋಡಿ, ಅಲ್ಫಾನ್ಸೋ ಹಣ್ಣಾದಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಟಾಗ ಸುಡ್ತಾ ಇರ್ತವೆ ಹಣ್ಣುಗಳು. ಅದನ್ನು ಮುಟ್ಟಿದ್ರೆ ಸುಡ್ತಾ ಇರ್ತದೆ ಹಣ್ಣು ಅಷ್ಟು. ಅದರಿಂದ ಅಂಥ ಹಣ್ಣುಗಳು ಭಾಳ ದಿನ ಉಳಿಯಲ್ಲ ನೋಡಿ. ಇವೆಲ್ಲ ಕೆಲವೊಂದು ನಾನೇನು ಹೇಳಿದಾನೆ, ಇದೊಂದು ದೊಡ್ಡ ಪ್ರವಚನ ಏನಲ್ಲ, ಕೆಲವು ಟಿಪ್ಸ್ ಅಷ್ಟೇ. ಇದು ಕಿವಿ ಮಾತುಗಳನ್ನೇ ನಾನು ಶೇರ್ ಮಾಡ್ಕೊಂಡಿದ್ದೇನೆ. ಈ ಕಿವಿ ಮಾತುಗಳು ತಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಯಾಕಂದರೆ ಈ ಕಿವಿ ಮಾತುಗಳು ನಾನೇ ಫಸ್ಟ್ ಟೈಮ್ ಈ ಜಗತ್ತಿನಲ್ಲಿ ಹಿತ್ತಲ ಮನೆಯೇ ಬಂದು ಹೇಳಿದ ಅಂತಲ್ಲ, ಸಾಕಷ್ಟು ಜ್ಞಾನಿಗಳು ಬೇಕಾದವರೆಲ್ಲ ಹೇಳಿದ್ದಾರೆ. ಅದನ್ನು ನಾನು ಇಲ್ಲಿ ತಿರುಗಿ
ಅದನ್ನು ಮತ್ತೊಮ್ಮೆ ಹೇಳುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಅಷ್ಟೇ. ಹೇಳೋದ್ರಲ್ಲಿ ಇನ್ನೊಂದು ನೋಡಿ, ನಾನು ಎಲ್ಲ ನನ್ನ ಒಂದು ಪ್ರವಚನ ಅಥವಾ ಒಂದು ಟ್ರೈನಿಂಗದ ಕೊನೆಯಲ್ಲಿ ಏನು ಹೇಳ್ತೇನೆ, ನಾನು ಸ್ವಲ್ಪ ಜಾಸ್ತಿನೇ ಸ್ಟ್ರಾಂಗ್ ಆಗಿ ತೀಕ್ಷ್ಣವಾಗಿ ಬೇರೆಯವ್ರಿಗೆ ನೋವಾಗೋ ರೀತಿಯಲ್ಲಿ ಸಹ ನಾನು ಕೆಲಸ ಹೇಳ್ತೇನೆ. ಹಾಗೇನಾದರೂ ನಾನು ಹೇಳಿದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟು ತಮಗೇನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊತೀನಿ.